Hello everyone, welcome to our YouTube channel Curious Minds Kannada. In this video we are going to see the explanation of the 6th standard science chapter 8, a journey through states of water. So journey through states of water ಅನ್ನೋ ಪಾಠದಲ್ಲಿ ಏನೇನಿದೆ ಅದನ್ನು ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನೀವು ಇಲ್ಲಿ ನೋಡೋದಾದರೆ ಒಂದು ಕೋಟ್ ಮೂಲಕ ಈ ಒಂದು ಪಾಠನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಫ್ ಇಟ್ ಡಸ್ ನಾಟ್ ರೇನ್ ವೆಲ್ ಈವನ್ ದ ಮೈಟಿ ಓಷನ್ ವಿಲ್ ಬಿ ಡ್ರೈನ್ಡ್. ಅಂದರೆ ಅರ್ಥ ಏನು? ಅಕಸ್ಮಾತ್ ಏನಾದರೂ ಚೆನ್ನಾಗಿ ಮಳೆ ಆಗಿಲ್ಲ ಅಂದರೆ ಎಂತಹ ದೊಡ್ಡ ಸಾಗರನೇ ಇರಲಿ, ಓಷನ್ನೇ ಇರಲಿ, ಅದು ಏನಾಗೋಗುತ್ತೆ, ಡ್ರೈನ್ ಆಗುತ್ತೆ, ಅಂದರೆ ಒಣಗಿ ಹೋಗುತ್ತೆ ಅಂತ ಹೇಳ್ತಾರೆ. ಹೌದಲ್ವಾ? ತುಂಬ ದಿನಗಳವರೆಗೂ ಮಳೆ ಬೀಳದೆ ಹೋದರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಕುಡಿಯೋದಕ್ಕೆ ನೀರು ಸಿಗಲ್ಲ, ಬೆಳೆ ಬೆಳೆಯೋದಕ್ಕೆ ನೀರು ಸಿಗಲ್ಲ, ಹೌದಲ್ವಾ? ಸೊ ಇಫ್ ದ ರೈನ್ will not come for a longer time, even the ocean will be dried ಅಂತ ಹೇಳಿ ಇವರು ಒಂದು ಕೋಟಿಂದ ಈ ಲೆಸನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ ದಿಸ್ ಚಾಪ್ಟರ್ ವಿ ಆರ್ ಎಂಟೈರ್ಲಿ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಸ್ಟೇಟ್ಸ್ ಆಫ್ ವಾಟರ್. ಸೊ ಇಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ. ಆನ್ ಅ ಬ್ರೈಟ್ ಸಮ್ಮರ್ ಆಫ್ಟರ್ನೂನ್ ಆವಿ ಆ್ಯಂಡ್ ತೀರವ್ ಎಂಜಾಯ್ ದೇರ್ ಶಿಕಂಜಿ ಅಂದರೆ ಲೆಮನೇಡ್. ಸೊ ಒಂದು ಬೇಸಿಗೆ ಕಾಲದ ಒಂದು ಮಧ್ಯಾಹ್ನ ಟೈಮಲ್ಲಿ ಆವಿ ಮತ್ತು ತೀರವ್ ಏನು ಮಾಡ್ತಾ ಇರ್ತಾರೆ, ನಿಂಬೆ ಹಣ್ಣಿನ ಜ್ಯೂಸ್ ಕುಡಿತಾ ಇರ್ತಾರೆ. ಆಫ್ಟರ್ ಲುಕಿಂಗ್ ಅಟ್ ದ ಐಸ್ ಇನ್ ದ ಲೆಮನೇಡ್, ತೀರವ್ ವಂಡರ್ಸ್ ವಾಟ್ ಅಬೌಟ್ ದ ನೇಚರ್ ಆಫ್ ಐಸ್ ಆ್ಯಂಡ್ ವಾಟರ್. ಆ ಲೆಮನ್ ಜ್ಯೂಸಲ್ಲಿ ಏನು ನೋಡ್ತಾನೆ ತೀರವು? ಐಸ್ ಕ್ಯೂಬ್ಸ್ನ ನೋಡ್ತಾನೆ. ಸೊ ಅವನಿಗೆ ಒಂದು ವಂಡರ್ ಸ್ಟಾರ್ಟ್ ಆಗುತ್ತೆ. ಐಸು ಮತ್ತು ವಾಟರ್ ಎರಡೂ ಇದೆ ಅಲ್ವಾ ವಸ್ತುಗಳು, ಅದರ ನೇಚರ್ ಏನು ಅಂತ ತೀರವ್ ಯೋಚನೆ ಮಾಡ್ತಾನೆ. ಐಸ್ ಫೀಲ್ಸ್ ಹಾರ್ಡ್ ಟು ಟಚ್, ಹೌದಲ್ವಾ? ಐಸ್ನ ಮುಟ್ಟೋದಕ್ಕೆ ಗಟ್ಟಿಯಾಗಿರುತ್ತೆ. ಆ್ಯಂಡ್ ವಿ ಕ್ಯಾನ್ ಹೋಲ್ಡ್ ಇಟ್ ಇನ್ ಅವರ್ ಹ್ಯಾಂಡ್, ಸ್ವಲ್ಪ ಹೊತ್ತು ನಾವು ಅದನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಬೋದು. ವೆರಾಸ್ ವಾಟರ್ ಕೆನಾಟ್ ಬಿ ಹೆಲ್ಡ್ ಇನ್ ದ ಸೇಮ್ ವೇ. ಹಾಗೆ ನೀವು ಹೇಗೆ ಐಸ್ ಕ್ಯೂಬನ್ನು ಕೈಯಲ್ಲಿ ಹಿಡ್ಕೊಳ್ತೀರೋ ಹಾಗೆ ನೀರನ್ನು ಕೈಯಲ್ಲಿ ಹಿಡ್ಕೊಳಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ದೇ ಮಸ್ಟ್ ಬಿ ಡಿಫ್ರೆಂಟ್ ಸಬ್ಸ್ಟೆನ್ಸ್. ಅದಕ್ಕೋಸ್ಕರ ತೀರವ್ ಏನು ಹೇಳ್ತಾನೆ, ವಾಟರ್ ಮತ್ತು ಐಸು ಬೇರೆ ಬೇರೆ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ. ಆದರೆ ಆವಿ ವಿಲ್ ಟೆಲ್ ನೋ, ದೀಸ್ ಆರ್ ದ ಸೇಮ್ ಸಬ್ಸ್ಟೆನ್ಸಸ್. ಬಟ್ ಆವಿ ವಿಲ್ ಟೆಲ್ ದ್ಯಾಟ್ ನೋ, ವಾಟರ್ ಆ್ಯಂಡ್ ಐಸ್ ಆರ್ ದ ಸೇಮ್ ಸಬ್ಸ್ಟೆನ್ಸ್. ಆವಿ ಹ್ಯಾಸ್ ಅ ಕೌಂಟರ್ ವ್ಯೂ ಟು ತೀರವ್. ವಾಟ್ ಡು ಯು ಥಿಂಕ್ ಆ್ಯಂಡ್ ವೈ? ಅಂದರೆ ಇವಾಗ ತೀರವ್ಗೆ ಒಂಥರ ಅನಿಸ್ತಾ ಇದೆ ಅದು ವಾಟರ್ ಮತ್ತು ಐಸ್ ಬೇರೆ ಬೇರೆ ಸಬ್ಸ್ಟೆನ್ಸ್ ಅಂತ. ಆವಿಗೆ ಅನಿಸ್ತಾ ಇದೆ ಇಲ್ಲ ಅದೆರಡು ಒಂದೇ ಅಂತ. ನಿಮಗೇನು ಅನಿಸುತ್ತೆ, ಅದೆರಡು ಒಂದೇನಾ ಬೇರೆ ಬೇರೆನಾ ಅಂತ ಅನಿಸುತ್ತಾ? ಅದನ್ನ ನೋಡಬೇಕಲ್ವ ನಾವು. ಲೆಟ್ಸ್ ಸಿ. ವಿ ಕ್ಯಾನ್ ಪುಟ್ ವಾಟರ್ ಇನ್ ದ ಫ್ರೀಝರ್ ಆಫ್ ಅ ರೆಫ್ರಿಜಿರೇಟರ್ ಆ್ಯಂಡ್ ಚೆಕ್ ಇಫ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಐಸ್. ಆವಿ ಏನು ಹೇಳ್ತಾಳೆ, ನಿನಗೆ ಡೌಟ್ ಇದೆ ಅಲ್ವಾ? ಹಾಗಿದ್ರೆ ಏನು ಮಾಡೋಣ, ಒಂದು ಐಸ್ ಪ್ಯಾಕ್ ತೊಗೊಂಡು ಅಥವಾ ಒಂದು ಕಂಟೈನರ್ ತೊಗೊಂಡು ಅದಕ್ಕೆ ನೀರು ಹಾಕಿ ಅದನ್ನು ರೆಫ್ರಿಜಿರೇಟರಲ್ಲಿ ಫ್ರೀಝರಲ್ಲಿ ಇಡೋಣ. ಸೊ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಫಾರ್ ದ್ಯಾಟ್ ತೀರವ್ ವಿಲ್ ಟೆಲ್ yes, I know when water is left in the freezer it gets converted into ice. ತೀರವ್ ಹೇಳ್ತಾನೆ, ಹೌದು ನನಗೂ ಗೊತ್ತು, ಫ್ರೀಝರ್ನಲ್ಲಿ ನೀರನ್ನು ಇಟ್ಟರೆ ಅದು ಐಸ್ ಆಗುತ್ತೆ. ಬಟ್ ಪ್ರಾಬಬ್ಲಿ ಸಮಥಿಂಗ್ ಗೆಟ್ಸ್ ಆ್ಯಡೆಡ್ ಟು ದಿ ಐಸ್ ಇನ್ ದ ಫ್ರೀಝರ್. ಆದರೆ ನಾನು ಅದನ್ನು ನೀರನ್ನ ಫ್ರೀಝರಲ್ಲಿ ಇಟ್ಟಾಗ ಐಸ್ ಆಗಬೇಕಂದ್ರೆ ಅದ್ರ ಜೊತೆ ಏನೋ ಬೇರೆ ಒಂದು ಆ್ಯಡ್ ಆಗುತ್ತೆ ಅಂತ ಅನಿಸುತ್ತೆ, ಅದಕ್ಕೆ ಅದು ಗಟ್ಟಿ ಆಗುತ್ತೆ ಅಂತ ಏನು ಹೇಳ್ತಾನೆ ತೀರವ್ ಹೇಳ್ತಾನೆ. ಡ್ಯೂ ಯು ಥಿಂಕ್ ತೀರವ್ ಇಸ್ ರೈಟ್? ಹೌ ಕ್ಯಾನ್ ಯು ಫೈಂಡ್ ಔಟ್? ಹಾಗಿದ್ರೆ ನಿಮಗೆ ತೀರವ್ ಕರೆಕ್ಟ್ ಅಂತ ಅನಿಸುತ್ತಾ? ಹೇಗೆ ಅದನ್ನು ನೀವು ಫೈಂಡ್ ಔಟ್ ಮಾಡ್ತೀರಾ ಅಂತ ಒಂದು ಎಕ್ಸ್ಪೆರಿಮೆಂಟನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ್ಯಕ್ಟಿವಿಟಿ. ಲೆಟ್ ಅಸ್ ಅಬ್ಸರ್ವ್. Put an ice cube in a cup, leave it on the table and observe. So what you have to do is you have to take the ice cube, you should put it on a plate and observe. ಒಂದು ಐಸ್ ಕ್ಯೂಬ್ ತೊಗೊಂಡು ಪ್ಲೇಟಲ್ಲಿ ಇಟ್ಟು ಅದನ್ನು ಅಬ್ಸರ್ವ್ ಮಾಡಬೇಕು. ಐಸ್ ಗೆಟ್ಸ್ ಕನ್ವರ್ಟೆಡ್ ಇಂಟು ವಾಟರ್. ಸೊ ವಾಟ್ ಹ್ಯಾಪನ್ಸ್? the ice will get converted into water, right? So this is an activity. So obviously ನಾವು ಕೂಡ ಈ ಆಕ್ಟಿವಿಟಿ ನೋಡಿ ಹೇಗೆ water will get converted into ice and how the ice will in turn converts into water ಅನ್ನೋದನ್ನು ಆಕ್ಟಿವಿಟಿ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ. In this activity we will see what the water will get converted into when we keep it in the freezer. So I'll take the water in the ice tray. ಐಸ್ ಟ್ರೇನಲ್ಲಿ ನಾನು ವಾಟರ್ ಫಿಲ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಫ್ರೀಝರಲ್ಲಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಈ ನೀರು
ಏನಾಗಿ ಬದಲಾಗಿರುತ್ತೆ ಅನ್ನೋದನ್ನು ನೋಡಬೇಕು. ಸೊ ಇದು ಇಟ್ಟಿದ ತಕ್ಷಣ ಕನ್ವರ್ಟ್ ಆಗಲ್ಲ. ಇಟ್ ನೀಡ್ಸ್ ಮಿನಿಮಮ್ ಆಫ್ 1 to 1.5 hours. ಸೊ ಲೆಟ್ ಅಸ್ ವಾಚ್ ಇಟ್ ಆಫ್ಟರ್ವರ್ಡ್ಸ್. ಈಗ ನಾವು ಫ್ರೀಝರ್ನಲ್ಲಿ ನೀರನ್ನು ಇಟ್ಟು 1.5 ತಾಸಾಗಿದೆ, 1.5 hour ಆಗಿದೆ. ಬನ್ನಿ ಏನಾಗಿರುತ್ತೆ ಅಂತ ನೋಡೋಣ. ನೋಡಿ, ಈಗ ಇದು ಕಂಪ್ಲೀಟಾಗಿ ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಆಗಿದೆ. ಮಂಜುಗಡ್ಡೆ ಆಗಿ ಇದು ಸಂಪೂರ್ಣವಾಗಿ ಬದಲಾಗಿದೆ, ಹೌದಲ್ವಾ? ನೋಡಿ, ನಾವು ಹಾಕಿಟ್ಟಿದ್ದು ಬರೀ ನೀರು ತಾನೆ, ಆದರೆ ಇದೇನಾಗಿದೆ, ಕಂಪ್ಲೀಟಾಗಿ ಮಂಜುಗಡ್ಡೆಯಾಗಿ ಬದಲಾಗಿದೆ. ನಿಮ್ಮ ಕ್ವೆಶ್ಚನ್ ಏನಿರ್ಬೋದು, ಫ್ರೀಝರ್ನಲ್ಲಿಟ್ಟಾಗ ನೀರಿನ ಜೊತೆಗೆ ಬೇರೆ ಏನೋ ಮಿಕ್ಸ್ ಆಗಿ ಈ ಐಸ್ ಕ್ಯೂಬ್ ಆಗಿರ್ಬೋದು ಅಂತ ಕೂಡ ಅನಿಸ್ತಾ ಇರ್ಬೋದು, ಹೌದಲ್ವಾ? ಸೊ ಇವಾಗ ನಾವು ವಾಪಸ್ಸು ಏನು ಮಾಡೋಣ, ಈ ಐಸ್ ಕ್ಯೂಬ್ಸನ್ನು ತಗೊಳ್ಳೋಣ. ಈಗ ಈ ಐಸ್ ಕ್ಯೂಬ್ಸು ನೀರು ಅಲ್ಲದೆ ಮತ್ತೆ ಬೇರೆ ಏನಾದರೂ ಅದರಲ್ಲಿ ಇದೆಯಾ ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಐಸ್ ಕ್ಯೂಬ್ಸ್ನ ತೊಗೊಂಡು ಬಂದಿದ್ದೀನಿ. ಈಗ ಇದರಲ್ಲಿ ಒಂದೇ ಒಂದು ಐಸ್ ಕ್ಯೂಬ್ನ ತೊಗೊಂಡು ನಾವೇನು ಮಾಡೋಣ, ಈ ತಟ್ಟೆನಲ್ಲಿ ಇಟ್ಕೊಳ್ಳೋಣ. ಈ ತಟ್ಟೆಲಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಇದು ಹೇಗೆ ಚೇಂಜ್ ಆಗುತ್ತೆ ಅಂತ ನಾವು ಇದನ್ನು ಗಮನಿಸೋಣ. ನಿಮಗೇನು ಅನಿಸಿರ್ಬೋದು, ಈ ಒಂದು ನೀರನ್ನು ನಾವು ಫ್ರೀಝರಲ್ಲಿ ಇಟ್ಟಿದ ತಕ್ಷಣ ಸ್ವಲ್ಪ ಹೊತ್ತು ಕಾಯಲೇಬೇಕು. ನಾನು 1.5 ತಾಸಾಗಿದೆ, 1.5 hour ಆಗಿದೆ. ಅದಾದಮೇಲೆ ಇದು ಈ ಮಂಜುಗಡ್ಡೆ ರೂಪಕ್ಕೆ ಟರ್ನ್ ಆಗಿದೆ. ಸೊ ನೀರಿನ ಜೊತೆಗೆ ಬೇರೆ ಏನಾದರೂ ಪದಾರ್ಥ ಮಿಕ್ಸ್ ಆಗಿ ಈ ಐಸ್ ಕ್ಯೂಬ್ ಆಗಿದ್ದ ಅಂತ ಇವಾಗ ನಾವು ಕಂಡುಹಿಡಿತಾ ಇರೋದು. ನೀವು ನೋಡ್ತಾ ಇದ್ದೀರಾ, ನೋಡಿ, ಅದು ಆಲ್ರೆಡಿ ಇಲ್ಲಿ ಕೆಳಗಡೆ ಸ್ವಲ್ಪ ನೀರಾಗಿ ಬದಲಾಗಿದೆ, ಹೌದಲ್ವಾ? ನಿಮ್ಮೆಲ್ರಿಗೂ ಕೂಡ ಅದು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಅದು ನೀರಾಗಿ ಬದಲಾಗ್ತಾ ಇದೆ. ಹಾಗೆ ನೀವು ಮುಂದೆ ಏನು ನೋಡ್ತೀರಾ ಅಂತ ಅಂದರೆ, ಈ ಮಂಜುಗಡ್ಡೆನ ಕೈಯಲ್ಲಿ ಹಿಡ್ಕೋಬೋದಾ ಅಂತೆಲ್ಲ ಇದೆ. ಸೊ ನೋಡಿ, ನಾವು ಮಂಜುಗಡ್ಡೆನ ಈಸಿಯಾಗಿ ಕೈಯಲ್ಲಿ ಹಿಡ್ಕೊಳ್ಬೋದು. ಆದರೆ ನೀರನ್ನು ಈ ಥರ ಹಿಡ್ಕೊಂಡು ಅಥವಾ ಈ 2 ಬೆರಳಲ್ಲಿ ಎತ್ತೋದಕ್ಕೆ ನೀರನ್ನು ಸಾಧ್ಯ ಇಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ನೀರಿನ ಹನಿಗಳು ಏನಾಗ್ತಾ ಇದೆ, ಅದೇ ಮಂಜುಗಡ್ಡೆಯಿಂದ ಬೀಳ್ತಿದೆ. ಆಮೇಲೆ ಇದನ್ನು ನಾವು ತೊಟ್ಟಿಕೋದು ಅಂತ ಕೂಡ ಕರಿತೀವಿ. ನೋಡಿ, ಪಿಪಿಟಿನಲ್ಲಿ ನೀವು ನೋಡ್ತೀರಾ, ನೀರು ಕೆಳಗಡೆ ಬಿದ್ದಾಗ ಅದು ತೊಟ್ಟಿಕ್ಕತ್ತೆ, ಅಂದರೆ ಮತ್ತೆ ವಾಪಸ್ಸು ಅದು ಸಿಡಿಯುತ್ತೆ. ಅದೇ ಮಂಜುಗಡ್ಡೆ ಬಿದ್ದರೆ ಅದು ವಾಪಸ್ಸು ಸಿಡಿಯಲ್ಲ. ನೋಡಿ, ಇಲ್ಲಿರುವಂತಹ ನೀರು ಎಲ್ಲಿಂದ ಬಂತು, ಆ ಮಂಜುಗಡ್ಡೆಯಿಂದನೇ ಬರ್ತಾ ಇರೋದು, ಹೌದಲ್ವಾ? ನಾವಿವಾಗ ಇದನ್ನ ಎಲ್ಲಿವರೆಗೂ ಗಮನಿಸಬೇಕು ಅಂದರೆ, ಮಂಜುಗಡ್ಡೆ ಸಂಪೂರ್ಣವಾಗಿ ಕರಗೋವರೆಗೂ ಗಮನಿಸಬೇಕು. ಇದು ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ನಾನು ಇಲ್ಲಿಗೆ ಪಾಸ್ ಮಾಡಿ ಮತ್ತೆ ಇದು ಮಂಜುಗಡ್ಡೆ ಸ್ವಲ್ಪ ಕರಗ್ತಾ ಇದೆ ಅನ್ನುವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ದ ಐಸ್ ಕ್ಯೂಬ್ಸ್ ಆರ್ ಕಂಪ್ಲೀಟ್ಲಿ ಟರ್ನ್ಡ್ ಇನ್ ಟು ದ ವಾಟರ್. ಇಲ್ಲಿ ನೀವು ನೀರನ್ನು ಬಿಟ್ಟು ಬೇರೆ ಯಾವುದೇ ವಸ್ತುವನ್ನು ನೋಡ್ತಾ ಇಲ್ಲ, ಹೌದಲ್ವಾ? ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ದ್ಯಾಟ್ ಐಸ್ ಕ್ಯೂಬ್ಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ವಾಟರ್. ವಾಟರ್ ಮಾತ್ರ ಐಸ್ ಕ್ಯೂಬ್ಸಲ್ಲಿ ಇರುತ್ತೆ, ಬೇರೆ ಯಾವ ವಸ್ತುಗಳು ಕೂಡ ಇರಲ್ಲ. The thing is, only the states will change. Ice cube in solid state, water is in liquid state, that's all. But the materials are the same. ಎರಡೂ ಕೂಡ ಸೇಮ್ ಮೆಟೀರಿಯಲ್ಸು, ಆದರೆ ಸ್ಟೇಟ್ಸ್ ಮಾತ್ರ ಏನಾಗುತ್ತೆ, ಚೇಂಜ್ ಆಗುತ್ತೆ. ವೆನ್ ವಿ ಕೀಪ್ ದ ಐಸ್ ಕ್ಯೂಬ್ಸ್ ಔಟ್ಸೈಡ್ ಇನ್ ದ ರೂಮ್ ಟೆಂಪರೇಚರಲ್ಲೂ ಕೂಡ ಏನಿರುತ್ತೆ, ಹೀಟ್ ಇರುತ್ತೆ, ಹೌದಲ್ವಾ? ದ ಹೀಟ್ ವಿಚ್ ಇಸ್ ಪ್ರೆಸೆಂಟ್ ಅರೌಂಡ್ ದ ಐಸ್ ಕ್ಯೂಬ್ಸ್ ವಿಲ್ ಬಿ ಅಬ್ಸಾರ್ಬ್ಡ್ ಬೈ ದ ಐಸ್ ಕ್ಯೂಬ್ ಆ್ಯಂಡ್ ಇಟ್ ವಿಲ್ ಟರ್ನ್ ಇನ್ ಟು ವಾಟರ್. ಹೀಟನ್ನು ಅಬ್ಸಾರ್ಬ್ ಮಾಡಿಕೊಂಡಾಗ ಆಟೋಮೆಟಿಕಲಿ ಏನಾಗುತ್ತೆ, ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ವೆನ್ ಯು ಟೇಕ್ ದ ಸೇಮ್ ವಾಟರ್ ಆ್ಯಂಡ್ ಕೀಪ್ ಇಟ್ ಇನ್ ದ ಫ್ರೀಝರ್, ಇದೇ ನೀರನ್ನು ತೊಗೊಂಡು ನೀವು ಮತ್ತೆ ಫ್ರೀಝರ್ನಲ್ಲಿ ಇಟ್ಟಾಗ ಅದರ ಟೆಂಪರೇಚರ್ ಹೇಗಿರುತ್ತೆ, ಬಿಸಿಯಾಗಿರುತ್ತೆ, ತಣ್ಣಗಿರುತ್ತೆ, ಹೌದಲ್ವಾ? ಸೊ ಅಗೇನ್ ಇಟ್ ವಿಲ್ ಟರ್ನ್ ಇನ್ ಟು ಸಾಲಿಡ್ ಐಸ್ ಕ್ಯೂಬ್ಸ್. ಸೊ ವಿತ್ ದಿಸ್ ಆಕ್ಟಿವಿಟಿ ವಾಟ್ ವಿ ಕ್ಯಾನ್ ಲರ್ನ್ ಇಸ್ ಬೋತ್ ವಾಟರ್ ಆ್ಯಂಡ್ ಐಸ್ ಕ್ಯೂಬ್ಸ್ ಆರ್ ದ ಸೇಮ್ ಮೆಟೀರಿಯಲ್ಸ್ ಬಟ್ ದೇ ಆರ್ ಇನ್ 2 different states. I hope the clarity you have got that water will get converted into ice and again ice will get converted into water. ಆ ಕ್ಲಾರಿಟಿ ನಿಮಗೆ ಬಂತು ಅಂತ ಅಂದ್ಕೊಳ್ತೀನಿ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಸಮ್ ಕನ್ಕ್ಲೂಷನ್ಸ್. ಲೆಟ್ ಅಸ್ ಸಿ ವಾಟ್ ಇಟ್ ಇಸ್. ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಫ್ರಮ್ ದ ಅಬ್ಸರ್ವೇಷನ್? ಈ ಅಬ್ಸರ್ವೇಷನ್ ಆಕ್ಟಿವಿಟಿ ಮಾಡಿ ನೀವು ಅಬ್ಸರ್ವ್ ಮಾಡಿದ್ರಲ್ವಾ, ಅದನ್ನು ಏನು ಕನ್ಕ್ಲೂಡ್ ಮಾಡ್ಬೋದು ಇಲ್ಲಿ ಅಂತ ಕೊಟ್ಟಿದ್ದಾರೆ. ಡಸ್ ದಿಸ್ ಮೀನ್ ದ್ಯಾಟ್ ಐಸ್ ಆ್ಯಂಡ್ ವಾಟರ್ ಆರ್ ದ ಸೇಮ್ ಸಬ್ಸ್ಟೆನ್ಸ್? ಎರಡು ಸೇಮ್ ಸಬ್ಸ್ಟೆನ್ಸಾ? The answer is yes. Ice and water are the 2 forms of the same substance. Ice ಮತ್ತು ವಾಟರ್ ಎರಡೂ ಕೂಡ ಏನೋ ಒಂದೇ ತರಹದ ಸಬ್ಸ್ಟೆನ್ಸ್. These forms are also called states.
ಅದಕ್ಕೋಸ್ಕರ ಇದನ್ನು ಸ್ಟೇಟ್ಸ್ ಆಫ್ ವಾಟರ್ ಅಂತ ಕರಿತೀವಿ. ದೀಸ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ವಾಟರ್ ಶೋ ಮೆನಿ ಡಿಫ್ರೆನ್ಸ್ ಇನ್ ದೇರ್ ಬಿಹೇವಿಯರ್. ಈ ಸ್ಟೇಟ್ಸು ಬೇರೆ ಆದಂಗೆ ಅವುಗಳ ಬಿಹೇವಿಯರ್ ಕೂಡ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ವಾಟರ್ ಫ್ಲೋಸ್ ಬಟ್ ಐಸ್ ಡಸ್ ನಾಟ್. ಹೌದಲ್ವಾ, ನೀರನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಸುರಿಯುವಾಗ ಏನಾಗುತ್ತೆ, ಅದು ಫ್ಲೋ ಆಗುತ್ತೆ. ಅದೇ ಮಂಜುಗಡ್ಡೆ ಐಸ್ನ ನೀವು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕಿದಾಗ ಅದು ಸುರಿಯಲ್ಲ, ಹರಿಯಲ್ಲ, ಏನಾಗುತ್ತೆ, ಬೀಳುತ್ತೆ. ಸೊ ಯು ಕ್ಯಾನ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ್ಯಾಟ್. ದೆನ್ ವಾಟರ್ ಸ್ಪ್ಲಾಶಸ್ ಬಟ್ ಐಸ್ ಡಸ್ ನಾಟ್. ಅಂದರೆ ವಾಟರ್ನ ನೀವು ಒಂದು ಹೈಟಿಂದ ಕೆಳಗಡೆಗೆ ಹಾಕಿದಾಗ ಅದೇನಾಗುತ್ತೆ, ಸಿಡಿಯುತ್ತೆ. ರೈಟ್, ವೆನ್ ಯು ಪುಟ್ ಇಟ್ ಡ್ರಾಪ್ ವೈಸ್ ಅದು ಸಿಡಿಯುತ್ತೆ, ಆದರೆ ಐಸನ್ನು ನೀವು ಕೆಳಗಡೆ ಹಾಕಿದಾಗ ಅದು ಸಿಡಿಯಲ್ಲ. ಸೊ ಈವನ್ ದೋ ಐಸ್ ಆ್ಯಂಡ್ ವಾಟರ್ ಆರ್ ದ ಸೇಮ್ ಸಬ್ಸ್ಟೆನ್ಸಸ್, ದೇ ಹ್ಯಾವ್ ದ ಡಿಫ್ರೆಂಟ್ ಬಿಹೇವಿಯರ್. ನೆಕ್ಸ್ಟ್ 8.1 ಇನ್ವೆಸ್ಟಿಗೇಟಿಂಗ್ ವಾಟರ್ಸ್ ಡಿಸಪಿಯರಿಂಗ್ ಆ್ಯಕ್ಟ್. ಇಟ್ ಈಸ್ ಅ ರೇನಿ ಮಾರ್ನಿಂಗ್. ಮಳೆಗಾಲದ ಒಂದು ಬೆಳಗ್ಗೆ. ವೈಲ್ ಗೋಯಿಂಗ್ ಟು ಸ್ಕೂಲ್, ಆವಿ ಆ್ಯಂಡ್ ತೀರವ್ ಅಬ್ಸರ್ವ್ ದ್ಯಾಟ್ ದೇರ್ ಆರ್ ಅ ಲಾಟ್ ಆಫ್ ವಾಟರ್ ಪಡಲ್ಸ್ ಇನ್ ದ ಪ್ಲೇ ಗ್ರೌಂಡ್. ಸೊ ಅದೊಂದು ಮಳೆಗಾಲ ಆಗಿರೋದ್ರಿಂದ ಆವಿ ಮತ್ತು ತೀರವು ಸ್ಕೂಲ್ಗೆ ಹೋಗ್ತಾ ಇರುವಾಗ ಪ್ಲೇ ಗ್ರೌಂಡಲ್ಲಿ ಏನು ನೋಡ್ತಾರೆ, ಜಾಸ್ತಿ ನೀರು ನಿಂತಿರೋದನ್ನು ನೋಡ್ತಾರೆ. ದ್ಯಾಟ್ ಈವ್ನಿಂಗ್ ವೆನ್ ದೇ ಗೋ ಟು ಪ್ಲೇ, ದೇ ಆರ್ ಸರ್ಪ್ರೈಸ್ ಟು ಅಬ್ಸರ್ವ್ ದ್ಯಾಟ್ ಸಮ್ ಆಫ್ ದ ವಾಟರ್ ಇನ್ ದ ಪಡಲ್ಸ್ ಹ್ಯಾಡ್ ಡಿಸಪಿಯರ್ಡ್. ಸೊ ಸ್ವಲ್ಪ ಸಂಜೆ ಆದಮೇಲೆ ಸ್ಕೂಲ್ ಮುಗಿಸ್ಕೊಂಡು ಹೋಗುವಾಗ ಏನು ನೋಡ್ತಾರೆ ಅಂತ ಅಂದರೆ, ಆ ಗುಂಡಿಗಳಲ್ಲಿ ಇದ್ದಂತಹ ನೀರು ಅಲ್ಲಿ ಇರಲಿಲ್ಲ, ಸೊ ಅದು ಕಡಿಮೆ ಆಗಿತ್ತು. ಹ್ಯಾವ್ ಯು ಎವರ್ ನೋಟಿಸ್ಡ್ ವಾಟರ್ ಇನ್ ದ ಪಡಲ್ಸ್ ಡಿಸಪಿಯರಿಂಗ್? ನೀವು ನೋಡಿರ್ತೀರ ಅಲ್ವಾ, ಮಳೆ ಬಂದಮೇಲೆ ರಸ್ತೆಗಳಲ್ಲಿ, ರೋಡಲ್ಲಿ ಅಥವಾ ಪ್ಲೇ ಗ್ರೌಂಡಲ್ಲೇ ಇರ್ಬೋದು, ನೀರು ನಿಂತ್ಕೊಂಡಿರುತ್ತೆ. ಅದೇ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ನೀರು ಕಡಿಮೆ ಆಗಿರೋದು ಅಥವಾ ನೀರು ಇಲ್ಲದೆ ಇರೋದನ್ನು ಕೂಡ ನೀವು ನೋಡಿರ್ತೀರ. ವೇ ಡಸ್ ಇಟ್ ಗೋ? ಹಾಗಿದ್ರೆ ಆ ನೀರು ಎಲ್ಲಿ ಹೋಯಿತು? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಸೊ ಹಾಗಿದ್ರೆ ಆ ನೀರು ಎಲ್ಲಿ ಹೋಗಿರ್ಬೋದಪ್ಪ? ಹಿಯರ್ ದ ಥೀರವ್ ಇಸ್ ಟೆಲ್ಲಿಂಗ್ ಸಮ್ ಆನ್ಸರ್. ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. I think the water has been absorbed by the soil on the playground. What do you think about it? ಹೌದಲ್ವಾ, ಪ್ಲೇಗ್ರೌಂಡಲ್ಲಿ ಮಣ್ಣಿರುತ್ತೆ. ಸೊ ಆ ಮಣ್ಣು ನೀರನ್ನು ಅಬ್ಸಾರ್ಬ್ ಮಾಡಿರ್ಬೋದು, ಇಂಕೊಂಡಿರ್ಬೋದು ಅಂತ ತೀರವ್ ಹೇಳ್ತಾನೆ. ಮೇ ಬಿ ದಿ ಆನ್ಸರ್ ಇಸ್ ಹಾಫ್ ಕರೆಕ್ಟ್. ಹೌದಲ್ವಾ, ಅರ್ಧ ಅದು ಕರೆಕ್ಟ್ ಆಗಿರಬಹುದು. ಹ್ಯಾವ್ ಯು ಎವರ್ ನೋಟಿಸ್ಡ್ ವಾಟರ್ ಇನ್ ದ ಪಡಲ್ಸ್ ಡಿಸಪಿಯರಿಂಗ್? ಓಕೆ, ಇಟ್ ಇಸ್ ಫಿನಿಶ್ಡ್. ವೇರ್ ಎಲ್ಸ್ ಹ್ಯಾವ್ ಯು ಸೀನ್ ದ ವಾಟರ್ ಡಿಸಪಿಯರಿಂಗ್? ಹಾಗಿದ್ರೆ ಇದೊಂದೇ ಕಡೆ ಅಲ್ಲದೆ ಬೇರೆ ಎಲ್ಲೆಲ್ಲಿ ನೀವು ವಾಟರ್ ಡಿಸಪಿಯರ್ ಅಂದರೆ ಕಣ್ಮರೆ ಆಗೋದನ್ನು ನೋಡಿದ್ದೀರಾ? ಕ್ಯಾನ್ ಯು ಥಿಂಕ್ ಆಫ್ ಅ ಪಾಸಿಬಲ್ ರೀಸನ್ ವೈ ದಿಸ್ ಹ್ಯಾಪನ್ಸ್? ಬೇರೆ ಏನಾದರೂ ರೀಸನ್ ಇದೆಯಾ? ನೀವು ಥಿಂಕ್ ಮಾಡಲಿಕ್ಕಾಗತ್ತಾ? ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ದ್ಯಾಟ್ ಆಫ್ಟರ್ ವಾಷಿಂಗ್ ದ ಯುಟೆನ್ಸಿಲ್ಸ್, ವಾಟರ್ ಲೆಫ್ಟ್ ಆನ್ ದ ಸರ್ಫೇಸ್ ಆಫ್ ಯುಟೆನ್ಸಿಲ್ಸ್ ಡ್ರೈಸ್ ಅಪ್ ಆಫ್ಟರ್ ಸಮ್ ಟೈಮ್. ಹೌದಲ್ವಾ, ಪಾತ್ರೆ ತೊಳೆದು ಇಟ್ಟಿರ್ತೀರಾ, ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ, ಅದ್ರ ಮೇಲೆ ಸಣ್ಣ ಸಣ್ಣ ನೀರಿನ ಹನಿ ಇರುತ್ತಲ್ವ, ಅದು ಡಿಸಪಿಯರ್ ಆಗಿಬಿಡುತ್ತೆ. ಡಸ್ ದ ರೀಸನ್ ಯು ಥಾಟ್ ಅರ್ಲಿಯರ್ ಟು ಎಕ್ಸ್ಪ್ಲೇನ್ ವಾಟರ್ ಡಿಸಪಿಯರ್ಸ್ ಅಪ್ಲೈಸ್ ಇನ್ ದಿಸ್ ಕೇಸ್ ಆಲ್ಸೋ? ಈ ಪ್ಲೇ ಗ್ರೌಂಡಲ್ಲಿ ಕೇಳಿದಾಗ ಯು ಜಸ್ಟ್ ಥಾಟ್ ದ್ಯಾಟ್ ದ ಸಾಯಿಲ್ ವುಡ್ ಅಬ್ಸಾರ್ಬ್ ದ ವಾಟರ್. ಆ ಸಾಯಿಲು ನೀರನ್ನು ಅಬ್ಸಾರ್ಬ್ ಮಾಡ್ಕೊಂಡಿರ್ಬೋದು ಅಂತ ಹೇಳಿದ್ರಿ. ಹಾಗಿದ್ರೆ ಈ ಒಂದು ಪಾತ್ರೆನ ತೊಳೆದಿಟ್ಟಾಗಲೂ ಕೂಡ ನೀರು ಅಬ್ಸಾರ್ಬ್ ಆಗಿರುತ್ತಾ? ಸ್ಟೀಲ್ ಪಾತ್ರೆ ಅಂದ್ಕೊಳ್ಳಿ, ಸ್ಟೀಲ್ ಏನಾದರೂ ನೀರನ್ನು ಅಬ್ಸಾರ್ಬ್ ಮಾಡುತ್ತಾ? ಆವಿ ವಂಡರ್ಸ್ ಇಫ್ ವಾಟರ್ ಹ್ಯಾಸ್ ಸ್ಪೀಡೆಡ್ ಥ್ರೂ ದ ಸರ್ಫೇಸ್ ಆಫ್ ಯುಟೆನ್ಸಿಲ್. ಆವಿ ಏನು ಅಂದ್ಕೊಳ್ತಾಳೆ, ಮೇ ಬಿ ಪಾತ್ರೆ ಒಳಗಡೆಗೆ ನೀರು ಸೀಪ್ ಆಗಿರುತ್ತೆ. ಸೀಪ್ ಅಂದರೆ ಇಂಕೊಂಡಿರುತ್ತೆ ಅಂತ. ತೀರವ್ ಥಿಂಕ್ಸ್ ದ್ಯಾಟ್ ವಾಟರ್ ಡಸ್ ನಾಟ್ ಸೀಪ್ ಥ್ರೂ ದ ಸರ್ಫೇಸ್ ಆಫ್ ಅ ಯುಟೆನ್ಸಿಲ್. ಆದರೆ ತೀರವ್ಗೆ ಅನಿಸುತ್ತೆ, ಇಲ್ಲ, ಯಾವುದೇ ಪಾತ್ರೆ ಒಳಗಡೆ ನೀರು ಇಂಗೋದಕ್ಕೆ ಸಾಧ್ಯ ಇಲ್ಲ. ಡಿಸೈನ್ ಆ್ಯನ್ ಆ್ಯಕ್ಟಿವಿಟಿ ಟು ಇನ್ವೆಸ್ಟಿಗೇಟ್ ಹೂಸ್ ಐಡಿಯಾ ಇಸ್ ಕರೆಕ್ಟ್. ನಿಮ್ಗೇನು ಅನಿಸುತ್ತೆ, ನೀರು ಪಾತ್ರೆ ಇಂಕೊಳತ್ತಾ ಅಥವಾ ಬೇರೆ ಏನಾಗಿರಬಹುದು? ಬೇರೆ ಏನೋ ಒಂದು ಆಗಿರುತ್ತೆ, ಹೌದಲ್ವಾ? ಅದು ಮಣ್ಣಿನ ಪಾತ್ರೆ ಆದರೆ ಇಂಕೊಳತ್ತೆ ಅಂತ ಹೇಳ್ಬೋದು, ಅಬ್ಸಾರ್ಬ್ ಮಾಡುತ್ತೆ ಅಂತ. ಬಟ್ ಇಟ್ ಈಸ್ ಅ ಸ್ಟೀಲ್, ದೆನ್ ಹೌ ಇಟ್ ಕ್ಯಾನ್ ಬಿ ಅಬ್ಸಾರ್ಬ್ಡ್? ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಒನ್ ಮೋರ್ ಆ್ಯಕ್ಟಿವಿಟಿ. So here what you have to do is take a tablespoon of water on a steel plate like this. Observe whether water seeps through to the other side of the plate or not. ಅಂದರೆ ನೀರು ಹಾಕ್ಬಿಟ್ಟು ಅದು ಕೆಳಗಡೆಗೆ ಸೋರ್ತಿದೆಯಾ ಅಂತ ನೋಡಬೇಕು. Keep observing this at a regular intervals until the water completely disappears. ವಾಟರ್ ಕಂಪ್ಲೀಟ್ ಆಗಿ ಕಣ್ಮರೆ ಆಗೋವರೆಗೂ, ಡಿಸಪಿಯರ್ ಆಗೋವರೆಗೂ ನೀವೇನು ಮಾಡಬೇಕು, ಈ ಆ್ಯಕ್ಟಿವಿಟಿಯನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. So let us perform this activity also.
Here I have taken a plate. I am adding few drops of water and I will spread it. ಏನು ಮಾಡ್ತೀನಿ ನಾನು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. As you can see here, ಇಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಇದೆ. ಆ್ಯಂಡ್ ಈ ಆ್ಯಕ್ಟಿವಿಟಿನಲ್ಲಿ ನಾವು ಈ ಥರ ತೊಳೆದಿಟ್ಟಂತಹ ಪಾತ್ರೆ ಆಗಿರಲಿ, ಒಣಗಾಕಿರೋ ಬಟ್ಟೆ ಆಗಿರಲಿ, ಅದರಿಂದ ಹೇಗೆ ನೀರು ಎವಾಪರೇಟ್ ಆಗುತ್ತೆ ಅಥವಾ ಎಲ್ಲಿಗೆ ಹೋಗುತ್ತೆ, ಹೇಗೆ ಹೋಗುತ್ತೆ ಅಂತ ಕಂಡು ಹಿಡಿಯೋದಕ್ಕೋಸ್ಕರ ಈ ಥರ ಪ್ಲೇಟನ್ನು ನೀವು ಬಿಸಿಲಲ್ಲೂ ಕೂಡ ಇಡ್ಬೋದು ಅಥವಾ ಜಾಸ್ತಿ ಗಾಳಿ ಬೀಸ್ತಾ ಇರೋ ಜಾಗದಲ್ಲೂ ಇಡ್ಬೋದು. ಬಟ್ ಇಫ್ ಐ ಕೀಪ್ ಇಟ್ ಇನ್ ಸನ್ಲೈಟ್ ಇಟ್ ವಿಲ್ ಟೇಕ್ ವೆರಿ ಲಾಂಗರ್ ಟೈಮ್ ಟು ಶೋ ಫಾರ್ ಯು. ದಟ್ಸ್ ವೈ ಐ ಆಮ್ ಯೂಸಿಂಗ್ ಅ ಡ್ರೈಯರ್. ಇದರಿಂದ ನಾವೇನು ಮಾಡೋಣ, ಇವಾಗ ಇಲ್ಲಿ ಗಾಳಿ ಬೀಸೋ ಥರ ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. ಇಲ್ಲಿ ನೋಡಿ ಏನಾಗ್ತಾ ಇದೆ ನೋಡಿ, ಅಲ್ಲಿ ನೀರು ಸ್ವಲ್ಪ ಸ್ವಲ್ಪ ಖಾಲಿ ಆಗ್ತಾ ಇದೆ ಅನ್ನೋ ಥರ ನಿಮಗೆ ಫೀಲ್ ಆಗ್ತಾ ಇದೆ, ಹೌದಲ್ವಾ? ಏನಕ್ಕೆ ಹಾಗೆ ಅನಿಸ್ತಾ ಇದೆ? ಯಾಕೆ ಅದು ಕ್ಲಿಯರ್ ಆಯಿತು ಅಂತ ಅನಿಸ್ತಾ ಇದೆ ನಿಮಗೆ? ಗಾಳಿ ಜಾಸ್ತಿ ಆಗ್ತಾ ಇದ್ದ ಹಾಗೆಯೇ ನೀರು ಏನಾಗ್ತಾ ಇದೆ, ಬೇಗ ಬೇಗ ಇಲ್ಲಿ ನೋಡಿ, ಇಲ್ಲಿದ್ದ ನೀರು ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಲ್ಲಿ, ಹೌದಲ್ವಾ? ಸೊ ಹಾಗಿದ್ರೆ ಆ ನೀರು ಎಲ್ಲಿ ಹೋಯಿತು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ನೀರು ಸಂಪೂರ್ಣವಾಗಿ ಎವಾಪರೇಟ್ ಕಂಪ್ಲೀಟಾಗಿ ಏನಾಗ್ತಾ ಇದೆ, ಅಲ್ಲಿ ನೀರೇ ಇರಲಿಲ್ವೇನೋ ಅನಿಸೋ ಅಷ್ಟು ಅದು ಆ ಜಾಗದಿಂದ ಹೊರಟು ಹೋಗ್ತಾ ಇದೆ. And this process we will call it as evaporation. So what is evaporation? Basically when the water turns to its water vapor. ಇವಾಗ ಇಲ್ಲಿ ಕಾಣಿಸ್ಲಿಲ್ವಲ್ಲ ನೀರು, ಅದು ಎಲ್ಲಿ ಹೋಯಿತು ಅಂದರೆ ಗಾಳಿ ಜೊತೆಗೆ ಅದು ಏನಾಗೋಯಿತು, ಮಿಕ್ಸ್ ಆಗಿ ಹೋಯಿತು. ಹೇಗೆ ಮಿಕ್ಸ್ ಆಯಿತು? ದ heat which is present around the water is absorbed by the water. ವಾಟರ್ ಅದನ್ನು ಅಬ್ಸಾರ್ಬ್ ಮಾಡಿ ವಾಟರ್ ಏನಾಗುತ್ತೆ, ವಾಟರ್ ವೇಪರ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದ್ಯಾಟ್ ವಿಲ್ ಬಿ ಮಿಕ್ಸ್ಡ್ ವಿತ್ ದ ಏರ್. ಫೈನ್. ಸೊ ಇಲ್ಲಿ ಎಲ್ಲ ಆಟ ಆಡುವಾಗ ನಿಮ್ಮ ಗ್ರೌಂಡಲ್ಲಾಗಿರಲಿ ಅಥವಾ ಪಾತ್ರೆ ತೊಳೆದ ಮೇಲೆ ಈ ಯುಟೆನ್ಸಿಲ್ ಮೇಲೆ ಇರುವಂತಹ ವಾಟರ್ ಎಲ್ಲಿ ಹೋಗುತ್ತೆ ಅಂತ ಅಂದರೆ ಇಟ್ ವಿಲ್ ಬಿ ಎವಾಪರೇಟೆಡ್. ದಿಸ್ ಕನ್ವರ್ಷನ್ ಆಫ್ ವಾಟರ್ ಟುವರ್ಡ್ಸ್ ವಾಟರ್ ವೇಪರ್ ಫಾರ್ಮ್ ವಿ ವಿಲ್ ಕಾಲ್ ಇಟ್ ಆಸ್ ಎವಾಪರೇಷನ್ ಫಾರ್ಮ್. ಆ್ಯಕ್ಟಿವಿಟಿ ನೋಡಿದ್ರಲ್ವಾ, ಅಲ್ಲಿ ಎಲ್ಲಾದರೂ ನೀರು ಸೋರ್ತಿತ್ತು ಅಂತ ಅನಿಸ್ತಾ ನಿಮಗೆ? ಇಲ್ಲ ಅಲ್ವಾ? ದೇರ್ ವಾಸ್ ಸಮಥಿಂಗ್ ಎಲ್ಸ್ ದಟ್ ವಾಸ್ ಹ್ಯಾಪ್ನಿಂಗ್, ಕರೆಕ್ಟ್? ಅದನ್ನು ವೇಪರ್ ಸ್ಟೇಟ್ ಅಂತ ಕರಿತೀವಿ ನಾವು. ಸೊ ವಾಟ್ ಡು ಯು ಇನ್ಫರ್ ಅಂದರೆ ನಿಮಗೆ ಈ ಆ್ಯಕ್ಟಿವಿಟಿ ಮಾಡಿದ್ಮೇಲೆ ಏನು ಗೊತ್ತಾಯಿತು ಅಂದರೆ, ಈಸ್ ದಿಸ್ ಆ್ಯಕ್ಟಿವಿಟಿ ಎನಫ್ ಟು ಕಮ್ ಟು ದ ಕನ್ಕ್ಲೂಷನ್ ದಟ್ ವಾಟರ್ ಡಸ್ ನಾಟ್ ಸೀಪ್ ಥ್ರೂ ದ ಸ್ಟೀಲ್ ಪ್ಲೇಟ್. ಸೊ ಇದರಿಂದ ನಾವು ಸ್ಟೀಲ್ ಪ್ಲೇಟ್ ಒಳಗಡೆ ನೀರು ಸೋರುತ್ತೆ ಅನ್ನೋದನ್ನು ಹೇಳಬಹುದಾ? ಹೌದು. ಇಫ್ ವಾಟರ್ ಡಸ್ ನಾಟ್ ಸೀಪ್ ಥ್ರೂ ದ ಸ್ಟೀಲ್ ಪ್ಲೇಟ್ ದೆನ್ ವೇರ್ ಹ್ಯಾಸ್ ದ ವಾಟರ್ ಗಾನ್? ಹಾಗಿದ್ರೆ ಎಲ್ಲಿ ಹೋಯಿತು ನೀರು? ದಿಸ್ ವಾಟರ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು gaseous state and that we will call it as what? Water vapor. ಸೊ ವಾಟರ್ ಏನಾಯಿತು, ಇಲ್ಲಿ ಆವಿ ಆಯಿತು, gaseous ಫಾರ್ಮ್ಗೆ ಹೋಯಿತು, ಆ್ಯಂಡ್ ದ್ಯಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಅ ವಾಟರ್ ವೇಪರ್. ದ ವಾಟರ್ ವೇಪರ್ ಈಸ್ ಅನದರ್ ಸ್ಟೇಟ್ಸ್ ಆಫ್ ವಾಟರ್. ಸೊ ವಾಟರಲ್ಲಿ ಇವಾಗ ನಿಮಗೆ 3 ಸ್ಟೇಟ್ ಗೊತ್ತಾಯಿತು. ಒಂದು ಐಸ್, ಇನ್ನೊಂದು ವಾಟರ್, ಇನ್ನೊಂದು ವಾಟರ್ ವೇಪರ್. ದಿಸ್ ಈಸ್ ದಿ ಅದರ್ ಸ್ಟೇಟ್ ಆಫ್ ದ ವಾಟರ್. ಲೆಟ್ ಅಸ್ ಥಿಂಕ್ ಆಫ್ another observation where you notice the water disappearing. ಇನ್ನೊಂದು ಆ್ಯಕ್ಟಿವಿಟಿಯಲ್ಲಿ ಅಥವಾ ಇನ್ನೊಂದು ಸಿಚುವೇಷನಲ್ಲಿ ಕೂಡ ನೋಡೋಣ ಎಲ್ಲಿ ವಾಟರ್ ಡಿಸಪಿಯರ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ. ವೈಲ್ ಮೇಕಿಂಗ್ ದೋಸಾ ವಿ ಸ್ಪ್ರಿಂಕಲ್ ಸಮ್ ವಾಟರ್ ಆನ್ ದ ಹಾಟ್ ಪ್ಯಾನ್ ಆ್ಯಂಡ್ ಇಟ್ ಡಿಸಪಿಯರ್ಸ್. ವೇರ್ ಡಸ್ ಇಟ್ ಗೋ? ಹೌದಲ್ವಾ? ದೋಸೆ ಮಾಡುವಾಗ ಹೋಟೆಲ್ಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲೇ ಆಗಲಿ ತವಾ ಮೇಲೆ ವಾಟರ್ನ ಸ್ಪ್ರಿಂಕಲ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಅದು ಹೊಗೆ ಥರ ಮೇಲೆ ಬರುತ್ತೆ ಅಲ್ವಾ? ಆಮೇಲೆ ಆ ತವಾ ಮೇಲೆ ನೀರು ಒಂದು ಚೂರು ಕೂಡ ಇರಲ್ಲ. ಏನಾಯಿತು ಹಾಗಿದ್ರೆ? ಆ ಪ್ಯಾನು ಬಿಸಿ ಇತ್ತಲ್ವ, ಆ ಬಿಸಿನ ಹೀರ್ಕೊಂಡು ನೀರೇನಾಯಿತು, ವೇಪರ್ ಆಗಿ ಕನ್ವರ್ಟ್ ಆಯಿತು. ಅದೇ ಹಬೆ ಅಥವಾ ಹೊಗೆ ಆಗಿ ಮೇಲ್ಗಡೆಗೆ ಬರುತ್ತೆ. ಹಿಯರ್ ದೇ ಹ್ಯಾವ್ ಗಿವನ್, ಲೆಟ್ ಅಸ್ ಡ್ರಾ ಅ ಡೀಟೇಲ್ಡ್ ಸ್ಕೆಚ್ ಅಬೌಟ್ ವಾಟ್ ಹ್ಯಾಪನ್ಸ್ ಟು ದ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಯು ಕ್ಯಾನ್ ರೈಟ್ ಹಿಯರ್ ಇಸ್ water, it will get converted into ice and also gas. ಐಸು ವಾಟರ್ ಕೂಡ ಆಗತ್ತೆ ಅಲ್ವಾ? ಸೊ ಐಸ್ ವಾಟರ್ ಆಗೋದನ್ನು ನಾವೇನಂತ ಕರಿತೀವಿ? ಕ್ಯಾಪ್ಷನ್ ಕೊಡಬೇಕು ಇದಕ್ಕೆ.
ಸೊ ಇಟ್ ಗೆಟ್ಸ್ ಲಿಕ್ವಿಫೈಡ್. ವಾಟರ್ ಐಸ್ ಆಗೋದನ್ನು ಸಾಲಿಡಿಫಿಕೇಷನ್ ಅಂತೀವಿ. ಆಮೇಲೆ ವಾಟರ್ ಗ್ಯಾಸ್ ಆಗಿ ಕನ್ವರ್ಟ್ ಆಗೋದನ್ನು ವಾಟರ್ ವೇಪರ್ ಸ್ಟೇಟ್ ಅಂತ ಇಲ್ಲಿ ಕರಿತೀವಿ. ಸೊ ಈಸಿಲಿ ಯು ಕ್ಯಾನ್ ರೈಟ್ ಇಟ್ ಇನ್ ಯೋರ್ ಓನ್ ವರ್ಡ್ಸ್. ದೆನ್ ವಾಟರ್ ವೇಪರ್ ಈಸ್ ಆ್ಯಕ್ಚುಲಿ ಇನ್ವಿಸಿಬಲ್ ಅಂದರೆ ಕಣ್ಣಿಗೆ ವಾಟರ್ ವೇಪರು ಕಾಣಿಸಲ್ಲ. ಬಟ್ ದ ಪ್ರೆಸೆನ್ಸ್ ಆಫ್ ಟೈನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಇನ್ ದ ಸ್ಟೀಮ್ ಮೇಕ್ಸ್ ಇಟ್ ವಿಸಿಬಲ್. ಈಗ ನೋಡಿ, ನಿಮ್ಮ ಸುತ್ತಮುತ್ತ ಕೂಡ ಎವಾಪರೇಷನ್ ಆಗ್ತಾನೇ ಇರುತ್ತೆ. ಆ ಎವಾಪರೇಷನ್ ಆಗುವಾಗ ನಿಮಗೆ ವಾಟರ್ ವೇಪರ್ ನಿಮಗೆ ಕಾಣಿಸ್ತಿಲ್ಲ. ಆದರೆ ಸ್ಟೀಮಲ್ಲಿ ಅಂದರೆ ನೀರನ್ನ ಕುದಿಸೋಕ್ಕಿಟ್ಟಾಗೂ ಅಷ್ಟೇ ಹೊಗೆ ಬರ್ತಾ ಇರುತ್ತೆ, ಹೌದಲ್ವಾ? ಆ ಹೊಗೆನಲ್ಲಿ ವಾಟರು ವೇಪರ್ ಸ್ಟೇಟ್ಗೆ ಚೇಂಜ್ ಆಗ್ತಿರುತ್ತೆ. ಏನಕ್ಕೆ ಕಾಣಿಸುತ್ತೆ ನಿಮಗೆ ಹೊಗೆ ಅಂತ ಅಂದರೆ ಅದರಲ್ಲಿ ಸ್ಮಾಲ್ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಇರುತ್ತೆ. ಆದ್ದರಿಂದ ನಿಮಗೆ ಅದು ಹೊಗೆ ಹೋಗೋ ಥರ, ಸ್ಟೀಮ್ ಹೋಗೋ ಥರ ನಿಮಗೆ ಕಾಣಿಸುತ್ತೆ. ದೆನ್ the water which is sprinkled on the hot pan gets converted into steam. ರಿಮೆಂಬರ್, ಆ ದೋಸೆ ತವಾ ಮೇಲೆ ನೀವು ಹಾಕ್ತೀರಲ್ವ, ಅದು ಏನಾಗಿ ಕನ್ವರ್ಟ್ ಆಯಿತು? ಸ್ಟೀಮ್ ಆಗಿ ಕನ್ವರ್ಟ್ ಆಯಿತು. ಸ್ಟೀಮ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ ವಾಟರ್ ವೇಪರ್. ಸ್ಟೀಮು ಕೂಡ ವಾಟರ್ ವೇಪರ್. ಆ್ಯಂಡ್ ಅದರಲ್ಲಿ ಸಮ್ ಪಾರ್ಟ್ ಆಫ್ ವಿಚ್ ಕನ್ವರ್ಟ್ಸ್ ಇಂಟು ವಾಟರ್ ಡ್ರಾಪ್ಲೆಟ್ಸ್. ಆ ವಾಟರ್ನ ಸ್ಪ್ರಿಂಕಲ್ ಮಾಡಿದ ತಕ್ಷಣ ಕೆಲವೊಂದಿಷ್ಟು ವೇಪರ್ ಆಗಿ ಚೇಂಜ್ ಆಯಿತು. ಆ ವೇಪರ್ ಒಳಗಡೆ ವಾಟರ್ ಡ್ರಾಪ್ಲೆಟ್ಸ್ ಇದ್ದಿದ್ದರಿಂದ ನಿಮಗೆ ಅದು ಸ್ಟೀಮು ಕಣ್ಣಿಗೆ ಕಾಣಿಸ್ತಿತ್ತು. ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ಇಂಟು ಇಟ್ಸ್ ವೇಪರ್ ಸ್ಟೇಟ್ ಇಸ್ ಕಾಲ್ಡ್ ಆಸ್ ಎವಾಪರೇಷನ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಎವಾಪರೇಷನ್ ಅಂತ ಅಂದರೆ ಏನು? ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗೋದನ್ನು ಎವಾಪರೇಷನ್ ಅಂತ ನಾವು ಅದನ್ನು ಕರಿತೀವಿ. ದೆನ್ ದ ಪ್ರೋಸೆಸ್ ಆಫ್ ಎವಾಪರೇಷನ್ ಟೇಕ್ಸ್ ಪ್ಲೇಸ್ ಕಂಟಿನ್ಯೂಸ್ಲಿ. ಯಾವಾಗಲೂ ಕೂಡ ಎವಾಪರೇಷನ್ ಆಗ್ತಾನೇ ಇರುತ್ತೆ. ಈವನ್ ಇನ್ ದ ರೂಮ್ ಟೆಂಪರೇಚರ್, ನಿಮ್ಮ ಸುತ್ತಮುತ್ತ ರೂಮ್ ಟೆಂಪರೇಚರಲ್ಲೂ ಕೂಡ ಎವಾಪರೇಷನ್ ನಡೀತಾನೆ ಇರುತ್ತೆ. ಕ್ಯಾನ್ ಯು ಥಿಂಕ್ ಆಫ್ ಅದರ್ ಎಕ್ಸಾಂಪಲ್ಸ್ ಆಫ್ ಎವಾಪರೇಷನ್? ಡ್ರೈಯಿಂಗ್ ಆಫ್ ವೆಟ್ ಕ್ಲಾತ್ಸ್, ಹೌದಲ್ವಾ? ಬಟ್ಟೆ ಒಗೆದು ಒಣಗಿ ಹಾಕಿದಾಗ ನೀರು ಅದರಲ್ಲಿರೋದು ಎವಾಪರೇಟ್ ಆಗುತ್ತೆ. ಮಾಪ್ಡ್ ಫ್ಲೋರ್ ಅಂತ ಅಂದ್ರೆ ಏನು? ಒರೆಸಿರೋ ನೆಲ ಸ್ವಲ್ಪ ಹೊತ್ತಾದ ಮೇಲೆ ಒಣಗುತ್ತೆ. ಸ್ವೆಟ್ ಆನ್ ಯೋರ್ ಬಾಡಿ, ನೀವು ತುಂಬ ಬೆವರಿರ್ತೀರಾ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಆ ಸ್ವೆಟ್ಟೆಲ್ಲ, ಆ ಬೆವರೆಲ್ಲ ಏನಾಗಿರುತ್ತೆ, ಒಣಗಿ ಹೋಗಿರುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ಎವಾಪರೇಷನ್. ನೌ ವಾಟ್ ಯು ಥಿಂಕ್ ಇಸ್ ಅ ರೀಸನ್ ಫಾರ್ ಡಿಸಪಿಯರೆನ್ಸ್ ಆಫ್ ವಾಟರ್ ಫ್ರಮ್ ದ ಪಡಲ್ಸ್? ಈಗ ಹೇಳಿ, ರಸ್ತೆಗಳಲ್ಲಿ ಅಥವಾ ಪ್ಲೇ ಗ್ರೌಂಡಲ್ಲಿ ನೀರು ಕಣ್ಮರೆ ಆಯಿತು, ಡಿಸಪಿಯರ್ ಆಯ್ತಲ್ವಾ? ಏನು ರೀಸನ್ ಇರಬಹುದು? ಇಸ್ ಇಟ್ ಡ್ಯೂ ಟು ಸೀಪಿಂಗ್ ಆಫ್ ವಾಟರ್ ಇನ್ ಟು ಗ್ರೌಂಡ್? ಅಂದರೆ ಸಾಯಿಲ್ ಒಳಗಡೆ ವಾಟರು ಇಂಕೊಂಡಿದ್ದಕ್ಕ, ಅಥವಾ ಎವಾಪರೇಷನ್ ಆಫ್ ವಾಟರಿಂದನಾ, ಅಥವಾ ಬೋತ್ ಎರಡರಿಂದನೂ? ಹೌದು, ಎರಡೂ ಆಗಿರ್ಬೋದಲ್ವಾ. ಆ ಮಣ್ಣು ಸ್ವಲ್ಪ ಪ್ರಮಾಣದ ನೀರನ್ನು ಅಬ್ಸಾರ್ಬ್ ಮಾಡಿರ್ಬೋದು, ಆ್ಯಂಡ್ ಇನ್ನೊಂದು ಸ್ವಲ್ಪ ಏನಾಗಿರುತ್ತೆ, ಎವಾಪರೇಟ್ ಆಗಿರುತ್ತೆ. ಹ್ಯಾಂಡ್ ಸ್ಯಾನಿಟೈಸರ್ ಡಿಸಪಿಯರ್ಸ್ ಆ್ಯಸ್ ಯು ರಬ್ ಇಟ್ ಇನ್ ಯೋರ್ ಹ್ಯಾಂಡ್, ವಾಟ್ ಹ್ಯಾಪನ್ಸ್ ಟು ಇಟ್? ಹೌದಲ್ವಾ? ಹ್ಯಾಂಡ್ ಸ್ಯಾನಿಟೈಸರ್ ನೀವೆಲ್ಲರೂ ಇವಾಗ ಯೂಸ್ ಮಾಡೇ ಇರ್ತೀರ. ಕೊರೋನಾ ಬಂದಮೇಲೆ ಏನು ಮಾಡ್ತೀರಾ? ಹ್ಯಾಂಡ್ ಸ್ಯಾನಿಟೈಸರ್ ತೊಗೊಳ್ತೀರಾ, ಕೈ ಮಧ್ಯದಲ್ಲಿ ಹಾಕ್ಕೊಂಡು ಅದನ್ನು ರಬ್ ಮಾಡ್ತೀರಾ. ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ತಣ್ಣಗಿರೋ ಫೀಲ್ ಆಗುತ್ತೆ, ಕೋಲ್ಡ್ ಫೀಲ್ ಆಗುತ್ತೆ, ಆ್ಯಂಡ್ ಅದರಲ್ಲಿ ಸ್ಯಾನಿಟೈಸರ್ ಇರೋದೇ ಇಲ್ಲ. ಏನಾಯಿತು ಸ್ಯಾನಿಟೈಸರು? ಸೇಮ್ ಆ್ಯಸ್ ವಾಟರ್, ಸ್ಯಾನಿಟೈಸರ್ ಆಲ್ಸೋ ಎವಾಪರೇಟ್ಸ್, ಅದು ಕೂಡ ಎವಾಪರೇಟ್ ಆಗಿ ಹೋಗಿರುತ್ತೆ. ದೆನ್ there is one more mystery, that is another mystery. Next day, Avi, Thirav and their friends decide to make lemonade. So ಅವರೆಲ್ಲ ಫ್ರೆಂಡ್ಸು ಸೇರಿಕೊಂಡು ಲೆಮನ್ ಜ್ಯೂಸ್ ಮಾಡಲಿಕ್ಕೆ ಹೋಗ್ತಾರೆ. ಡ್ಯೂರಿಂಗ್ ದ ಪ್ರಿಪ್ರೇಷನ್ they take cold water in the glass tumbler and add ice cubes to it. ಸೊ ಗ್ಲಾಸಲ್ಲಿ ಅವರು ನೀರು ಹಾಕಿ ಅದಕ್ಕೆ ಐಸ್ ಕ್ಯೂಬ್ಸನ್ನು ಆ್ಯಡ್ ಮಾಡ್ತಾರೆ. After few minutes, they notice something exciting about the outer surface of the glass tumbler. ಸ್ವಲ್ಪ ಹೊತ್ತಾದಮೇಲೆ ಅವ್ರು ಏನು ಮಾಡ್ತಾರೆ, ಆ ಗ್ಲಾಸ್ ಲೋಟದ ಆಚೆ ಏನೋ ಒಂದು ಎಕ್ಸೈಟ್ಮೆಂಟ್ ಆಗಿರುವಂತಹ ವಿಷಯ ನಡೆದಿರೋದನ್ನು ನೋಡ್ತಾರೆ. ಸೊ ಲೆಟ್ ಅಸ್ ಫೈಂಡ್ ಔಟ್ ಬೈ ಕಂಡಕ್ಟಿಂಗ್ ಅ ಸಿಮಿಲರ್ ಆ್ಯಕ್ಟಿವಿಟಿ ಅವರ್ಸೆಲ್ಸ್. ಅವ್ರು ಏನು ಕಂಡು ಹಿಡಿದ್ರು ಅಂತ ನಮಗೆ ಗೊತ್ತಾಗಬೇಕಲ್ವಾ? ಸೊ ನಮಗೆ ಹೇಗೆ ಗೊತ್ತಾಗುತ್ತೆ? ಆ್ಯಕ್ಟಿವಿಟಿ ಮಾಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಹಾಗಿದ್ರೆ ಆ್ಯಕ್ಟಿವಿಟಿಯನ್ನು ಮಾಡಿ ನೋಡೋಣ. ಇನ್ ದಿಸ್ ಆ್ಯಕ್ಟಿವಿಟಿ ಐ ಹ್ಯಾವ್ ಟೇಕನ್ 3 ಗ್ಲಾಸಸ್. ನಿಮಗೆ 3 ಗ್ಲಾಸಸ್ನ ತೊಗೊಳೋದಕ್ಕೆ ಹೇಳಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಹೇಳಿರೋದು ಒಂದೇ, ಬಟ್ ನಿಮಗೆ ಕಂಪೇರ್ ಮಾಡಿ ತೋರಿಸೋಣ ಅಂತ ನಾನು ಈ ಥರ ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ 1 ಗ್ಲಾಸ್ ಬಾಟಲ್ ಆ್ಯಂಡ್ 1 more is the steel
ಎರಡೂ ಕೂಡ ಸ್ಟೀಲ್ ಲೋಟನೇ ತೊಗೊಂಡಿದ್ದೀನಿ ನಾನು. ಆದರೆ ಇದರಲ್ಲಿ ಏನು ಅಂದರೆ ಸ್ವಲ್ಪ ಕೋಲ್ಡ್ ವಾಟರನ್ನು ತೊಗೊಂಡಿದ್ದೀನಿ. ಎಲ್ಲಿ ಈ ಗ್ಲಾಸ್ ಲೋಟದಲ್ಲಿ ಮತ್ತು ಈ ಸ್ಟೀಲ್ ಲೋಟದಲ್ಲೂ ಕೂಡ ನಾನು ಕೋಲ್ಡ್ ವಾಟರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅಡಿಷ್ನಲ್ ಆಗಿ ಇನ್ನೊಂದು ಸ್ವಲ್ಪ ಐಸ್ ಕ್ಯೂಬ್ಸನ್ನು ನಾನು ಅದರೊಳಗಡೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಫೈನ್. ಆದರೆ ಇಲ್ಲಿರುವಂತಹ ಇನ್ನೊಂದು ಸ್ಟೀಲ್ ಲೋಟದಲ್ಲಿ ನಾನು ಯಾವುದೇ ತರಹದ ಕೋಲ್ಡ್ ವಾಟರ್ ಆಗಲಿ ಅಥವಾ ಐಸ್ ಕ್ಯೂಬ್ಸನ್ನು ಆ್ಯಡ್ ಮಾಡಿಲ್ಲ. ಇದು ನಾರ್ಮಲ್ ವಾಟರ್. ಇದರಲ್ಲಿ ಆಲ್ರೆಡಿ ನಾನು ಕೋಲ್ಡ್ ವಾಟರ್ ತೊಗೊಂಡಿದ್ದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಏನು ಹಾಕಿದ್ದೀನಿ, ಐಸ್ ಕ್ಯೂಬ್ಸನ್ನು ಹಾಕಿದ್ದೀನಿ. ಐ ಹ್ಯಾವ್ ಆ್ಯಡೆಡ್ ಲಿಟಲ್ ಮೋರ್ ಐಸ್ ಕ್ಯೂಬ್ಸ್ ಫಾರ್ ದಿಸ್. ಓಕೆ, ವಿ ಹ್ಯಾವ್ ಟು ವೇಟ್ ಫಾರ್ ಫ್ಯೂ ಮಿನಿಟ್ಸ್ ಟು ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಫಾರ್ ದ ಸರ್ಫೇಸ್ ಆಫ್ ದಿಸ್ ಗ್ಲಾಸಸ್. ಓಕೆ, ಈ ಬಾಟಲ್ ಮೇಲೆ ಅಥವಾ ಗ್ಲಾಸ್ ಮೇಲೆ ಏನು ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕು. So if you keep observing, as I have already taken the cold water, you can see some of the droplets, water droplets on this glass. ಅಲ್ವಾ? ನೋಡಿ, ಇಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಕಾಣಿಸ್ತಾ ಇದೆ ನಿಮಗೆ ಇದರಲ್ಲೂ ಕೂಡ, ಹೌದಲ್ವಾ? ಹಾಗಿದ್ರೆ ಅರ್ಥ ಏನು? ಡಸ್ ದ ವಾಟರ್ ಡ್ರಾಪ್ಲೆಟ್ಸ್ ಕಮ್ ಫ್ರಮ್ ದ ಇನ್ಸೈಡ್? ಒಳಗಡೆಯಿಂದ ಏನಾದರೂ ಆ ವಾಟರ್ ಡ್ರಾಪ್ಲೆಟ್ಸು ಆಚೆ ಬಂದಿದೆಯಾ? ಹಾಗಿದ್ರೆ ಇಲ್ಲಿಗೂ ಬರಬೇಕಿತ್ತಲ್ವ ಆ ಥರ, ಆದರೆ ಇಲ್ಲಿ ಬಂದಿಲ್ಲ. ಕರೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ತರಹದ ವಾಟರ್ ಡ್ರಾಪ್ಲೆಟ್ಸು ಇಲ್ಲ, ಆದರೆ ಈ ಎರಡು ಲೋಟದಲ್ಲಿ ಇದೆ. ವೈ ಇಸ್ ದ್ಯಾಟ್? ಇನ್ ದಿಸ್ ಪ್ರಾಸೆಸ್ ಯು ಆಲ್ ನೋ ದ್ಯಾಟ್ ವಿ ಹ್ಯಾವ್ ಏರ್ ಅರೌಂಡ್ ಅಸ್. ಕರೆಕ್ಟ್. ಗಾಳಿ ಎಲ್ಲ ಕಡೆ ಇರುತ್ತೆ. ಆ್ಯಂಡ್ ದಟ್ ಏರ್ ಕಂಟೈನ್ಸ್ ವಾಟರ್ ವೇಪರ್ಸ್ ಇನ್ ಇಟ್. ಕರೆಕ್ಟ್. ಏರಲ್ಲಿ ಏನಿರುತ್ತೆ? ವಾಟರ್ ವೇಪರ್ ಇರುತ್ತೆ. ಈಗ ಇಲ್ಲಿರುವಂತಹ ಏರಲ್ಲೂ ಕೂಡ ಏನಿದೆ? ವಾಟರ್ ವೇಪರ್ ಇದೆ. ಆದರೆ ದ ಸರ್ಫೇಸ್ ಆಫ್ ದಿಸ್ ಗ್ಲಾಸಸ್, ಈ ಎರಡೂ ಗ್ಲಾಸಿನ ಸರ್ಫೇಸ್ ಹೇಗಿದೆ? ಬೆಚ್ಚಗಿದೆಯೋ ಅಥವಾ ತಣ್ಣಗಿದೆಯೋ? ಕೋಲ್ಡ್ ವಾಟರ್ ಹಾಕಿರೋದ್ರಿಂದ ಏನಾಗಿದೆ ಈ ಸರ್ಫೇಸು? ಇಟ್ ಈಸ್ ಕೋಲ್ಡ್ ಆಗಿದೆ. ಅದೇ ಈ ಸರ್ಫೇಸ್ ಏನಿದೆ? ನಾರ್ಮಲ್ ಆಗಿದೆ. ಕೋಲ್ಡ್ ಆಗೂ ಇಲ್ಲ, ಬಿಸಿಯಾಗೂ ಇಲ್ಲ. ದೆನ್ ಬಿಕಾಸ್ ಆಫ್ ದಿಸ್ ಕೋಲ್ಡ್ ಸರ್ಫೇಸ್, ದ ಏರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ರೀಜನ್ ಈಸ್ ಗೆಟ್ಟಿಂಗ್ ಪಾಸ್ಡ್ ಆನ್ ಟು ಇಟ್. ಇದ್ರ ಮೇಲೆ ಏನಾಗ್ತಾ ಇದೆ? ಪಾಸ್ ಆಗ್ತದೆ, ಹೌದಲ್ವಾ? ಪಾಸ್ ಆಗುವಾಗ ಯಾವುದೇ ಒಂದು ಕೋಲ್ಡ್ ಸರ್ಫೇಸ್ ಮೇಲೆ ಗಾಳಿ ಅಥವಾ ಏರ್ ಪಾಸ್ ಆಗುವಾಗ ಏನಾಗುತ್ತೆ? ಅದರಲ್ಲಿ ಇರುವಂತಹ ವಾಟರ್ ವೇಪರು ಇನ್ ಟರ್ನ್ ವಾಟರ್ ಆಗಿ ಚೇಂಜ್ ಆಗುತ್ತೆ. ಸೊ ವೆನ್ ದ ರೀಜನ್ ಈಸ್ ಕೋಲ್ಡ್, ದ ವಾಟರ್ ವೇಪರ್ ವಿಲ್ ಟರ್ನ್ ಇನ್ ಟು ವಾಟರ್ ಡ್ರಾಪ್ಲೆಟ್ಸ್. ದಟ್ ಈಸ್ ವಾಟ್ ಯು ಕ್ಯಾನ್ ಸಿ ಓವರ್ ಹಿಯರ್. ವಾಟರ್ ವೇಪರ್ ಇದ್ದಿದ್ದು ಏನಾಯಿತು? ಇದು ಕೋಲ್ಡ್ ಸರ್ಫೇಸ್ ಆಗಿರೋದ್ರಿಂದ ಇಟ್ ಹ್ಯಾಸ್ ಟರ್ನ್ಡ್ ಇನ್ ಟು ವಾಟರ್ ಡ್ರಾಪ್ಲೆಟ್ಸ್. ಇದು ಒಳಗಡೆಯಿಂದ ಬಂದಿರುವಂತಹ ವಾಟರ್ ಡ್ರಾಪ್ಲೆಟ್ ಅಲ್ಲ, ಬಟ್ ದಿಸ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ಏರ್. ಬಿಕಾಸ್ ಆಫ್ ದಿಸ್ ಕೋಲ್ಡ್ ಸರ್ಫೇಸ್ ಇಟ್ ಹ್ಯಾಸ್ ಟರ್ನ್ಡ್ ಇನ್ ಟು ವಾಟರ್. ಅದೇ ಇಲ್ಲಿ ಯಾಕೆ ವಾಟರ್ ಡ್ರಾಪ್ಲೆಟ್ ಬಂದಿಲ್ಲ ಅಂದರೆ, ದಿಸ್ ಸರ್ಫೇಸ್ ಇಸ್ ನಾಟ್ ಕೋಲ್ಡ್. ಇದು ಕೋಲ್ಡ್ ಆಗಿ ಇಲ್ಲ. ಆದ್ದರಿಂದ ಏನಾಗ್ತಾ ಇಲ್ಲ, ಇಲ್ಲಿ ಗಾಳಿ ಇದ್ದರೂ ಕೂಡ ಅದರಲ್ಲಿರುವಂತಹ ವಾಟರ್ ವೇಪರು ಇಲ್ಲಿ ತಣ್ಣಗೆ ಇಲ್ಲದೆ ಇರೋದ್ರಿಂದ ಇಟ್ ಇಸ್ ನಾಟ್ ಗೆಟ್ಟಿಂಗ್ ಕನ್ವರ್ಟೆಡ್ ಇನ್ ಟು ವಾಟರ್. ಅದು ವಾಟರ್ ಆಗಿ ಚೇಂಜ್ ಆಗ್ತಾ ಇಲ್ಲ. ಆ್ಯಂಡ್ ದಿಸ್ ಪ್ರೋಸೆಸ್ ಆಫ್ ಟರ್ನಿಂಗ್ ಆಫ್ ವಾಟರ್ ವೇಪರ್ ಟು the water is also a process which is involved in the state changes in the water. So this process of conversion of water vapor to water is called as condensation process. You can see it everywhere around you in the winter season. ಬೆಳಗಿನ ಹೊತ್ತು ಚಳಿಗಾಲದಲ್ಲಿ ನಿಮ್ಮ ವಿಂಡೋ ಪ್ಯಾನಲ್ಸ್ ಮೇಲೆ ನೋಡ್ತೀರಾ, ಆಮೇಲೆ ಹೂಗಳು ಎಲೆಗಳ ಮೇಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಏನು ನೋಡ್ತೀರಾ ನೀವು? ನೀರಿನ ಹನಿಗಳನ್ನು ನೋಡ್ತೀರಾ, ಹೌದಲ್ವಾ? ದಟ್ ಈಸ್ ಆಲ್ ಬಿಕಾಸ್ ಆಫ್ ದಿಸ್ ಕಂಡೆನ್ಸೇಷನ್ ಪ್ರಾಸೆಸ್. ಆ್ಯಕ್ಟಿವಿಟಿ ನೋಡಿದ್ರಿ ಅಲ್ವಾ? ಆ ಗ್ಲಾಸ್ ಟಂಬ್ಲರ್ ಮೇಲೆ, ಅಂದರೆ ಆ ಗ್ಲಾಸ್ ಲೋಟದ ಮೇಲೆ ಏನಕ್ಕೆ ವಾಟರ್ ಡ್ರಾಪ್ಲೆಟ್ಸ್ ಬಂತು, ಹೇಗೆ ಬಂತು ಅನ್ನೋದು ನಿಮಗೆ ಆಲ್ರೆಡಿ ಆ್ಯಕ್ಟಿವಿಟಿನಲ್ಲಿ ಗೊತ್ತಾಗಿದೆ. ಬಟ್ ಈ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಒಂದು ಸತಿ ಓದೋಣ ಬನ್ನಿ. ಫಸ್ಟ್ ದೇ ಹ್ಯಾವ್ ಗಿವನ್ ಟೇಕ್ ಕೋಲ್ಡ್ ವಾಟರ್ ಇನ್ ಅ ಗ್ಲಾಸ್ ಟಂಬ್ಲರ್, ಆ್ಯಡ್ ಫ್ಯೂ ಐಸ್ ಕ್ಯೂಬ್ಸ್, ಲಿವ್ ಇಟ್ ಅನ್ಡಿಸ್ಟರ್ಬ್ ಫಾರ್ 5 minutes ಆ್ಯಂಡ್ ಅಬ್ಸರ್ವ್. ಅದನ್ನು ಡಿಸ್ಟರ್ಬ್ ಮಾಡದೆ ಹಾಗೆ ಇಟ್ಟು ನೋಡಬೇಕು. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಆ್ಯಂಡ್ ದ ಕ್ವೆಶ್ಚನ್ arise in your mind. You can also touch the outer surface of the glass tumbler to feel if it is any change. You may have many observations and questions here. So ಈ experiment ಮಾಡಿದ್ಮೇಲೆ there are series of questions which are arised in the mind of Avi, Teerav and their friends. ತುಂಬ questions ಅವ್ರಿಗೆ ಬರುತ್ತೆ. ಏನೇನು ಅಂತ ನೋಡೋಣ ಬನ್ನಿ. One observation that arises in Avi's mind is there are some water droplets appearing the outer surface of the glass tumbler. ಹೌದಲ್ವಾ? ಅವಳಿಗೆ ಏನು ಗೊತ್ತಾಯಿತು? ಆವಿಗೆ ಗ್ಲಾಸ್ ಲೋಟದ ಮೇಲೆ ಸಣ್ಣ ಸಣ್ಣ ನೀರಿನ ಹನಿಗಳು ಇದೆ ಅಂತ ಗೊತ್ತಾಯಿತು.
initially. Water droplets are deposited and these droplets combine together to form a bigger drops. ಸಣ್ಣ ಡ್ರಾಪ್ಲೆಟ್ಸ್ ಇತ್ತು, ಅದೇನಾಯಿತು ಸ್ವಲ್ಪ ಹೊತ್ತಾದಮೇಲೆ ಒಂದೊಂದೇ ಚಿಕ್ಕ ಚಿಕ್ಕ ಹನಿಗಳು ಸೇರಿಕೊಂಡು ದೊಡ್ಡ ವಾಟರ್ ಡ್ರಾಪ್ಲೆಟ್ ಆಗಿ ಅದು ಚೇಂಜ್ ಆಯಿತು. ಯು ಕ್ಯಾನ್ ಆಲ್ಸೋ ಟ್ರೈ ದಿ ಅಬವ್ ಪ್ರೋಸೆಸ್ ವಿತ್ ಅ ಮೆಟಲ್ ಕಂಟೈನರ್. ಇದು ಗ್ಲಾಸ್ ಮಾತ್ರ ಅಲ್ಲ, ನೀವು ಸ್ಟೀಲ್ ಮೆಟಲ್ ಕಂಟೈನರ್ಗಳ ಜೊತೆ ಕೂಡ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಯು ಮೇ ಬಿ ಕ್ಯೂರಿಯಸ್ ಅಬೌಟ್ ವೇರ್ ದ ವಾಟರ್ ಡ್ರಾಪ್ಲೆಟ್ಸ್ ಕಮ್ ಫ್ರಮ್. ಯು ಆಲ್ರೆಡಿ ನೋ ದಿ ಆನ್ಸರ್. ಅದು ಹೇಗೆ ಡ್ರಾಪ್ಲೆಟ್ಸ್ ಬಂತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸಜೆಸ್ಟ್ ಪಾಸಿಬಲ್ ರೀಸನ್ಸ್ ಎಕ್ಸ್ಪ್ಲೇನಿಂಗ್ ದಿ ಅಪಿಯರೆನ್ಸ್ ಆಫ್ ವಾಟರ್ ಡ್ರಾಪ್ಲೆಟ್ಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಗ್ಲಾಸ್ ಟಂಬ್ಲರ್. ಏನೇನು ಆಗಿರಬಹುದು ಅಂತ ಇಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಗೆಸ್ ಮಾಡಿ ಬರೀತಾರೆ. ದೆನ್ ಯು ಮೇ ಹ್ಯಾವ್ ವೇರಿಯಸ್ ಪಾಸಿಬಲ್ ರೀಸನ್ಸ್. ಯು ಮೇ ಅಗ್ರಿ ಆರ್ ಡಿಸ್ಅಗ್ರಿ ವಿತ್ ದ ರೀಸನ್ಸ್ ಆಫ್ ಅದರ್ಸ್. ಆವಿ ಆ್ಯಂಡ್ ತೀರವ್ ಆರ್ಗ್ಯೂಡ್ ವಿತ್ ದ ಚೈನ್ ಆಫ್ ರೀಸನ್ಸ್. ಆವಿ ಮತ್ತು ತೀರವ್ ಕೂಡ ಸಾಕಷ್ಟು ರೀಸನ್ಸ್ಗಳನ್ನು ಕೊಡ್ತಾರೆ. ಏನೇನು ಅಂತ ನೋಡೋಣ ಬನ್ನಿ. ಆವಿ ವಿಲ್ ಟೆಲ್, ಐ ಥಿಂಕ್ ದ್ಯಾಟ್ ಸಮ್ ಆಫ್ ದ ವಾಟರ್ ಮೇ ಹ್ಯಾವ್ ಸೀಪ್ಡ್ ಔಟ್ ಆಫ್ ದ ಗ್ಲಾಸ್ ಟಂಬ್ಲರ್. ಮತ್ತೆ ಅದೇ ರೀಸನನ್ನು ಕೊಡ್ತಾಳೆ ಆವಿ. ಏನಂದರೆ ಆ ಗ್ಲಾಸ್ ಟಂಬ್ಲರ್, ಗ್ಲಾಸ್ ಲೋಟ ಏನಿತ್ತಲ್ವ ಅದರಿಂದ ಎಲ್ಲೋ ಸಣ್ಣ ಸಣ್ಣ ತೂತಿಂದ ನೀರು ಆಚೆ ಬಂದಿರ್ಬೋದು ಅಂತ ಹೇಳ್ತಾಳೆ ಆವಿ. ಅದಕ್ಕೆ ತೀರವ್ ಏನು ಹೇಳ್ತಾರೆ ನೋಡಿ, ನೋ, ಇಟ್ ಕೆನಾಟ್ ಸೀಪ್ ಔಟ್. ದ ಲೆವೆಲ್ ಆಫ್ ವಾಟರ್ ಇನ್ ದ ಗ್ಲಾಸ್ ಟಂಬ್ಲರ್ ಹ್ಯಾಸ್ ನಾಟ್ ಡಿಕ್ರೀಸ್ಡ್. ತೀರವ್ ಏನು ಹೇಳ್ತಾರೆ, ಇಲ್ಲ ಯಾವುದೇ ತರಹದ ನೀರು ಗ್ಲಾಸ್ ಒಳಗಡೆಯಿಂದ ಆಚೆ ಬಂದಿಲ್ಲ. ಯಾಕಂದರೆ ಆ ಲೋಟದಲ್ಲಿ ಎಷ್ಟು ಅಳತೆ ನೀರಿತ್ತೋ ಅಷ್ಟೇ ಇದೆ, ಕಡಿಮೆ ಆಗಿಲ್ಲ ಅಂತ ಹೇಳ್ತಾನೆ. ಆವಿ ವಿಲ್ ಟೆಲ್, ಇಟ್ ಮೈಟ್ ಹ್ಯಾವ್ ಡಿಕ್ರೀಸ್ಡ್ ಬಟ್ ಮೇ ನಾಟ್ ಬಿ ಸಿಗ್ನಿಫಿಕೆಂಟ್ ಎನಫ್ ಟು ಬಿ ಸೀನ್. ಅದು ಕಡಿಮೆ ಆಗಿರ್ಬೋದು, ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋ ಅಷ್ಟು ಕಡಿಮೆ ಆಗಿಲ್ವೇನೋ ಅಂತ ಹೇಳ್ತಾಳೆ. ಅದಕ್ಕೆ ತೀರವ್ ಹೇಳ್ತಾರೆ, ವಿತ್ ಅ ಟಾಲ್ ಆ್ಯಂಡ್ ನ್ಯಾರೋ ಬಾಟಲ್ ಇವನ್ ಅ ಸ್ಲೈಟ್ ಚೇಂಜ್ ಇನ್ ದ ಲೆವೆಲ್ ಆಫ್ ವಾಟರ್ ಈಸ್ ನೋಟಿಸಬಲ್. ಇಲ್ಲ, ಉದ್ದವಾಗಿರೋ ನ್ಯಾರೋ ಆಗಿರೋ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಅದು ನಮಗೆ ಗೊತ್ತಾಗ್ಬಿಡತ್ತೆ ಅಂತ ಹೇಳ್ತಾನೆ. ದೆನ್ ದೇರ್ ಇಸ್ ಒನ್ ಮೋರ್ ಸ್ಟೂಡೆಂಟ್ ಹೂ ವಿಲ್ ಟೆಲ್, we can take water at a room temperature in another tumbler and find out whether any water seeps out. ಹಾಗಿದ್ರೆ ನಾವೇನು ಮಾಡೋಣ ಅಂತ ಅಂದರೆ, ಇವಾಗ ನಾರ್ಮಲ್ ಒಂದು ಲೋಟ ತೊಗೊಳ್ಳೋಣ, ಅದರಲ್ಲಿ ನಾರ್ಮಲ್ ವಾಟರ್ ಹಾಕೋಣ, ಅದರಿಂದ ಏನಾದ್ರೂ ನೀರು ಆಚೆ ಬರುತ್ತಾ ಅಂತ ಟೆಸ್ಟ್ ಮಾಡೋಣ ಅಂತ ಹೇಳ್ತಾರೆ. ದೆನ್ ಕಂಟಿನ್ಯೂ ದ ಡಿಸ್ಕಷನ್ ಆಫ್ ದ ಗಿವನ್ ರೀಸನ್ ಆರ್ ಕಂಡಕ್ಟ್ ದ ಆ್ಯಕ್ಟಿವಿಟೀಸ್ ಟು ಫೈಂಡ್ ಎವಿಡೆನ್ಸ್ ಫಾರ್ ದ ರೀಸನ್ಸ್ ಗಿವನ್ ಟು ಹೆಲ್ಪ್ ದಿಸ್ ಡಿಸ್ಕಷನ್. ಹಾಗೆಯೇ ಬೇರೆ ಎಲ್ಲೆಲ್ಲಿ ನೀವು ಈ ವಾಟರ್ ಡ್ರಾಪ್ಲೆಟ್ಸನ್ನು ನೋಡಿದ್ದೀರಾ ಅಂತ ಕೇಳಿದ್ದಾರೆ. ಯು ಕ್ಯಾನ್ ಸಿ ಇಟ್ ಇನ್ ದಿಸ್ ಪಿಕ್ಚರ್. ಯು ಮೈಟ್ ಹ್ಯಾವ್ ಸೀನ್ ಡ್ಯೂ ಡ್ರಾಪ್ಸ್ ಆನ್ ದ ಪ್ಲ್ಯಾಂಟ್ಸ್. ಬೆಳಿಗ್ಗೆ ನೀವು ಎದ್ದಿದ ತಕ್ಷಣ ಆಚೆ ಹೋಗಿ ನೋಡಿದ್ರೆ, ಬಿಸಿಲು ಬರೋದಕ್ಕಿಂತ ಮುಂಚೆ ಸಣ್ಣ ನೀರಿನ ಹನಿಗಳು ಎಲೆ ಮತ್ತು ಹೂವಿನ ಮೇಲೆ ಇರೋದು ನಿಮಗೆ ಕಾಣಿಸುತ್ತೆ. ಅದನ್ನು ನಾವು ಡ್ಯೂ ಡ್ರಾಪ್ಸ್ ಅಂತ ಕರಿತೀವಿ, ಇಬ್ಬನಿ ಅಂತ. ವೈ ಡು ವಿ ಸಿ ಡ್ಯೂ ಡ್ರಾಪ್ಸ್ ಮೋರ್ ಇನ್ ದ ಮಾರ್ನಿಂಗ್? ಯಾಕೆ ಬೆಳಗ್ಗೆ ಹೊತ್ತೆ ಅದು ನಮಗೆ ಕಾಣಿಸುತ್ತೆ, ಮಧ್ಯಾಹ್ನ ಕಾಣಿಸಲ್ಲ ಅಂದರೆ, ವೆನ್ ವಿ ಬಾಯ್ಲ್ ದ ವಾಟರ್ ಇನ್ ದ ಹಾಫ್ ಫಿಲ್ಡ್ ಯುಟೆನ್ಸಿಲ್. ಓಕೆ, ಯಾಕೆ ಬೆಳಗ್ಗೆನೇ ಕಾಣಿಸುತ್ತೆ ಅನ್ನೋದಾದರೆ, ಬೆಳಗಿನ ಹೊತ್ತಲ್ಲಿ ಬಿಸಿಲು ಇರೋದಿಲ್ಲ, ತಣ್ಣಗಿರುತ್ತೆ ವಾತಾವರಣ, ಹೌದಲ್ವಾ? ಆ್ಯಂಡ್ ಆ್ಯಸ್ ಯು ಸೀನ್ ಇನ್ ದ ಗ್ಲಾಸ್ ಬಾಟಲ್ ಸುತ್ತ ಇದ್ದಿದ್ದಂತಹ ಗಾಳಿ ತಣ್ಣಗಿರೋ ಗ್ಲಾಸ್ ಲೋಟನ್ನು ಟಚ್ ಮಾಡಿದ ತಕ್ಷಣ ನೀರಾಗಿ ಕನ್ವರ್ಟ್ ಆಯಿತು. ಹಾಗೆಯೇ ನಮ್ಮ ಸುತ್ತ ಇರೋ ಗಾಳಿ ಏನಾಗುತ್ತೆ, ಆ ತಣ್ಣಗಿರೋ ಸರ್ಫೇಸು, ಎಲೆ ಆಗಿರಲಿ ಅಥವಾ ಹೂವು ಆಗಿರಲಿ, ಅದ್ರ ಸುತ್ತ ಚಲಿಸುವಾಗ ಆ ಸರ್ಫೇಸ್ ಏನಾಗಿರುತ್ತೆ, ತಣ್ಣಗಿರುತ್ತೆ, ಎಲೆ ಹೂವು ಅವೆಲ್ಲ. ಸೊ ಅದ್ರ ಮೇಲೆ ಟಚ್ ಆದಾಗ ಏನಾಗುತ್ತೆ, ಅಲ್ಲಿ ಸಣ್ಣ ವಾಟರ್ ಡ್ರಾಪ್ಲೆಟ್ಸು ಫಾರ್ಮ್ ಆಗುತ್ತೆ. ವೆನ್ ವಿ ಬಾಯ್ಲ್ ದ ವಾಟರ್ ಇನ್ ಅ ಹಾಫ್ ಫಿಲ್ಡ್ ಯುಟೆನ್ಸಿಲ್ ಆ್ಯಂಡ್ ಕವರ್ ಇಟ್ ವಿತ್ ಅ ಸ್ಟೀಲ್ ಪ್ಲೇಟ್, ಸಮ್ ವಾಟರ್ ಡ್ರಾಪ್ಲೆಟ್ಸ್ ಅಕ್ಯುಮುಲೇಟ್ ಆನ್ ದ ಇನ್ನರ್ ಸೈಡ್ ಆಫ್ ದ ಸ್ಟೀಲ್ ಪ್ಲೇಟ್. ಅಂದರೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ, ಬಿಸಿಯಾಗಿರುತ್ತೆ, ಅದ್ರ ಮೇಲೆ ಒಂದು ಸ್ಟೀಲ್ ಪ್ಲೇಟನ್ನು ಮುಚ್ಚಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ತೆಗೆದು ನೋಡಿ, ಏನು ಕಾಣಿಸುತ್ತೆ ನಿಮಗೆ ಅಲ್ಲಿ? ಸಣ್ಣ ವಾಟರ್ ಡ್ರಾಪ್ಲೆಟ್ಸ್ ಕಾಣಿಸುತ್ತಲ್ವಾ, ನೀರಿನ ಹನಿಗಳು. ಎಲ್ಲಿಂದ ಬಂತು ಆ ನೀರಿನ ಹನಿಗಳು? ಹಾಗಿದ್ರೆ ವಾಟ್ ಡು ಯು ಥಿಂಕ್, ಎಲ್ಲಿಂದ ಬರುತ್ತೆ ಅದು? ಇಟ್ ಈಸ್ ನಥಿಂಗ್ ಬಟ್, ನೀವು ಮಾಡಿರುವಂತಹ ಅಡುಗೆ ಬಿಸಿಯಾಗಿರುತ್ತೆ, ನೀವು ಮುಚ್ಚಿದಂತಹ ಪ್ಲೇಟು ತಣ್ಣಗಿರುತ್ತೆ ಸ್ಟಾರ್ಟಿಂಗ್, ಹೌದಲ್ವಾ? ಸೊ ಬಿಸಿಯಿಂದ ಏನಾಗುತ್ತೆ, ನೀರೆಲ್ಲ ಎವಾಪರೇಟ್ ಆಗಿ ತಟ್ಟೆಗೆ ಟಚ್ ಆಗ್ತಾ ಬರುತ್ತೆ. ತಟ್ಟೆ ಹೆಂಗಿರುತ್ತೆ ಅಂದರೆ ತಣ್ಣಗಿರುತ್ತೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ವಾಟರ್ ವೇಪರು ತಣ್ಣಗಿರೋ ಸರ್ಫೇಸನ್ನು ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ಮತ್ತೆ ನೀರಾಗಿ ಬದಲಾಗುತ್ತೆ, ವಾಟರ್ ಆಗಿ ಅದು ಚೇಂಜ್ ಆಗುತ್ತೆ. ಸೊ ವೆನ್ ದ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ಏರ್ comes in contact with cold surface,
ಇಟ್ ಫಾರ್ಮ್ಸ್ ವಾಟರ್ ಡ್ರಾಪ್ಲೆಟ್ಸ್. ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏರ್ ಹ್ಯಾಸ್ ವಾಟರ್ ವೇಪರ್, ಯು ನೋ ದ್ಯಾಟ್, ಕರೆಕ್ಟ್. ದಿಸ್ ವಾಟರ್ ವೇಪರ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಕೋಲ್ಡ್ ಸರ್ಫೇಸ್, ತಣ್ಣಗಿರುವಂತಹ ಸರ್ಫೇಸ್ ಕಾಂಟ್ಯಾಕ್ಟ್ಗೆ ಬಂದಾಗ ವಾಟರ್ ವೇಪರು ವಾಪಸ್ಸು ವಾಟರ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ನಾವು ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇಂಟು ಇಟ್ಸ್ ಲಿಕ್ವಿಡ್ ಸ್ಟೇಟ್ ಇಸ್ ಕಾಲ್ಡ್ ಆಸ್ ಕಂಡೆನ್ಸೇಷನ್. ಎವಾಪರೇಷನ್ ಅಂದರೆ ಏನು? ಕನ್ವರ್ಷನ್ ಆಫ್ ವಾಟರ್ ಟು ಇಟ್ಸ್ ವೇಪರ್ ಸ್ಟೇಟ್. ವೇಪರ್ ಆಗೋದನ್ನು ಎವಾಪರೇಷನ್ ಅಂತೀವಿ. ಅದೇ ವಾಟರ್ ವೇಪರು ವಾಪಸ್ಸು ವಾಟರ್ ಲಿಕ್ವಿಡ್ ಸ್ಟೇಟ್ ಆಗಿ ಬದಲಾಗೋದನ್ನ ಏನಂತ ಕರಿತೀವಿ? ಕಂಡೆನ್ಸೇಷನ್ ಅಂತ ಕರಿತೀವಿ. ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಕಂಡೆನ್ಸೇಷನ್ ಆಫ್ ವಾಟರ್, ಲೆಟ್ us go back to activity 8.3. Could the water appearing on the outer surface of the glass tumbler in activity 8.3 also be due to condensation of water vapor present in the air? Let us investigate. ಹೌದಲ್ವಾ? ಆ ವಾಟರ್ ಗ್ಲಾಸ್ ಮೇಲೆ ಬಂದಂತಹ ಸಣ್ಣ ಸಣ್ಣ ಹನಿಗಳು ಕೂಡ ಯಾವ ಪ್ರಾಸೆಸ್ಸಿಂದ ಬಂದಿದ್ದು ಇವಾಗ ನೀವೇ ಹೇಳಿ? ಇಟ್ ಈಸ್ ಡ್ಯೂ ಟು ದ ಪ್ರಾಸೆಸ್ ಆಫ್ ಕಂಡೆನ್ಸೇಷನ್. Yes. Activity, let us measure. Avi and Thirav conduct an activity to find out the evidence for their reasons. You can also conduct the activity. ಹೆಂಗೆ activity conduct ಮಾಡ್ಬೋದು? Take a glass tumbler half filled with water containing a few ice cubes. So ice cube ಇರುವಂತಹ ಗ್ಲಾಸ್ ಕಂಟೈನರ್ ತಗೊಳ್ಳಿ. Cover it with a small steel plate. ಅದನ್ನು ಸ್ಟೀಲ್ ಪ್ಲೇಟ್ ಇಂದ ಮುಚ್ಚಿ. weigh it on a digital weighing balance. ಅದನ್ನು weigh ಮಾಡಬೇಕು ನೀವು. Then observe the reading on the balance and record the weight after every 5 minutes. ಸೊ ಎಷ್ಟು ವೇಟ್ ಇದೆ ಅನ್ನೋದನ್ನು ಪ್ರತಿ 5 ಮಿನಿಟ್ಸ್ಗೆ ಒಂದ್ಸತಿ ನೋಡಬೇಕು. ಕಂಟಿನ್ಯೂ ಅಬ್ಸರ್ವಿಂಗ್ ಫಾರ್ 30 minutes. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಸೊ ಪ್ರತಿ 30 minutes ಆದಮೇಲೆ ಏನು ಮಾಡಬೇಕು? ನಿಮ್ಮ ಅಬ್ಸರ್ವೇಷನನ್ನು ಇಲ್ಲಿ ಕೊಟ್ಟಿರುವಂತಹ ಬಾಕ್ಸಲ್ಲಿ ಬರಿತಾ ಹೋಗಬೇಕು. Predict what will happen to the mass of cold water kept on the digital weighing balance. Will it increase or decrease or remains the same? ಏನಾಗುತ್ತೆ? ಏನಾಗಬಹುದು? ಆ ಗ್ಲಾಸ್ ಟಂಬ್ಲರಲ್ಲಿ ನೀವೇನು ತೊಗೊಂಡಿದ್ದೀರಾ? ಅರ್ಧ ನೀರು ತೊಗೊಂಡಿದ್ದೀರಾ ಅಲ್ವಾ? ಅದ್ರ ಜೊತೆಗೆ ಐಸ್ ಕ್ಯೂಬ್ಸನ್ನು ಹಾಕಿದ್ದೀರಾ. ಹಾಗಿದ್ರೆ ವೇಟ್ ಏನು ಆಗ್ಬೋದು? ಆ್ಯಕ್ಚುಲಿ ದ ವೇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಬಿಕಾಸ್ ಐಸು ಲೆಸ್ ವೇಟ್ ಇರುತ್ತೆ ವೆನ್ ಕಂಪೇರ್ಡ್ ಟು ವಾಟರ್. ಸೊ ಐಸು ವಾಟರ್ ಆಗಿ ಕನ್ವರ್ಟ್ ಆಗ್ತಾ ಬಂದಾಗ, ಮೆಲ್ಟ್ ಆಗ್ತಾ ಬಂದಾಗ ವಾಟರ್ ವೇಟ್ ಏನಾಗ್ತಾ ಹೋಗುತ್ತೆ? ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. See here. The amount, do your findings match with your predictions? Explain your observation. You may observe some water droplets on the glass tumbler. Water vapor from the air comes in contact with the cold surface of glass tumbler and gets converted into water droplets on the glass tumbler through condensation. ಏನಾಗುತ್ತೆ? ಅದು ತಣ್ಣಗಿರೋದ್ರಿಂದ ಆಚೆ ಗಾಳಿಲಿರೋ ನೀರಿನ ಹನಿಗಳು ಕೂಡ ಏನಾಗುತ್ತೆ? ಕಂಡೆನ್ಸ್ ಆಗುತ್ತೆ. ಸೊ ಆಬ್ವಿಯಸ್ಲಿ ದ ವೇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ದರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ರೀಡಿಂಗ್ ಆನ್ ಅ ಡಿಜಿಟಲ್ ವೇಯಿಂಗ್ ಬ್ಯಾಲೆನ್ಸ್. ಯಾಕೆ ಹೇಳಿ? ಮೇಲ್ಗಡೆ ಕೂಡ ಎಕ್ಸ್ಟ್ರಾ ವಾಟರ್ ಡ್ರಾಪ್ಲೆಟ್ಸು ಬರ್ತಾ ಹೋಗುತ್ತೆ. ಕ್ಯಾನ್ ವಿ ಕನ್ಕ್ಲೂಡ್ ದ್ಯಾಟ್ ವಾಟರ್ ಇಸ್ ನಾಟ್ ಸೀಪಿಂಗ್ ಥ್ರೂ ದ ವಾಲ್ ಆಫ್ ದ ಟಂಬ್ಲರ್? ಇದರಿಂದ ನಾವೇನು ಹೇಳ್ಬೋದು? ಚಿಕ್ಕ ಚಿಕ್ಕ ತೂತಿಂದ ಒಳಗಡೆಯಿಂದ ಹೊರಗಡೆಗೆ ನೀರು ಬರ್ತಾ ಇಲ್ಲ ಅಂತ ಹೇಳ್ಬೋದು. Can we also conclude that water collected outside the tumbler is only due to condensation? No, we cannot say that conclusively from activity 8.4. What more can you do to show the water is not seeping from glass tumbler? Here one more modification. Mark the water level on the glass tumbler with a permanent marker or a visible tape. ಏನು ಮಾಡಬೇಕು? ನಿಜವಾಗ್ಲೂ ಬರ್ತಿದೆಯೋ ಇಲ್ವೋ ಅಂತ ತಿಳ್ಕೊಬೇಕು ಅಂದರೆ ವಾಟರ್ ಲೆವೆಲನ್ನು ನಾವು ಒಂದು ಪೆನ್ ಅಥವಾ ಪ್ಲಾಸ್ಟರಿಂದ ಮೆಷರ್ ಮಾಡ್ಕೋಬೇಕು. ವಾಟ್ ಡು ಯು ಅಬ್ಸರ್ವ್? ವಾಟರ್ ಲೆವೆಲ್ ಇನ್ ದ ಗ್ಲಾಸ್ ಟಂಬ್ಲರ್ ಡಸ್ ನಾಟ್ ಗೋ ಡೌನ್ ಬಟ್ ಎಕ್ಸ್ಟ್ರಾ ವಾಟರ್ ಗೆಟ್ಸ್ ಕಲೆಕ್ಟೆಡ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಗ್ಲಾಸ್ ಟಂಬ್ಲರ್. ಆವಾಗ ನಮಗೇನು ಗೊತ್ತಾಗುತ್ತೆ ಅಂದರೆ ನೀರು ಆಚೆಗೆ ಹೋಗ್ತಾ ಇಲ್ಲ, ಬದಲಿಗೆ ಆಚೆ ಏನಾಗ್ತಾ ಇದೆ? ಅದು ಕಲೆಕ್ಟ್ ಆಗ್ತಾ ಇದೆ ಅನ್ನೋದು ನಮಗೆ ಅದರಲ್ಲಿ ಗೊತ್ತಾಗುತ್ತೆ. This activity shows that water is not seeping from the glass tumbler and the extra water is getting collected because of condensation. So here that is 8.3. What are the different states of water? ನಾವು ಇವಾಗ ಕಲ್ತ್ವಿ ಸ್ಟೇಟ್ಸ್ ಆಫ್ ವಾಟರ್ ಇದೆ ಅಂತ. ಯಾವ್ಯಾವುದು ಅಂತ ಇಲ್ಲಿ ನೋಡೋಣ ಬನ್ನಿ.
Water is a substance that can be observed in 3 different states in our daily life. So water ge eshtu states ide? 3 different states. In solid state it exists as ice. Solid state alli ice agi irutte. On heating adna heat ಮಾಡಿದಾಗ ice melts and gets converted into liquid state. ಅದನ್ನ ಬಿಸಿ ಮಾಡಿದಾಗ ಏನಾಗುತ್ತೆ, ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ, ಆ್ಯಂಡ್ ದಟ್ ವಾಟರ್ ಇಸ್ ಲಿಕ್ವಿಡ್ ಸ್ಟೇಟ್. ಆನ್ ದ ಫರ್ದರ್ ಹೀಟಿಂಗ್ ವಾಟರ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಇಟ್ಸ್ ಗೇಷಿಯಸ್ ಸ್ಟೇಟ್. ಹಾಗೆ ಅದನ್ನು ಬಿಸಿ ಮಾಡ್ತಾನೆ ಇದ್ದರೆ ನೀರೇನಾಗುತ್ತೆ, ವೇಪರ್ ಆಗಿ ಚೇಂಜ್ ಆಗುತ್ತೆ, ಗೇಷಿಯಸ್ ಸ್ಟೇಟ್ ಅದು. ಸೊ ಲೆಟ್ ಅಸ್ ಪರ್ಫಾರ್ಮ್ an activity 8.5 to identify the properties of different states of water. So this is a very interesting activity. ಇದನ್ನ ಆಕ್ಟಿವಿಟಿ ಮಾಡದೇ ಇದ್ರೂ ಕೂಡ ನೀವು ಆನ್ಸರ್ ಬರಿಬೋದು. ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಪುಟ್ an ice cube in one container and transfer it to another container of different shape. ಒಂದು ಐಸ್ ಕ್ಯೂಬನ್ನು ಒಂದು ಪ್ಲೇಟಲ್ಲಿ ತೊಗೊಂಡು ಬೇರೆ ಶೇಪ್ ಇರುವಂತಹ ಕಂಟೈನರ್ಗೆ ಅದನ್ನು ಹಾಕಬೇಕು. ವಾಟ್ ಚೇಂಜಸ್ ಡು ಯು ನೋಟಿಸ್ ಇನ್ ದ ಶೇಪ್ ಆಫ್ ದ ಐಸ್ ಕ್ಯೂಬ್? ಏನಾದರೂ ಶೇಪಲ್ಲಿ ಚೇಂಜ್ ಕಾಣಿಸುತ್ತಾ? ಇಲ್ಲ ಅಲ್ವಾ. ದೆನ್ ಪೋರ್ ವಾಟರ್ ಫ್ರಮ್ ಒನ್ ಕಂಟೈನರ್ ಟು ಅನದರ್ ಕಂಟೈನರ್ ಆಫ್ ಅ ಡಿಫ್ರೆಂಟ್ ಶೇಪ್. ಇವಾಗ ಏನು ಮಾಡಬೇಕು, ಒಂದು ಶೇಪಲ್ಲಿರೋ ಕಂಟೈನರಲ್ಲಿರೋ ವಾಟರನ್ನು ಇನ್ನೊಂದು ಶೇಪ್ ಕಂಟೈನರ್ಗೆ ಸುರಿಬೇಕು. ಅಬ್ಸರ್ವ್ ಹೌ ವಾಟರ್ ಬಿಹೇವ್ಸ್ ಕಂಪೇರ್ಡ್ ಟು ಐಸ್ ಕ್ಯೂಬ್ ಆ್ಯಂಡ್ ಮೇಕ್ ಅ ರೆಕಾರ್ಡ್. ಏನಾಗುತ್ತೆ, ವಾಟರು ಸುರಿಯುತ್ತೆ, ಆಮೇಲೆ ಡಿಫ್ರೆಂಟ್ ಕಂಟೈನರ್ ಶೇಪನ್ನು ಅದು ಪಡ್ಕೊಳ್ಳುತ್ತೆ. ಡಿಡ್ ಯು ನೋಟಿಸ್ ಹೌ ವಾಟರ್ ಫ್ಲೋಸ್ ಫ್ರಮ್ ಒನ್ ಕಂಟೈನರ್ ಟು ಅನದರ್? ವಾಟ್ ಹ್ಯಾಪನ್ಸ್ ಟು ಇಟ್ ಶೇಪ್? ಅದು ಫ್ಲೋ ಕೂಡ ಆಗುತ್ತೆ, ಶೇಪ್ ಕೂಡ ಏನಾಗುತ್ತೆ, ಕಂಟೈನರ್ಗೆ ತಕ್ಕಂತೆ ಚೇಂಜ್ ಆಗುತ್ತೆ. ಪೋರ್ ವಾಟರ್ ಆನ್ ಅ ಕ್ಲೀನ್ ಸರ್ಫೇಸ್ ಆ್ಯಂಡ್ ಅಬ್ಸರ್ವ್ ಹೌ ಇಟ್ ಸ್ಪ್ರೆಡ್. ಅಂದರೆ ಒಂದು ಕ್ಲೀನ್ ಆಗಿರೋ ಪ್ಲೇಟ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಹಾಕಿದ್ರೆ ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ವೆನ್ ವಾಟರ್ ಗೆಟ್ಸ್ ಕನ್ವರ್ಟೆಡ್ ಇಂಟು ವಾಟರ್ ವೇಪರ್, ಹೌ ಡಸ್ ದಿಸ್ ವಾಟರ್ ವೇಪರ್ ಸ್ಪ್ರೆಡ್? ಹೇಗೆ ಅದು ಸ್ಪ್ರೆಡ್ ಆಗುತ್ತೆ? ಸೊ ಇಟ್ ಟೇಕ್ಸ್ ದ ಸ್ಪೇಸ್. ಕಂಪೇರ್ ದಿಸ್ ವಿತ್ ದ ಸ್ಪ್ರೆಡಿಂಗ್ ಬಿಹೇವಿಯರ್ ಆಫ್ ವಾಟರ್. ಆ್ಯಂಡ್ ಟೇಬಲ್ನ ಕೊಟ್ಟಿದ್ದಾರೆ, ಈ ಟೇಬಲನ್ನು ನೀವು ಫಿಲ್ ಮಾಡಬೇಕು. ಶೇಪ್ ಆಫ್ ಐಸ್ ವಿಲ್ ರಿಟೇನ್. ವಾಟರ್ದೇನಾಗುತ್ತೆ, ಇಟ್ಸ್ ನಾಟ್ ಫಿಕ್ಸ್ಡ್. ವಾಟರ್ ವೇಪರ್ ಕೂಡ ಫಿಕ್ಸ್ ಆಗಿರಲ್ಲ. ಎಬಿಲಿಟಿ ಟು ಫ್ಲೋ, ಐಸ್ ವಿಲ್ ನಾಟ್ ಫ್ಲೋ, ವಾಟರ್ ವಿಲ್ ಫ್ಲೋ. ಸ್ಪ್ರೆಡ್ ಆಗೋದು, ಐಸ್ ವಿಲ್ ನಾಟ್ ಸ್ಪ್ರೆಡ್, ವಾಟರ್ ವಿಲ್ ಸ್ಪ್ರೆಡ್, ಆ್ಯಂಡ್ ವಾಟರ್ ವೇಪರ್ ವಿಲ್ ಆಲ್ಸೋ ವಿಲ್ ಸ್ಪ್ರೆಡ್. Here, what are the differences in the properties of water in solid, liquid and gaseous state? ಏನೇನು ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ ಹಾಗಿದ್ರೆ ಈ ಐಸು, ವಾಟರು ಮತ್ತು ವಾಟರ್ ವೇಪರಲ್ಲಿ ಅನ್ನೋದನ್ನು ಈಗ ಇಲ್ಲಿ ನೋಡೋಣ. ಐಸ್, ಇಟ್ ಈಸ್ ಇನ್ ಸಾಲಿಡ್ ಸ್ಟೇಟ್. Retains its shape irrespective of container in which it is placed, while water takes up the shape of the container and ice does not flow or spread. ಹೌದಲ್ವಾ, ನೀವು ಯಾವುದೇ ಕಂಟೈನರಲ್ಲಿ ಇಟ್ಟು ಕೂಡ ಐಸ್ ಒಂದೇ ಶೇಪ್ ಇರುತ್ತೆ, ಆದರೆ ವಾಟರ್ ಏನಾಗುತ್ತೆ, ಶೇಪು ಚೇಂಜ್ ಆಗುತ್ತೆ. ಐಸ್ ಯಾವುದೇ ಕಾರಣಕ್ಕೂ ಫ್ಲೋ ಆಗಲ್ಲ ಮತ್ತು ಸ್ಪ್ರೆಡ್ ಕೂಡ ಆಗಲ್ಲ. ವಾಟರ್, ಇಟ್ ಈಸ್ ಲಿಕ್ವಿಡ್ ಸ್ಟೇಟ್ ವಿಚ್ ಫ್ಲೋಸ್ ಆ್ಯಂಡ್ ಚೇಂಜಸ್ ಇಟ್ಸ್ ಶೇಪ್. ಫ್ಲೋನೂ ಆಗುತ್ತೆ ಮತ್ತು ಶೇಪ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ವಾಟರ್ ಡಸ್ ನಾಟ್ ಹ್ಯಾವ್ ಅ ಫಿಕ್ಸ್ಡ್ ಶೇಪ್. ಯಾವುದೇ ಒಂದು ಫಿಕ್ಸ್ಡ್ ಶೇಪು ನೀರಿಗೆ ಇಲ್ಲ. ಇಟ್ ಟೇಕ್ಸ್ ಅಪ್ ದ ಶೇಪ್ ಆಫ್ ದ ಕಂಟೈನರ್ ಇನ್ ವಿಚ್ ಇಟ್ ಈಸ್ ಕೆಪ್ಟ್. ಅದನ್ನ ಯಾವ ಒಂದು ಪಾತ್ರೆಯಲ್ಲಿ ಇಡ್ತೀವೋ ಆ ಪಾತ್ರೆಯ ಶೇಪನ್ನು ಅದು ತಗೊಳುತ್ತೆ. ಬಟ್ ದ ವಾಲ್ಯೂಮ್ ಆಫ್ ದ ವಾಟರ್ ರಿಮೇನ್ಸ್ ಕಾನ್ಸ್ಟೆಂಟ್. ಆದರೆ ಅದರ ವೇಟ್ ಏನಿರುತ್ತಲ್ವ, ವಾಲ್ಯೂಮು, ಅದು ಸೇಮ್ ಆಗಿ ಇರುತ್ತೆ. ಅಂದರೆ ಇವಾಗ 10 ಲೀಟರ್ ವಾಟರ್ನ ತೊಗೊಂಡ್ರೆ ನಾವು ಯಾವುದೇ ಕಂಟೈನರ್ಗೆ ಅದನ್ನು ಹಾಕಿದ್ರೂ 10 ಲೀಟರೇ ಇರುತ್ತೆ, ಅದು 15 ಲೀಟರ್ ಆಗಲ್ಲ ಅಥವಾ 5 ಲೀಟರ್ ಆಗಲ್ಲ. ಹೌದಲ್ವಾ. ಡಸ್ ವಾಟರ್ ಆಲ್ಸೋ ಪೊಸೆಸ್ ದ ಪ್ರಾಪರ್ಟಿ ಟು ಸ್ಪ್ರೆಡ್. ಸ್ಪ್ರೆಡ್ ಆಗುತ್ತಾ ವಾಟರು? ಹೌದು. ವಾಟರ್ ಆಲ್ಸೋ ಹ್ಯಾಸ್ ಪ್ರಾಪರ್ಟಿ ಟು ಸ್ಪ್ರೆಡ್ ವೈಲ್ ಕೀಪಿಂಗ್ ದ ವಾಲ್ಯೂಮ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಇಸ್ ವಾಟರ್ ವೇಪರ್. It is gaseous in state. It exhibits a property of spreading out in the entire available space. ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಪೂರ್ತಿ ಏನಾಗುತ್ತೆ, ವಾಟರ್ ವೇಪರು ಹರಡುತ್ತೆ. ಗ್ಯಾಸಸ್ ಡಸ್ ನಾಟ್ ಪೊಸೆಸ್ ಫಿಕ್ಸ್ಡ್ ಶೇಪ್. ಅದಕ್ಕೆ ಯಾವುದೇ ಶೇಪು ಇರಲ್ಲ. ವಾಟರ್ ವೇಪರ್ ಎಕ್ಸಿಸ್ಟ್ ಈವನ್ ಇನ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರಲ್ಲೂ ಕೂಡ ಏನಿರುತ್ತೆ, ವಾಟರ್ ವೇಪರು ಪ್ರೆಸೆಂಟ್ ಇರುತ್ತೆ. ದೋ ಇಟ್ ಈಸ್ ಇನ್ವಿಸಿಬಲ್ ಟು ಅಸ್. ನಮ್ಮ ಸುತ್ತಮುತ್ತ ಇವಾಗಲೂ ಕೂಡ ವಾಟರ್ ವೇಪರ್ ಇದೆ, ಆದರೆ ಅದು ನಿಮಗೆ ಕಾಣಿಸಲ್ಲ.
It is present in the air around us. The water that evaporates during process like drying of cloths, mopping of floors contribute to the water vapor in the air around us. ಈ ವಾಟರ್ ವೇಪರ್ ಎಲ್ಲಿರುತ್ತೆ, ನಮ್ಮ ಸುತ್ತ ಇರೋ ಗಾಳಿನಲ್ಲಿರುತ್ತೆ. ಹೇಗೆ ಗಾಳಿಗೆ ಬರುತ್ತೆ ಅಂದರೆ, ನಾವು ಒಣಗಾಕಿರೋ ಬಟ್ಟೆ, ಆಮೇಲೆ ನೆಲ ಒರೆಸಿರ್ತೀವಿ, ಈ ಕೆರೆ, ಕಟ್ಟೆ, ಸಾಗರ, ಸಮುದ್ರ ಅಂತ ಎಲ್ಲದರಿಂದ ಏನಾಗ್ತಾ ಇರುತ್ತೆ, ವಾಟರ್ ಎವಾಪರೇಟ್ ಆಗ್ತಾ ಇರುತ್ತೆ. ಎವಾಪರೇಟ್ ಆಗಿ ಎಲ್ಲಿ ಹೋಗುತ್ತೆ ವಾಟರು? ಇಟ್ ಎಂಟರ್ಸ್ ದ ಏರ್. ಯು ಆರ್ ನೌ ಫೆಮಿಲಿಯರ್ ವಿತ್ ದ 3 states ಆಫ್ ವಾಟರ್. ಹೌದಲ್ವಾ? 3 states ಆಫ್ ವಾಟರ್ ನಿಮಗೆ ಗೊತ್ತಾಯಿತು. ಏನೇನದು? ಐಸ್, ವಾಟರ್ ಆ್ಯಂಡ್ ವಾಟರ್ ವೇಪರ್. ಸಮ್ ಅದರ್ ಸಬ್ಸ್ಟೆನ್ಸ್ ಆಲ್ಸೋ ಎಕ್ಸಿಬಿಟ್ ದೀಸ್ ಸ್ಟೇಟ್ಸ್. ವಾಟರ್ ಅಷ್ಟೇ ಅಲ್ಲದೆ ಬೇರೆ ಸಾಕಷ್ಟು ಪದಾರ್ಥಗಳು ಕೂಡ ಈ 3 ಸ್ಟೇಟ್ಸ್ನ ತೋರಿಸ್ತವೆ. ಯಾವ್ಯಾವುದು? ವ್ಯಾಕ್ಸ್ ಅಂದರೆ ಮೇಣದ ಬತ್ತಿ. ನೀವು ಮೇಣದ ಬತ್ತಿಯನ್ನು ಹಚ್ಚಿದಾಗ ಮೇಣ ಕರಗುತ್ತೆ ಅಲ್ವಾ? ಕರಗಿ ಅದು ಲಿಕ್ವಿಡ್ ಆಗುತ್ತೆ. ಫೈನ್. ಅದನ್ನ ನೀವು ಹಚ್ಚಿದ ತಕ್ಷಣ ಬೆಂಕಿಯಲ್ಲಿ ಅದು ಉರಿದು ಗೇಷಿಯಸ್ ಸ್ಟೇಟಿಗೆ ಹೋಗುತ್ತೆ. ಅದು ಮೇಣ ಸುರಿದಿರುತ್ತಲ್ವಾ, ಅದು ಕಂಪ್ಲೀಟಾಗಿ ಆರಿದ ಮೇಲೆ ಏನಾಗುತ್ತೆ, ವಾಪಸ್ಸು ಲಿಕ್ವಿಡ್ ವ್ಯಾಕ್ಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಆಯಿಲ್ ಆ್ಯಂಡ್ ಗೀ ಆಲ್ಸೋ. ಲೆಟ್ ಅಸ್ ಲುಕ್ ಅಟ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಸಾಲಿಡ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. Look around and find some examples of solid substance. ಏನೇನಿರ್ಬೋದು? stones, wood and glass. What are the other examples of liquids? Milk and oil. Have you ever noticed that you can smell the food being cooked even without entering the kitchen? ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ನೀವು ಹಾಲಲ್ಲಿ ಕೂತ್ಕೊಂಡೆ ಅಮ್ಮ ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅದು? ಬಿಕಾಸ್ ಆಫ್ ದ ಸ್ಮೆಲ್. It is because the smell of the yummy food from cooking spreads through the air and reaches your nostrils even if you are not in the kitchen. ಏನಾಗುತ್ತೆ, ಸ್ಮೆಲ್ಲು ಏರಲ್ಲಿ ಸ್ಪ್ರೆಡ್ ಆಗಿ ನಮ್ಮ ನಾಸ್ಟ್ರಿಲ್ ಅಂದರೆ ನೋಸ್ಗೆ ರೀಚ್ ಆಗುತ್ತೆ. ವಾಟ್ ಆರ್ ದಿ ಅದರ್ ಎಕ್ಸಾಂಪಲ್ಸ್ ಆಫ್ ಗ್ಯಾಸಸ್ ಯು ಕ್ಯಾನ್ ಥಿಂಕ್? ವಾಟ್ ಅಬೌಟ್ ದಿ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್? ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಕೂಡ ಅಷ್ಟೇ ಅಲ್ವಾ? ಅದು ಕೂಡ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹೌ ಕ್ಯಾನ್ ವಿ ಚೇಂಜ್ ದ ಸ್ಟೇಟ್ಸ್ ಆಫ್ ವಾಟರ್? ಅಂದರೆ ವಾಟರ್ದು ಸ್ಟೇಟ್ಸ್ ಇರುತ್ತಲ್ವ, ಅದನ್ನು ನಾವು ಹೇಗೆ ಒಂದರಿಂದ ಇನ್ನೊಂದು ಚೇಂಜ್ ಮಾಡೋದು ಅಂತ. ಸೋ ಫಾರ್ ವಿ ಹ್ಯಾವ್ ಲರ್ನ್ಡ್ ದ್ಯಾಟ್ ವಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗೇಷಿಯಸ್ ಸ್ಟೇಟ್. ಇಲ್ಲಿವರೆಗೂ ನಾವೇನು ಕಲ್ತ್ವಿ? ವಾಟರು ಸಾಲಿಡ್ ಅಂದರೆ ಐಸ್ ಆಗಿ ಇರುತ್ತೆ, ಲಿಕ್ವಿಡ್ ಅಂದರೆ ನೀರಿನ ರೂಪ ವಾಟರಲ್ಲಿರುತ್ತೆ, ಗೇಷಿಯಸ್ ಸ್ಟೇಟ್ ಅಂತ ಅಂದರೆ ಅನಿಲಗಳ ರೂಪದಲ್ಲೂ ಕೂಡ ಅದು ಇರುತ್ತೆ. ಹೌ ಕ್ಯಾನ್ ಯು ಚೇಂಜ್ ದ ಸ್ಟೇಟ್ ಆಫ್ ವಾಟರ್? ಹಾಗಿದ್ರೆ ನಾವು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೇಗೆ ವಾಟರನ್ನು ಕನ್ವರ್ಟ್ ಮಾಡೋದು ಅಂತ ಕೇಳಿರೋದು ಇಲ್ಲಿ. ಹೌ ಕ್ಯಾನ್ ಯು ಕ್ವಿಕ್ಲಿ ಚೇಂಜ್ ಐಸ್ ಟು ಇಟ್ಸ್ ಲಿಕ್ವಿಡ್ ಸ್ಟೇಟ್ ವಾಟರ್? ಹೇಗೆ ನೀವು ಐಸ್ ಕ್ಯೂಬನ್ನು ವಾಟರ್ ಆಗಿ ಕನ್ವರ್ಟ್ ಮಾಡ್ಬೋದು? ಇಫ್ ವಿ ಹ್ಯಾವ್ ಟು ಚೇಂಜ್ ಐಸ್ ಇನ್ ಟು ವಾಟರ್ ಆ್ಯಂಡ್ ವಾಟರ್ ಇನ್ ಟು ವಾಟರ್ ವೇಪರ್, ವಿ ಹ್ಯಾವ್ ಟು ಸಪ್ಲೈ ಹೀಟ್ ಟು ಇಟ್. ಹೌದಲ್ವಾ? ಐಸ್ ಕ್ಯೂಬ್ಸು ಸ್ವಲ್ಪ ಹೀಟ್ ಆಗ್ತಾ ಇದೆ ಅನ್ನುವಾಗ ಅದು ಮೆಲ್ಟ್ ಆಗುತ್ತೆ, ಅಂದರೆ ನೀರಾಗುತ್ತೆ. ಮತ್ತು ನೀವು ನೀರನ್ನು ಇಟ್ಟು ಕುದಿಸಿದಾಗ ಏನಾಗುತ್ತೆ, ಅದು ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮೇನ್ ಏನು ಬೇಕು ಹಾಗಿದ್ರೆ ವಾಟರ್ ಸ್ಟೇಟ್ ಚೇಂಜ್ ಆಗಬೇಕು ಅಂದರೆ ಹೀಟ್ ಬೇಕು. ಇಫ್ ಯು ವಾಂಟ್ ಟು ಚೇಂಜ್ ವಾಟರ್ ಇನ್ ಟು ಐಸ್, ವಾಟ್ ಶುಡ್ ಬಿ ಡನ್? ಹಾಗಿದ್ರೆ ನೋಡಿ, ಇವಾಗ ಐಸ್ ಕ್ಯೂಬು ವಾಟರ್ ಆಗಬೇಕು ಅಂದರೆ ವಾಟರ್ ವೇಪರ್ ಆಗಬೇಕು ಅಂದರೆ ಹೀಟ್ ಬೇಕು. ಹಾಗಿದ್ರೆ ವಾಟರು ಐಸ್ ಕ್ಯೂಬ್ಸ್ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಸಿ ಹಿಯರ್, ಇಟ್ ಕ್ಯಾನ್ ಬಿ ಡನ್ ಬೈ ಪ್ಲೇಸಿಂಗ್ ವಾಟರ್ ಇನ್ ಅ ಕೋಲ್ಡ್ ಎನ್ವೈರನ್ಮೆಂಟ್ ಸಚ್ ಆಸ್ ಫ್ರೀಸರ್. ಹಾಗಿದ್ರೆ ನಾವು ವಾಟರನ್ನು ಐಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅದನ್ನು ಕೂಲ್ ಮಾಡಬೇಕು, ಅಂದರೆ ಫ್ರೀಸರಲ್ಲಿ ಅದನ್ನು ಇಡಬೇಕು. ವಾಟರ್ ಫ್ರೀಸಸ್ ಆ್ಯಂಡ್ ಇಸ್ ಕನ್ವರ್ಟೆಡ್ ಇನ್ ಟು ಐಸ್. ಸೊ ವಾಟರ್ ಏನಾಗುತ್ತೆ? ಫ್ರೀಸ್ ಆಗುತ್ತೆ, ಆಮೇಲೆ ಅದು ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಫ್ ವಿ ಟೇಕ್ ದಿ ಐಸ್ ಔಟ್ ಆಫ್ ದ ಫ್ರಿಡ್ಜ್, ಇಟ್ ಮೆಲ್ಟ್ಸ್ ಆ್ಯಂಡ್ ಇಸ್ ಕನ್ವರ್ಟೆಡ್ ಇನ್ ಟು ವಾಟರ್. ಅದೇ ಐಸ್ ಕ್ಯೂಬ್ಸನ್ನು ನಾವು ಫ್ರೀಸರಿಂದ ಆಚೆ ತೆಗೆದು ಸ್ವಲ್ಪ ಹೊತ್ತಿಟ್ಟರೆ ಏನಾಗುತ್ತೆ? ಅದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಯಾನ್ ಯು ಥಿಂಕ್ ಆಫ್ ಎನಿ ಅದರ್ ಎಕ್ಸಾಂಪಲ್ ಬಿಸೈಡ್ಸ್ ವಾಟರ್ ದಟ್ ಕ್ಯಾನ್ ಚೇಂಜ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್? ಹೀಗೇ ಬೇರೆ ನೀರಲ್ಲದೆ ಬೇರೆ ಎಕ್ಸಾಂಪಲ್ಸ್ ಯಾವುದಾದ್ರೂ ಸಾಲಿಡಿಂದ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದನ್ನು ನೀವು ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಮೋರ್ ಟು ನೋ ಅಂತ ಇದೆ, ನೋಡೋಣ ಬನ್ನಿ ಏನದು ಅಂತ. ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ ಅಂದರೆ AWG ಮೆಷಿನ್ಸ್ ಕಲೆಕ್ಟ್ ವಾಟರ್ ಫ್ರಮ್ ಹ್ಯೂಮಿಡ್ ಏರ್
to provide drinkable water. This is done through condensation of water vapor. ಸೊ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ ಅನ್ನೋದು ಕೂಡ ಇದೆ. ಅದೇನು ಅಂತ ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಏರ್ನಿಂದ, ಹ್ಯೂಮಿಡ್ ಏರ್ನಿಂದ ವಾಟರ್ ವೇಪರ್ಸ್ ಮುಖಾಂತರ ಏನು ಮಾಡ್ತಾರೆ, ಡ್ರಿಂಕಬಲ್ ವಾಟರ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಕುಡಿಯೋಕ್ಕೆ ಯೋಗ್ಯವಾದಂತಹ ನೀರು. ದಿಸ್ ಪ್ರಾಸೆಸ್ ಇಸ್ ಸಿಮಿಲರ್ ಟು ದ ಫಾರ್ಮೇಷನ್ ಆಫ್ ಡ್ರಾಪ್ಸ್ ಆಫ್ ವಾಟರ್ ಔಟ್ಸೈಡ್ ದ ಗ್ಲಾಸ್ ಟಂಬ್ಲರ್ ಫಿಲ್ಡ್ ವಿತ್ ಐಸ್ ಕೋಲ್ಡ್ ವಾಟರ್. ಈ ಪ್ರಾಸೆಸ್ ಹೆಂಗೆ ಅಂದರೆ, ನೀವು ಗ್ಲಾಸ್ ಲೋಟದಲ್ಲಿ ಮಂಜುಗಡ್ಡೆ ಹಾಕಿ ಅದ್ರ ಸುತ್ತ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆಯ್ತಲ್ವಾ ಗ್ಲಾಸ್ ಮೇಲೆ, ಲೋಟದ ಮೇಲೆ, ಅದೇ ಥರ ಸೇಮ್ ಪ್ರೋಸೆಸ್ನ ಯೂಸ್ ಮಾಡ್ಕೊಂಡು ಇವ್ರು ಏನು ಮಾಡ್ತಾ ಇದ್ದಾರೆ, ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ನ, ಅಂದರೆ ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರನ್ನು ಹ್ಯೂಮಿಡ್ ಏರ್, ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಗಾಳಿಯಿಂದ ನೀರನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅವರು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೇಳಿದರು, ನೀರಿನ ಥರನೇ ಬೇರೆ ಯಾವುದು ಸಾಲಿಡಿಂದ ಲಿಕ್ವಿಡಿಗೆ ಕನ್ವರ್ಟ್ ಆಗುತ್ತೆ ಅಂತ. ದ ಬೆಸ್ಟ್ ಎಕ್ಸಾಂಪಲ್ ಯು ಆಲ್ ನೋ ಇಸ್ ಅ ಕ್ಯಾಂಡಲ್, ಮೇಣದ ಬತ್ತಿ. ಸೊ ವಿಚ್ ಈಸ್ ಮೇಡ್ ಆಫ್ ವ್ಯಾಕ್ಸ್, ಹೌದಲ್ವಾ? ಕ್ಯಾಂಡಲ್ನ ಮಾಡಿರೋದು ಯಾವುದರಿಂದ? ವ್ಯಾಕ್ಸಿಂದ. ಇಟ್ ಈಸ್ ಸಚ್ ಎಕ್ಸಾಂಪಲ್. ಹೌ ಕ್ಯಾನ್ ವಿ ಟರ್ನ್ ಕ್ಯಾಂಡಲ್ ವ್ಯಾಕ್ಸ್ ಇನ್ ಟು ಲಿಕ್ವಿಡ್ ಸ್ಟೇಟ್? ಹೇಗೆ ಕ್ಯಾಂಡಲ್ ಇದ್ದಿದ್ದು ಲಿಕ್ವಿಡ್ ವ್ಯಾಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ? ಹೌ ಕ್ಯಾನ್ ವಿ ಚೇಂಜ್ ಲಿಕ್ವಿಡ್ ವ್ಯಾಕ್ಸ್ ಬ್ಯಾಕ್ ಇನ್ ಟು ಸಾಲಿಡ್ ಸ್ಟೇಟ್? ಹೇಗೆ ವಾಪಸ್ ಅದನ್ನು ಸಾಲಿಡ್ ಕ್ಯಾಂಡಲ್ ಆಗಿ ಮಾಡ್ಬೋದು ಅಂದರೆ, ವಿ ಶುಡ್ ಕೂಲ್ ದ ಲಿಕ್ವಿಡ್ ವ್ಯಾಕ್ಸ್ ಟು ಚೇಂಜ್ ಇಟ್ ಇನ್ ಟು ಸಾಲಿಡ್. ನೋಡಿ, ಫಸ್ಟು ನೀವು ಮೇಣದ ಬತ್ತಿ ಹಚ್ಚಿದಾಗ ಆಯಿತಾ, ಅದೇನಾಗುತ್ತೆ, ಸುತ್ತ ಶಾಖ ಉರಿತಾ ಇರುತ್ತಲ್ವ, ಬೆಳಕು ಬರ್ತಾ ಇರುತ್ತಲ್ವ, ಆ ಜಾಗದಲ್ಲಿ ನೋಡಿ ವ್ಯಾಕ್ಸ್ ಏನಾಗುತ್ತೆ, ಕರ್ಗಿ ಕೆಳಗಡೆ ಬೀಳುತ್ತೆ, ಹೌದಲ್ವಾ? ಕೆಳಗಡೆ ಬಿದ್ದ ಆದಮೇಲೆ ಏನಾಗುತ್ತೆ, ಅದು ಮತ್ತು ಸಾಲಿಡ್ ಆಗುತ್ತೆ, ಹೌದಲ್ವಾ? ಸೊ ಯಾಕದು ಸಾಲಿಡ್ ಆಯಿತು? ಕೋಲ್ಡ್ ಟೆಂಪರೇಚರ್ ಬಂತು, ಹೌದಲ್ವಾ? ಆ ಉರಿತಾ ಇತ್ತಲ್ವ ಬೆಳಕು, ಅಲ್ಲಿ ಬಿಸಿ ಇರುತ್ತೆ, ಆದ್ದರಿಂದ ಏನಾಯಿತು, ಮೇಣ ಕರಗುತ್ತೆ. ಕೆಳಗಡೆ ಬಿದ್ದಿದ ತಕ್ಷಣ ಬಿಸಿ ಏನಾಗುತ್ತೆ, ಕಡಿಮೆ ಆಗುತ್ತೆ, ಆದ್ದರಿಂದ ಏನಾಗುತ್ತೆ, ಅದು ವಾಪಸ್ಸು ಸಾಲಿಡ್ ಸ್ಟೇಟಿಗೆ ಬರುತ್ತೆ. ದೆನ್ ವಾಟ್ ಆರ್ ದಿ ಅದರ್ ಲಿಕ್ವಿಡ್ಸ್ ಯು ಹ್ಯಾವ್ ಸೀನ್ ವಿಚ್ ಗೆಟ್ ಕನ್ವರ್ಟೆಡ್ ಇನ್ ಟು ಅ ಸಾಲಿಡ್? ಹೀಗೆ ಬೇರೆ ಯಾವ ಲಿಕ್ವಿಡ್ಡು ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ? ಹ್ಯಾವ್ ಯು ಎವರ್ ಸೀನ್ ಕೊಕೊನಟ್ ಆಯಿಲ್ ಗೆಟ್ಟಿಂಗ್ ಕನ್ವರ್ಟೆಡ್ ಇನ್ ಟು ಇಟ್ಸ್ ಸಾಲಿಡ್ ಸ್ಟೇಟ್ ಡ್ಯೂರಿಂಗ್ ದ ವಿಂಟರ್ ಸೀಸನ್? ಇದನ್ನೆಲ್ಲರೂ ನೋಡಿರ್ತೀರ. ಏನು, ಕೊಬ್ಬರಿ ಎಣ್ಣೆ ಚಳಿಗಾಲ ಬಂದಿದ ತಕ್ಷಣ ಏನಾಗೋಗುತ್ತೆ, ಗಟ್ಟಿ ಆಗುತ್ತೆ, ಸಾಲಿಡ್ ಆಗುತ್ತೆ, ಹೌದಲ್ವಾ? ಏನಕ್ಕೆ? ಸುತ್ತಮುತ್ತಲಿನ ವಾತಾವರಣ ಹೇಗಿರುತ್ತೆ, ಆವಾಗ ತಣ್ಣಗಿರುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ, ಅದು ಸಾಲಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಹೆನ್ಸ್ ವಿ ಕ್ಯಾನ್ ಸಿ ದ್ಯಾಟ್ ವಾಟರ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ ಚೇಂಜ್ ದೇರ್ ಸ್ಟೇಟ್ಸ್ ಆನ್ ಹೀಟಿಂಗ್ ಆರ್ ಕೂಲಿಂಗ್. ವಾಟರ್ ಅಲ್ಲದೆ ಬೇರೆ ಸಬ್ಸ್ಟೆನ್ಸ್ ಕೂಡ ಅದನ್ನು ಹೀಟ್ ಮಾಡಿದ್ರೆ ಅಥವಾ ಕೂಲ್ ಮಾಡಿದ್ರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಅ ಸಾಲಿಡ್ ಇನ್ ಟು ಲಿಕ್ವಿಡ್ ಸ್ಟೇಟ್ ಈಸ್ ಕಾಲ್ಡ್ ಆಸ್ ಮೆಲ್ಟಿಂಗ್. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಏನು ಮೆಲ್ಟಿಂಗ್ ಅಂತ ಅಂದರೆ, ಯಾವುದೇ ಒಂದು ಸಬ್ಸ್ಟೆನ್ಸು ಸಾಲಿಡ್ ಇದ್ದು ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆದರೆ ಅದನ್ನು ನಾವು ಮೆಲ್ಟಿಂಗ್ ಅಂತೀವಿ. ಎಕ್ಸಾಂಪಲ್ ಈಸ್ ಐಸ್, ಅಲ್ವಾ? ಐಸ್ ಏನಾಗುತ್ತೆ, ನೀವು ಸ್ವಲ್ಪ ಹೊತ್ತು ಅದನ್ನು ಆಚೆ ಇಟ್ಟಾಗ, ಬಿಕಾಸ್ ಸುತ್ತಮುತ್ತ ಏನಾಗುತ್ತೆ, ಬಿಸಿ ಇರುತ್ತೆ, ಹೌದಲ್ವಾ? ಅದೇನಾಗುತ್ತೆ, ಐಸು ಒಂದೇ ಸತಿಗೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ, ಹೌದಲ್ವಾ? ಈ ಪ್ರೋಸೆಸ್ನ ನಾವೇನಂತ ಕರಿತೀವಿ, ಮೆಲ್ಟಿಂಗ್ ಅಂತ ಕರಿತೀವಿ. ದೇರ್ ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಲಿಕ್ವಿಡ್ ಇನ್ ಟು ಸಾಲಿಡ್ ಸ್ಟೇಟ್ ಇಸ್ ಕಾಲ್ಡ್ ಆಸ್ ವಾಟ್? ಫ್ರೀಸಿಂಗ್. ಸೊ ಇದ್ರ ಉಲ್ಟಾ ಏನು, ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಆಗ್ತಾ ಇದೆ ಅಂತ ಅಂದರೆ ಅದನ್ನು ನಾವೇನಂತ ಕರಿತೀವಿ, ಫ್ರೀಸಿಂಗ್ ಅಂತ ನಾವು ಅದನ್ನು ಕರಿತೀವಿ. ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆದರೆ ಏನಾಯಿತು, ಮೆಲ್ಟಿಂಗ್ ಆಯಿತು. ಅದೇ ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಆಯಿತು ಅಂತ ಅಂದರೆ ಅದೇನಾಯಿತು, ಫ್ರೀಸಿಂಗ್ ಆಯಿತು ಅಂತ ನಾವು ಅದನ್ನು ಹೇಳ್ತೀವಿ. ದೆನ್ ಲೆಟ್ ಅಸ್ ಚೆಕ್ ದ ಕನೆಕ್ಷನ್ ಬಿಟ್ವೀನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ವಾಟರ್ ಥ್ರೂ ಆಕ್ಟಿವಿಟಿ 8.6. Here they have given one table and you have to fill this up. ಇಲ್ಲಿ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಲಿಕ್ವಿಡ್, ಫ್ರೀಸಸ್, ಎವಾಪರೇಟ್ಸ್, ಗ್ಯಾಸ್, ಕಂಡೆನ್ಸಸ್, ಆ್ಯಂಡ್ ಯು ಹ್ಯಾವ್ ಟು ಫಿಲ್ ದಿಸ್. ಇಲ್ಲಿ ನಾನು ಆಲ್ರೆಡಿ ನಿಮಗೋಸ್ಕರ ಫಿಲ್ ಮಾಡಿದ್ದೀನಿ. ಫಸ್ಟು ನಿಮಗೆ ಈಸಿಯಾಗಿ ಗೊತ್ತಾಗಬೇಕು ಅಂದರೆ ಈ ಮಧ್ಯದ ಪಾರ್ಟನ್ನು ಫಿಲ್ ಮಾಡಬೇಕು ನೀವು. ಸಾಲಿಡ್ ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಅಂತ ನೀವು ಬರ್ಕೋಬೇಕು. ದೆನ್ ಸಾಲಿಡ್ಡು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದಾದರೆ ಅದನ್ನು ಏನಂತ ಕರಿತೀವಿ ಅಂತ ಹೇಳಿದೆ, ಮೆಲ್ಟಿಂಗ್ ಅಂತ ಕರಿತೀವಿ, ಹೌದಲ್ವಾ? ಆಲ್ರೆಡಿ ಕೊಟ್ಟಿದ್ದಾರೆ, ಇಟ್ ಮೆಲ್ಟ್ಸ್. ಹಾಗೆಯೇ ಲಿಕ್ವಿಡ್ಡು ಗ್ಯಾಸ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ವಾಟರ್ ವೇಪರ್ ಆಗುತ್ತೆ ಅಂದರೆ ಏನದರ ಅರ್ಥ,
ಇಟ್ ಈಸ್ ಗೋಯಿಂಗ್ ಟು ಎವಾಪರೇಟ್. ದೆನ್ ಮತ್ತೆ ವಾಪಸ್ ನೋಡಬೇಕು ನೀವು, ಗ್ಯಾಸು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂದರೆ ಅಲ್ಲಿ ಏನಾಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಕಂಡೆನ್ಸ್ ಆಗ್ತಾ ಇದೆ, ವಾಟರ್ ಡ್ರಾಪ್ಲೆಟ್ಸ್ ಆಗ್ತಿದೆ. ಮತ್ತು ವಾಟರು ಸಾಲಿಡ್ ಅಂದರೆ ಐಸ್ ಆಗ್ತಿದೆ ಅಂದರೆ ಏನಂತ ಹೇಳಿದೆ, ವೆನ್ ಲಿಕ್ವಿಡ್ ಕನ್ವರ್ಟ್ಸ್ ಇನ್ ಟು ಸಾಲಿಡ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್, ಫ್ರೀಸಿಂಗ್, ರೈಟ್? ಹಿಯರ್ ದಿ ಆಪ್ಷನ್ ಇಸ್ ಗಿವನ್ ಆಸ್ freezes, so you will write it as freeze. I hope there is no confusion, clarity ಇದೆ ಅಂತ ಅಂದ್ಕೊಂಡು ನಾನು ಲೆಸನ್ನ ಮುಂದೆ ಹೋಗ್ತಾ ಇದ್ದೀನಿ. How can water be evaporated faster or slower? ವಾಟರ್ ಎವಾಪರೇಟ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು, ಬಟ್ ಅದು ಫಾಸ್ಟಾಗಿ ಆಗ್ತಾ ಇದೆಯಾ ಅಥವಾ ಸ್ಲೋ ಆಗಿ ಆಗುತ್ತಾ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಇನ್ ಸೆಕ್ಷನ್ 8.1 ವಿ ಹ್ಯಾವ್ ಲರ್ನ್ಟ್ ಅಬೌಟ್ ಎವಾಪರೇಷನ್. ಸೊ ನಿಮಗೆ ಎವಾಪರೇಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಏನು ಎವಾಪರೇಷನ್ ಅಂದರೆ ದ ಕನ್ವರ್ಷನ್ ಆಫ್ ಲಿಕ್ವಿಡ್ ಇನ್ ಟು ಇಟ್ಸ್ ವೇಪರ್ ಸ್ಟೇಟ್ ಇಸ್ ಕಾಲ್ಡ್ ಎವಾಪರೇಷನ್. ಹೌದಲ್ವಾ? ಲಿಕ್ವಿಡ್ ಇದ್ದಿದ್ದು ವೇಪರ್ ಸ್ಟೇಟಿಗೆ ಹೋದರೆ, ಹಬೆ ಥರ ಸ್ಟೀಮ್ ಥರ ಹೋದರೆ ಅದನ್ನ ಏನಂತ ಕರಿತೀವಿ ನಾವು? ಎವಾಪರೇಷನ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಎಕ್ಸ್ಪ್ಲೋರ್ ಇಟ್ ಮೋರ್. ಅದ್ರ ಬಗ್ಗೆ ಇವಾಗ ನಾವು ಜಾಸ್ತಿ ತಿಳ್ಕೊಳ್ಳೋಣ. ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್. ವಾಟ್ ಆರ್ ದ ಕಂಡೀಷನ್ಸ್ ದಟ್ ಅಫೆಕ್ಟ್ ಹೌ ಫಾಸ್ಟ್ ವಾಟರ್ ಎವಾಪರೇಟ್ಸ್? ನಿಮ್ಮ ಸರೌಂಡಿಂಗಲ್ಲಿ ನೀವೇನು ನೋಡಬೇಕು ಅಂದರೆ, ನಿಮ್ಮ ಸರೌಂಡಿಂಗಲ್ಲಿ ಏನು ಚೇಂಜ್ ಆದರೆ ಎವಾಪರೇಷನ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ವಾಟ್ ಡಿಫ್ರೆನ್ಸಸ್ ಡು ಯು ಸಿ ಇನ್ ಎವಾಪರೇಷನ್ ಆನ್ ಕೋಲ್ಡ್ ಡೇ ವರ್ಸಸ್ ಅ ಹಾಟ್ ಡೇ? ಎವಾಪರೇಷನ್ ಟೆಕ್ನಿಕಲ್ಲಿ ತುಂಬ ಬಿಸಿ ಇದ್ದಿದ್ದ ದಿನ ಹೇಗೆ ಎವಾಪರೇಟ್ ಆಗುತ್ತೆ, ತುಂಬ ಚಳಿ ಇದ್ದಿದ್ದ ದಿನ ಹೇಗೆ ಎವಾಪರೇಟ್ ಆಗುತ್ತೆ ಅನ್ನೋದನ್ನು ನೀವು ನೋಡಬೇಕು. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ದ ಫಾಲೋಯಿಂಗ್ ವರ್ಡ್ಸ್ ಮೇ ಹೆಲ್ಪ್ ಯು ಇನ್ ಯುವರ್ ಡಿಸ್ಕಷನ್: ಫ್ಯಾನ್, ಡ್ರೈಯಿಂಗ್ ಕ್ಲಾತ್, ಸ್ವೆಟ್ಟಿಂಗ್, ವಿಂಡಿ ಡೇ, ಹಾಟ್ ಡೇ ಆ್ಯಂಡ್ ರೇನಿ ಡೇ. ಸೊ ಹೇಳಿ ನೋಡೋಣ ಏನೇನಾಗ್ಬೋದು. ಫ್ಯಾನ್ ಕೆಳಗಡೆ ಇದ್ದರೆ ಏನಾಗುತ್ತಪ್ಪ? ಎವಾಪರೇಷನ್ನು ಜಾಸ್ತಿ ಆಗುತ್ತೆ. ಯಾಕಂದರೆ ಏನಾಗ್ತಾ ಇರುತ್ತೆ, ಅಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ಗಾಳಿ ಬೀಸ್ತಾ ಇದ್ದಾಗ ಲಿಕ್ವಿಡು ಎವಾಪರೇಷನ್ ವೇಪರ್ ಸ್ಟೇಟ್ಗೆ ಬೇಗ ಕನ್ವರ್ಟ್ ಆಗುತ್ತೆ. ಡ್ರೈಯಿಂಗ್ ಕ್ಲೋತ್ಸ್, ನೀವು ಬಟ್ಟೆ ಒಣಗಾಕ್ತೀರಾ, ಹೌದಾ? ಆವಾಗ ಬಿಸಿಲಿನ ದಿನಗಳಲ್ಲಿ, ಬೇಸಿಗೆನಲ್ಲಿ ಬಟ್ಟೆ ಏನಾಗುತ್ತೆ, ಬೇಗ ಒಣಗುತ್ತೆ. ಚಳಿಗಾಲದಲ್ಲಿ ಕಡಿಮೆ ಒಣಗುತ್ತೆ. ಯಾಕೆ? ಬೇಸಿಗೆ ಕಾಲದಲ್ಲಿ ಬಿಸಿ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಸೊ ಬೇಗ ವಾಟರ್ ಎವಾಪರೇಟ್ ಆಗುತ್ತೆ ಬಟ್ಟೆಗಳಿಂದ. ಸೊ ಅದು ಬಟ್ಟೆ ಬೇಗ ಒಣಗುತ್ತೆ. ಆದರೆ ಚಳಿಗಾಲದಲ್ಲಿ ಹೆಚ್ಚು ಬಿಸಿ ಇರಲ್ಲ, ಬಿಸಿಲಿಗೂ ಇರಲ್ಲ. ಸೊ ಏನಾಗುತ್ತೆ, ಎವಾಪರೇಷನ್ ರೇಟು ಕಡಿಮೆ ಆಗುತ್ತೆ. ಆದ್ದರಿಂದ ಬಟ್ಟೆ ಬೇಗ ಒಣಗಲ್ಲ. ಸ್ವೆಟ್ಟಿಂಗ್ ಸೇಮ್. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ನಮ್ಮ ಬಾಡಿಯಿಂದ ವಾಟರು ಎವಾಪರೇಟ್ ಆಗುತ್ತೆ, ಆಚೆ ಬರುತ್ತೆ. ದ್ಯಾಟ್ಸ್ ವೈ ಬೇಸಿಗೆನಲ್ಲಿ ನಮಗೆ ಜಾಸ್ತಿ ಬೆವರ್ತೀವಿ ನಾವು, ಆದರೆ ಚಳಿಗಾಲದಲ್ಲಿ ಬೆವರಲ್ಲ. ವಿಂಡಿ ಡೇ, ಗಾಳಿ ಜಾಸ್ತಿ ಇದ್ದಾಗಲೂ ಕೂಡ ಏನಾಗುತ್ತೆ, ಎವಾಪರೇಷನ್ನು ಜಾಸ್ತಿ ಆಗುತ್ತೆ. ಹಾಟ್ ಡೇ ಸೇಮ್. ಬೇಸಿಗೆ ಕಾಲದಲ್ಲಿ ಅಥವಾ ಬಿಸಿಯಾಗಿರುವಂತಹ ದಿನದಲ್ಲಿ ಎವಾಪರೇಷನ್ ಜಾಸ್ತಿ ಆಗುತ್ತೆ. ಮಳೆಗಾಲದಲ್ಲಿ ರೇನಿ ಡೇನಲ್ಲಿ ಏನಾಗುತ್ತೆ, ಎವಾಪರೇಷನ್ನು ತುಂಬ ಕಡಿಮೆ ಇರುತ್ತೆ. ಬಿಕಾಸ್ ಆಲ್ರೆಡಿ ಸುತ್ತಮುತ್ತ ಇರೋ ಏರ್ನಲ್ಲಿ, ಗಾಳಿನಲ್ಲಿ ನೀರಿನ ಹನಿಗಳು ಜಾಸ್ತಿ ಇರುತ್ತೆ ಅಲ್ವಾ? ಅಂದರೆ ವಾಟರ್ ವೇಪರ್ ಜಾಸ್ತಿ ಇರುತ್ತೆ, ಹ್ಯೂಮಿಡ್ ಆಗಿರುತ್ತೆ. ದಟ್ಸ್ ವೈ there will be no space for the extra water to get evaporated. ಎಕ್ಸ್ಟ್ರಾ ವಾಟರ್ ಏನಿರುತ್ತೆ ಅದು ಎವಾಪರೇಟ್ ಆಗಿ ಗಾಳಿನಲ್ಲಿ ಸೇರ್ಕೊಳ್ಳೋಕೆ ಜಾಗನೇ ಇರೋದಿಲ್ಲ. ಆದ್ದರಿಂದ ಏನಾಗುತ್ತೆ, ರೇನಿ ಡೇಸಲ್ಲಿ ಎವಾಪರೇಷನ್ನು ತುಂಬ ಕಡಿಮೆ ಆಗುತ್ತೆ. Now let us perform an activity of 8.7 to investigate conditions that will affect how fast water will evaporate. ಇಲ್ಲೊಂದು ಆಕ್ಟಿವಿಟಿ ಇದೆ, ಬನ್ನಿ ನೋಡೋಣ ಏನಿದೆ ಅಂತ. ಟೇಕ್ ವಾಟರ್ ಇನ್ ಸ್ಮಾಲ್ ಕಪ್ ಆಫ್ ಬಾಟಲ್. ಒಂದು ಸ್ಮಾಲ್ ಕಪ್ಪಲ್ಲಿ ನೀವು ವಾಟರನ್ನು ತಗೋಬೇಕು. ಟೇಕ್ ದ ಸೇಮ್ ಅಮೌಂಟ್ ಆಫ್ ವಾಟರ್ ಇನ್ ಪ್ಲೇಟ್. ಸೇಮ್ ಅಮೌಂಟ್ ಆಫ್ 1 ಕಪ್ ಆಫ್ ವಾಟರ್ನೇ ಏನು ಮಾಡಬೇಕು, ಒಂದು ದೊಡ್ಡ ಅಗಲವಾಗಿರೋ ಪಾತ್ರೆಯಲ್ಲಿ ತಗೋಬೇಕು, ಪ್ಲೇಟಲ್ಲಿ. ದ ಎಕ್ಸ್ಪೋಸ್ಡ್ ಏರಿಯಾ ಆಫ್ ವಾಟರ್ ಇನ್ ಬಾಟಲ್ ಕ್ಯಾಪ್ ಆ್ಯಂಡ್ ದ ಪ್ಲೇಟ್ ಆರ್ ಡಿಫ್ರೆಂಟ್. ಹೌದಲ್ವಾ? ಎಕ್ಸ್ಪೋಸ್ಡ್ ಏರಿಯಾ ಅಂದರೆ ಏನು? ಬಾಟಲು ತುಂಬ ಚಿಕ್ಕದಾಗಿರುತ್ತೆ, ಆದರೆ ಪ್ಲೇಟ್ ಏನಾಗಿರುತ್ತೆ, ಅಗಲ ಇರುತ್ತೆ. ಕೀಪ್ ಬೋತ್ ಆಫ್ ದೆಮ್ ನಿಯರ್ ಟು ಈಚ್ ಅದರ್. ಎರಡನ್ನೂ ನೀವು ಪಕ್ಕ ಪಕ್ಕ ಇಡಬೇಕು. ರೆಕಾರ್ಡ್ ದ ಟೈಮ್ ಟೇಕನ್ ಫಾರ್ ದ ವಾಟರ್ ಟು ಕಂಪ್ಲೀಟ್ಲಿ ಎವಾಪರೇಟ್. ಸೊ ಎಷ್ಟು ಟೈಮ್ ತಗೊಂಡು ನೀರು ಕಂಪ್ಲೀಟಾಗಿ ಎವಾಪರೇಟ್ ಆಯಿತು ಅನ್ನೋದನ್ನು ನೀವು ಬರಿಬೇಕು. ವಾಟ್ ಕಂಡೀಷನ್ಸ್ ಡಿಡ್ ವಿ ಕೀಪ್ ಸೇಮ್? ಏನನ್ನು ನಾವು ಸೇಮ್ ಆಗಿ ಇಟ್ಕೊಂಡ್ವಿ? ಪ್ಲೇಸು, ಎರಡನ್ನೂ ನಾವು ಒಂದೇ ಎನ್ವೈರನ್ಮೆಂಟಲ್ಲಿ ಇಡ್ತಾ ಇದ್ದೀವಿ. ಸೊ ಅದು ಸೇಮ್, ಕಂಡೀಷನ್ ಸೇಮು. ವಾಟ್ ಡಿಡ್ ವಿ ಚೇಂಜ್ ಇನ್ ದಿ ಇನ್ವೆಸ್ಟಿಗೇಷನ್? ಏನನ್ನ ಚೇಂಜ್ ಮಾಡಿದ್ವಿ ನಾವು? ಏರಿಯಾನ ಚೇಂಜ್ ಮಾಡಿದ್ವಿ. ಅಂದರೆ ಕಪ್ಪು ಏನಾಗಿದೆ, ಚಿಕ್ಕದಾಗಿದೆ, ಪ್ಲೇಟ್ ಏನಾಗಿದೆ, ಅಗಲವಾಗಿದೆ. ಸೊ ಸೈಜಸ್ನ ನಾವೇನು ಮಾಡಿದ್ವಿ, ಚೇಂಜ್ ಮಾಡಿದ್ದೀವಿ. ವಾಟ್ ಡಿಡ್ ವಿ ಮೆಷರ್? ಏನನ್ನು ನಾವು ಮೆಷರ್ ಮಾಡಿದ್ವಿ?
ಎವಾಪರೇಟ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದನ್ನು ನಾವು ಈ ಆ್ಯಕ್ಟಿವಿಟಿನಲ್ಲಿ ಮೆಷರ್ ಮಾಡ್ತಾ ಇದ್ದೀವಿ. ಸೊ ಯು ಹ್ಯಾವ್ ಟು ರೈಟ್ ದ್ಯಾಟ್ ಇನ್ ದಿಸ್ ಬಾಕ್ಸ್. ಸೊ ಇದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು, ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಫ್ರಮ್ ದಿಸ್ ಇನ್ವೆಸ್ಟಿಗೇಷನ್ ಅಂದರೆ, ಇಫ್ ಯು ಸ್ಪ್ರೆಡ್ ಔಟ್ ವಾಟರ್ ಆನ್ ಅ ಪ್ಲೇಟ್, ಇಟ್ಸ್ ಏರಿಯಾ ಎಕ್ಸ್ಪೋಸ್ ಟು ವಾಟರ್ ಇಸ್ ಲಾರ್ಜರ್. ನಾವು ಅದನ್ನು ಪ್ಲೇಟ್ನಲ್ಲಿ ಹಾಕಿದಾಗ ಗಾಳಿಗೆ ನೀರು ಸಿಗೋದು ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಹೌದಲ್ವಾ, ಅಗಲವಾಗಿರುತ್ತೆ. ಸೊ ಅಗಲವಾಗಿರೋ ಪ್ಲೇಟ್ ಮೇಲಿರೋ ಗಾಳಿಯೆಲ್ಲ ಏನಾಗುತ್ತೆ, ಆ ವಾಟರನ್ನು ಹೀರ್ಕೊಳ್ಳುವಂತಹ ಕೆಪಾಸಿಟಿ ಆ ಗಾಳಿಗೆ ಇರುತ್ತೆ. ಸೊ ದೇರ್ ಫೋರ್ ಎವಾಪರೇಷನ್ ಇಸ್ ಫಾಸ್ಟರ್. ವಾಟ್ ವುಡ್ ಹ್ಯಾಪನ್ ಇಫ್ ಮಿಲ್ಕ್ ಈಸ್ ಟೇಕನ್ ಇನ್ಸ್ಟೆಡ್ ಆಫ್ ವಾಟರ್ ಇನ್ ದಿ ಅಬವ್ ಆ್ಯಕ್ಟಿವಿಟಿ? ಅಕಸ್ಮಾತು ನೀರಿನ ಬದಲಾಗಿ ಹಾಲನ್ನು ತೊಗೊಂಡಿದ್ರೆ ಏನಾಗ್ತಾ ಇತ್ತು, ಇಟ್ ವುಡ್ ಹ್ಯಾವ್ ನಾಟ್ ಎವಾಪರೇಟೆಡ್. ಹಾಲು ಎವಾಪರೇಟ್ ಆಗಲ್ಲ, ಆದರೆ ಹಾಲಲ್ಲಿ ಇರುವಂತಹ ನೀರಿನ ಅಂಶ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ. ದೆನ್ ಅದರ್ ಕಂಡೀಷನ್ಸ್ ವಿಚ್ ಅಫೆಕ್ಟ್ ಹೌ ಫಾಸ್ಟ್ ವಾಟರ್ ಎವಾಪರೇಟ್ಸ್. ಇದಲ್ಲದೆ ಬೇರೆ ಯಾವ ಕಂಡೀಷನ್ನು ನೀರು ಬೇಗ ಎವಾಪರೇಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ? ಡಿಸೈನ್ an activity similar to activity 8.7 to find out what are the other conditions which can affect how fast water will evaporate. What would you change? ನೀವು ಬೇರೆ ಥರ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅಂದರೆ ಏನು ಚೇಂಜ್ ಮಾಡ್ತೀರಾ? ವಾಟ್ ವುಡ್ ಯು ಕೀಪ್ ದ ಸೇಮ್? ಏನನ್ನು ಸೇಮ್ ಮಾಡಿ ಇಡ್ತೀರಾ? ಸೊ ಪರ್ಫಾರ್ಮ್ ದಿಸ್ ಆ್ಯಕ್ಟಿವಿಟಿ, ಯೂಸ್ 8.5 ಟೇಬಲ್ ಟು ರೆಕಾರ್ಡ್ ದ ಡೇಟಾ ಆ್ಯಂಡ್ ಡಿಸ್ಕಸ್ ಯುವರ್ ಅಬ್ಸರ್ವೇಷನ್. ನೀವೇ ಸ್ಟೂಡೆಂಟ್ಸೇನೆ ಏನು ಮಾಡಬೇಕು, ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ಡಿಸೈನ್ ಮಾಡಬೇಕು. ಯಾವ ಕಂಡೀಷನನ್ನು ನೀವು ಸೇಮ್ ಆಗಿ ಇಟ್ಕೊಳ್ತೀರ? ಫಾರ್ ಎಕ್ಸಾಂಪಲ್ ಇವಾಗ ಏನು ಮಾಡ್ಬೋದಪ್ಪ ಅಂತ ಅಂದರೆ, ಯಾವ ಕಂಡೀಷನ್, ವಾಟರ್ನ ನೀವು ಸೇಮ್ ಕಂಟೈನರಲ್ಲಿ ತೊಗೋತೀರ, ಅಂದರೆ ಸ್ಮಾಲ್ ಕಪ್ ಆ್ಯಂಡ್ ಸ್ಮಾಲ್ ಕಪ್. ಕಂಡೀಷನ್ ದಟ್ ಈಸ್ ಚೇಂಜ್. ಏನನ್ನು ಚೇಂಜ್ ಮಾಡ್ತೀರಾ ನೀವು? ಒಂದು ಕಪ್ಪನ್ನು ಬಿಸಿಲಲ್ಲಿ ಇಡ್ಬೋದು, ಒಂದು ಕಪ್ಪನ್ನು ನೆರಳಲ್ಲಿ ಇಡ್ಬೋದು. ಸೊ ಆವಾಗ ನೀವು ಎಷ್ಟು ಟೈಮ್ ತೊಗೊಳುತ್ತೆ ಎವಾಪರೇಷನ್ ಆಗಲಿಕ್ಕೆ ಅಂತ ಕೂಡ ಇಲ್ಲಿ ನೀವು ಚೆಕ್ ಮಾಡಬಹುದು. ಸೊ ಅದರ್ ದ್ಯಾನ್ ದ ಕಂಡೀಷನ್ಸ್ ಯು ಹ್ಯಾವ್ ಎಕ್ಸ್ಪ್ಲೋರ್ಡ್ ಟು ಫೈಂಡ್ ಹೌ ವಾಟರ್ ಕ್ಯಾನ್ ಬಿ ಮೇಡ್ ಟು ಎವಾಪರೇಟ್ ಫಾಸ್ಟರ್ ಆರ್ ಸ್ಲೋವರ್, ಯು ಕ್ಯಾನ್ ಆಲ್ಸೋ ಕಂಡಕ್ಟ್ ಆ್ಯಕ್ಟಿವಿಟಿ 8.8 ಟು ಎಕ್ಸ್ಪ್ಲೋರ್ ಇಟ್ ಫರ್ದರ್. ಇಲ್ಲಿ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ನಾನು ಹೇಳಿದ್ನಲ್ವಾ, ಸೇಮ್ ಆ್ಯಕ್ಟಿವಿಟಿ ಇಲ್ಲಿ ಕೊಟ್ಟಿರೋದು ಏನು, ಟೇಕ್ ಐಡೆಂಟಿಕಲ್ ಕ್ಯಾಪ್ಸ್ ಆಫ್ 2 ಬಾಟಲ್ಸ್. ಸೊ ಸೇಮ್ ಸೈಜ್ಡ್ ಕ್ಯಾಪು 2 ತೊಗೋಬೇಕು, ವಾಟರ್ ಬಾಟಲ್ದು. ಪೋರ್ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಇನ್ ಈಚ್ ಕ್ಯಾಪ್. 2 ಕ್ಯಾಪ್ಗಳಲ್ಲಿ ಸೇಮ್ ಅಮೌಂಟ್ ಆಫ್ ವಾಟರನ್ನು ಹಾಕಬೇಕು. ಪ್ಲೇಸ್ ಒನ್ ಆಫ್ ದ ಕ್ಯಾಪ್ ಇನ್ ಸನ್ಲೈಟ್ ಆ್ಯಂಡ್ ಕೀಪ್ ದಿ ಅದರ್ ಇನ್ ದ ಶೇಡ್. ಒಂದನ್ನು ಏನು ಮಾಡಬೇಕು, ಬಿಸಿಲಲ್ಲಿ ಇಡಬೇಕು, ಇನ್ನೊಂದನ್ನು ನೆರಳಿನಲ್ಲಿ ಇಡಬೇಕು. ಅಬ್ಸರ್ವ್ ದ 2 ಕ್ಯಾಪ್ಸ್ ಆಫ್ ಬಾಟಲ್ ಆಫ್ಟರ್ ಎವ್ರಿ 15 ಮಿನಿಟ್ಸ್. ಪ್ರತಿ 15 ನಿಮಿಷ ಆದಮೇಲೂ ಆ ಬಾಟಲ್ ಕ್ಯಾಪ್ಸನ್ನು ನೀವು ನೋಡಬೇಕು. ರೆಕಾರ್ಡ್ ದ ಟೈಮ್ ಟೇಕನ್ ಫಾರ್ ದ ವಾಟರ್ ಟು ಕಂಪ್ಲೀಟ್ಲಿ ಎವಾಪರೇಟ್ ಈಚ್ ಕೇಸ್. ಸೊ 15 ನಿಮಿಷ ಆದಮೇಲೆ ಯಾವುದರಲ್ಲಿ ಬೇಗ ಎವಾಪರೇಟ್ ಆಯಿತು ಅನ್ನೋದನ್ನು ನೀವು ಚೆಕ್ ಮಾಡ್ತಾ ಇರಬೇಕು. ಯು ಕ್ಯಾನ್ ಆಲ್ಸೋ ರಿಪೀಟ್ ದಿಸ್ ಆ್ಯಕ್ಟಿವಿಟಿ ಆನ್ ಅ ವಿಂಡಿ ಆರ್ ಅ ರೈನಿ ಡೇ ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಸೇಮ್ ಆ್ಯಕ್ಟಿವಿಟಿನ ನೀವು ಚಳಿಗಾಲ ಮತ್ತು ಮಳೆಗಾಲದಲ್ಲೂ ಕೂಡ ಮಾಡಿ ನೋಡ್ಬೋದು. ಸಿ ದೇ ಹ್ಯಾವ್ ಗಿವನ್ ದಿಸ್ ಆ್ಯಕ್ಟಿವಿಟಿ ಹಿಯರ್. ಈ ಆ್ಯಕ್ಟಿವಿಟಿ ಮಾಡಿದ್ಮೇಲೆ ಏನು ಕನ್ಕ್ಲೂಷನ್ಗೆ ಬರ್ಬೋದು? ವಾಟ್ ಕನ್ಕ್ಲೂಷನ್ ಯು ಕ್ಯಾನ್ ಡ್ರಾ ಫ್ರಮ್ ಆ್ಯಕ್ಟಿವಿಟಿ 8.8 ಆ್ಯಂಡ್ ಅದರ್ ಸಿಮಿಲರ್ ಎಕ್ಸ್ಪೀರಿಯನ್ಸಸ್? ವಾಟರ್ ಎವಾಪರೇಟ್ಸ್ ಫಾಸ್ಟರ್ ಫ್ರಮ್ ದ ಕ್ಯಾಪ್ ಕೆಪ್ಟ್ ಇನ್ ಸನ್ಲೈಟ್ ಕಂಪೇರ್ಡ್ ಟು ದ ಕ್ಯಾಪ್ ಕೆಪ್ಟ್ ಇನ್ ಶೇಡ್. ಹೌದಲ್ವಾ? ನೀವು ಯಾವ ಕ್ಯಾಪನ್ನು ಬಿಸಿಲಲ್ಲಿ ಇಟ್ಟಿರ್ತೀರೋ ಅದರಲ್ಲಿ ಎವಾಪರೇಷನ್ ಬೇಗ ಆಗುತ್ತೆ ಕಂಪೇರ್ ಟು ದ ಕ್ಯಾಪ್ ವಿಚ್ ಇಸ್ ಕೆಪ್ಟ್ ಇನ್ ಶೇಡ್, ನೆರಳಲ್ಲಿ ಇಟ್ಟಿರೋ ಕ್ಯಾಪ್ಗಿಂತ. ಇಟ್ ಈಸ್ ಅ ಕಾಮನ್ ಅಬ್ಸರ್ವೇಷನ್ ದ್ಯಾಟ್ ಕ್ಲಾತ್ಸ್ ಡ್ರೈ ಫಾಸ್ಟರ್ ಆನ್ ದ ಹಾಟ್ ಸನಿ ಡೇ. ಹೌದಲ್ವಾ? ಬೇಸಿಗೆ ಕಾಲದಲ್ಲಿ ಏನಾಗೋಗುತ್ತೆ, ಬೇಗ, ತುಂಬ ಬೇಗ ಬಟ್ಟೆಗಳು ಒಣಗುತ್ತೆ. ಡು ಕ್ಲಾತ್ಸ್ ಡ್ರೈ ಫಾಸ್ಟರ್ ಆರ್ ಸ್ಲೋವರ್ ಆನ್ ಅ ವಿಂಡಿ ಡೇ? ಗಾಳಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಆಗಲೂ ಕೂಡ ನಿಮ್ಮ ಬಟ್ಟೆ ಬೇಗ ಒಣಗುತ್ತೆ. ಇಟ್ ಈಸ್ ಒನ್ಸ್ ಅಗೇನ್ ಅ ಕಾಮನ್ ಅಬ್ಸರ್ವೇಷನ್ ದ್ಯಾಟ್ ಕ್ಲಾತ್ಸ್ ಡ್ರೈ ಫಾಸ್ಟರ್ ಆನ್ ಅ ವಿಂಡಿ ಡೇ. ಗಾಳಿ ಜಾಸ್ತಿ ಇದ್ದಾಗ ಕೂಡ ಬೇಗ ಬಟ್ಟೆಗಳು ಒಣಗುತ್ತೆ. ವಿತ್ ದ ಇನ್ಕ್ರೀಸ್ ಇನ್ ದ ಮೂಮೆಂಟ್ ಆಫ್ ವಾಟರ್ ಎವಾಪರೇಟ್ಸ್ ಫಾಸ್ಟರ್. ಗಾಳಿ ಜೋರಾಗಿ ಬೀಸೋದ್ರಿಂದ ಎವಾಪರೇಷನ್ ಕೂಡ ಹೇಗಿರುತ್ತೆ, ಜಾಸ್ತಿ ಬೇಗ ಆಗುತ್ತೆ. ಇಟ್ ಈಸ್ ಆಲ್ಸೋ ಅ ಕಾಮನ್ ಅಬ್ಸರ್ವೇಷನ್ ದ್ಯಾಟ್ ಕ್ಲಾತ್ಸ್ ಡ್ರೈ ಸ್ಲೋಲಿ ಆನ್ ರೈನಿ ಡೇ. ನಿಮ್ಮೆಲ್ರಿಗೂ ಗೊತ್ತು, ಮಳೆ ಬರ್ತಾ ಇದೆ ಅಂತ ಅಂದರೆ ಬಟ್ಟೆಗಳು ಒಣಗೋದೇ ಇಲ್ಲ. ಆನ್ ಅ ರೈನಿ ಡೇ ವಾಟರ್ ಎವಾಪರೇಟ್ ಸ್ಲೋಲಿ. ಏನಕ್ಕೆ? ಮಳೆ ದಿನಗಳಲ್ಲಿ ವಾಟರ್ ಎವಾಪರೇಷನ್ನು ತುಂಬ ಸ್ಲೋ ಆಗಿ ನಡೆಯುತ್ತೆ.
ಇಫ್ ದ ಅಮೌಂಟ್ ಆಫ್ ವಾಟರ್ ಇನ್ ದ ಏರ್ ಈಸ್ ಆಲ್ರೆಡಿ ಹೈ. ಏನಕ್ಕೆ ಹಂಗಾಗುತ್ತೆ ಅಂದರೆ ಆಲ್ರೆಡಿ ನಿಮ್ಮ ಸುತ್ತ ಇರೋ ಗಾಳಿನಲ್ಲಿ ಏರಲ್ಲಿ ಏನಾಗಿರುತ್ತೆ, ವಾಟರ್ ಕಂಟೆಂಟು ಜಾಸ್ತಿ ಇರುತ್ತೆ. ವಾಟರ್ ಎವಾಪರೇಟ್ಸ್ ಸ್ಲೋಲಿ. ಜಾಸ್ತಿ ಇದ್ದಾಗ ನಾನು ಹೇಳಿದಾಗೆ ಆಲ್ರೆಡಿ ಏನಾಗುತ್ತೆ, ಅಲ್ಲಿ ಇನ್ನೂ ಹೆಚ್ಚು ವಾಟರ್ ಹೋಗಿ ಸೇರ್ಕೊಳ್ಳೋದಕ್ಕೆ ಜಾಗ ಇರಲ್ಲ. ದಟ್ಸ್ ವೈ ಇಟ್ ಟೇಕ್ಸ್ ವೆರಿ ಸ್ಲೋ ಟೈಮ್ ಟು ಎವಾಪರೇಟ್. ಇಫ್ ಯು ವಾಂಟ್ ಟು ಡ್ರೈ ಯೋರ್ ಕ್ಲಾತ್ಸ್ ಆನ್ ದ ರೇನಿ ಡೇ, ಹೌ ಕ್ಯಾನ್ ಯು ಮೇಕ್ ಇಟ್ ಫಾಸ್ಟರ್? ಹೇಗೆ ನೀವು ಅದನ್ನು ಬೇಗ ಡ್ರೈ ಆಗೋ ಥರ ಮಾಡ್ಬೋದು ಅಂದರೆ ಅಂಡರ್ ದ ಫ್ಯಾನ್ ಹಾಕಿ ಜೋರಾಗಿ ಬಿಟ್ಟರೆ ನೀವು ಅದನ್ನು ಒಣಗಿಸ್ಬೋದು. ನೆಕ್ಸ್ಟ್, ಡು ಯು ನೋ ದಿ ಅಮೌಂಟ್ ಆಫ್ ವಾಟರ್ ವೇಪರ್ ಇನ್ ದ ಏರ್ ಈಸ್ ಮೋರ್ ಆನ್ ರೈನಿ ಡೇಸ್ ಆ್ಯಂಡ್ ಹೆನ್ಸ್ ರೈನಿ ಡೇಸ್ ಆರ್ ಮೋರ್ ಹ್ಯೂಮಿಡ್. ನಮ್ಮ ಸುತ್ತ ಇರೋ ಗಾಳಿನಲ್ಲಿ ರೈನಿ ಡೇಸ್, ಮಳೆಗಾಲದಲ್ಲಿ ಜಾಸ್ತಿ ವಾಟರ್ ವೇಪರ್ ಇರೋದ್ರಿಂದ ಅದನ್ನು ನಾವು ಹ್ಯೂಮಿಡಿಟಿ ಜಾಸ್ತಿ ಇದೆ ಅಂತ ಕರಿತೀವಿ. ನೆಕ್ಸ್ಟ್, ದೆರ್ ಈಸ್ ಅನ್ ಎಫೆಕ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಕೂಲಿಂಗ್ ಎಫೆಕ್ಟ್. Avi's mother purchased a new matka, earthen pots, to replace the stainless steel pot for storing drinking water. ಏನು ಮಾಡ್ತಾರೆ, ಒಂದು ಹೊಸ ಮಟ್ಕ ಅಂದರೆ ಮಡಿಕೆ, ಅರ್ಧನ್ ಪಾಟ್, ಮಡಿಕೆಯನ್ನು ತಗೋತಾರೆ. ಸ್ಟೀಲ್ ಪಾತ್ರೆ ಬದಲಾಗಿ ಮಡಿಕೆನಲ್ಲಿ ಈ ಸತಿ ನೀರಿಡೋಣ ಅಂತ ತಗೋತಾರೆ. ಅಪಾನ್ ರಿಟರ್ನಿಂಗ್ ಫ್ರಮ್ ಸ್ಕೂಲ್, ಅವಿ ನೋಟಿಸಸ್ ದ ಅರ್ಧನ್ ಪಾಟ್ ಆ್ಯಂಡ್ ಡ್ರಿಂಕ್ಸ್ ವಾಟರ್ ಫ್ರಮ್ ಇಟ್. ಮಡಿಕೆ ನೋಡಿ ಏನು ಮಾಡ್ತಾರೆ, ಅದರಿಂದ ನೀರನ್ನು ಕುಡಿತಾರೆ. ಅವಿ expresses surprise and asks, why is the water in the earthen pot is so cold? ನೀವೆಲ್ಲರೂ ಮಡಿಕೆಯಿಂದ ನೀರು ಕುಡಿತಾರೆ, ಹೇಗಿರುತ್ತೆ ಅದು, ತುಂಬ ತಣ್ಣಗಿರುತ್ತೆ, ಹೌದಲ್ವಾ? ಐ ನೆವರ್ ಅಬ್ಸರ್ವ್ ವಾಟರ್ ಗೆಟ್ಟಿಂಗ್ ಕೋಲ್ಡ್ ಇನ್ ಸ್ಟೇನ್ಲೆಸ್ ಸ್ಟೀಲ್ ಪಾಟ್. ಅದೇ ಸೇಮ್ ವಾಟರನ್ನು ನೀವು ಸ್ಟೇನ್ಲೆಸ್ ಸ್ಟೀಲಲ್ಲಿ ಪಾಟಲ್ಲಿ ಇಟ್ಟರೆ, ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟರೆ ಅದೇನಾಗುತ್ತೆ, ತಣ್ಣಗಾಗುತ್ತಾ? ನೋ, ಆಗಲ್ಲ. ವಾಟ್ ಯು ಥಿಂಕ್ ಇಸ್ ದ ರೀಸನ್? ಹಾಗಿದ್ರೆ ಏನಕ್ಕೆ ಮಡಿಕೆಯಲ್ಲಿ ಇಟ್ಟಿದ್ದ ನೀರು ಮಾತ್ರ ತಣ್ಣಗಾಯಿತು? ಸಿ, ಇಲ್ಲಿದೆ ಉತ್ತರ. ವಾಟರ್ ಸೀಪ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಅರ್ಧನ್ ಪಾಟ್ ಆ್ಯಂಡ್ ಎವಾಪರೇಟ್ಸ್. ನಿಮ್ಮ ಕಣ್ಣಿಗೆ ಕಾಣಿಸ್ದೇ ಇದ್ದರೂ ಕೂಡ ಮಡಿಕೆನಲ್ಲಿ ಸಣ್ಣ 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 ತೂತುಗಳಿರುತ್ತೆ, ಹೋಲ್ಸ್ ಇರುತ್ತೆ. ಸೊ ಅದ್ರ ಮೂಲಕ ಏನಾಗುತ್ತೆ, ವಾಟರ್ ಅದರೊಳಗಡೆ ತುಂಬಿರ್ತಿರಲ್ಲ ನೀರು, ಅದು ಆ ಚಿಕ್ಕ ಚಿಕ್ಕ ಹೋಲ್ ಮೂಲಕ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ. ವಿಚ್ ಇಂಪಾರ್ಟ್ಸ್ ಅ ಕೂಲಿಂಗ್ ಎಫೆಕ್ಟ್ ಆನ್ ದ ವಾಟರ್. ಹೇಗೆ ಅದು ಎವಾಪರೇಟ್ ಆಗುತ್ತೆ ಅಂದರೆ, ಮಡಿಕೆ ಸುತ್ತ ಗಾಳಿ ಇರುತ್ತಲ್ವೇನ್ರಪ್ಪ, ಆ ಗಾಳಿನಲ್ಲಿರುವಂತಹ ಬಿಸಿ ಏನು ಮಾಡುತ್ತೆ, ಆ ಒಂದು ಸರ್ಫೇಸ್ಗೆ ತಾಕೋದ್ರಿಂದ ಒಳಗಡೆ ಇರುವಂತಹ ನೀರು ಆ ಬಿಸಿಯನ್ನು ಹೀರ್ಕೊಂಡು ಆ ಹೋಲ್ಸ್ ಮೂಲಕ ನೀರು ಎವಾಪರೇಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಬಿಸಿ ಎಲ್ಲ ಆಚೆ ಹೋದ್ಮೇಲೆ, ಸುತ್ತ ಇರೋ ಬಿಸಿ ಎಲ್ಲ ಕಡಿಮೆ ಆದಮೇಲೆ ನೀರು ಹೆಂಗಿರುತ್ತೆ, ಅಲ್ಲಿ ತಣ್ಣಗೆ ಇರುತ್ತೆ. ವಾಟ್ ಆರ್ ದಿ ಅದರ್ ಎಕ್ಸಾಂಪಲ್ಸ್ ಆಫ್ ಕೂಲಿಂಗ್ ಎಫೆಕ್ಟ್? ಸ್ಪ್ರಿಂಕ್ಲಿಂಗ್ ವಾಟರ್ ಆನ್ ದ ಫ್ಲೋರ್ or the roof during summer to cool it is another example. ಬೇಸಿಗೆ ಟೈಮಲ್ಲಿ ನೀವೆಲ್ಲ ಏನು ಮಾಡ್ತೀರಾ, ನಿಮ್ಮ ಮನೆಯಲ್ಲಿರುವಂತಹ ರೂಫ್ಸ್ಗೆ, ಮಾಡಿ ಮೇಲೆ ಚೆನ್ನಾಗಿ ನೀರು ಹಾಕ್ತೀರಾ. ಅವಾಗ ಏನಾಗುತ್ತೆ, ಆ ಒಂದು ಟೆರೆಸಲ್ಲಿ ಇದ್ದಿದ್ದಂತಹ ಬಿಸಿ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಕಡಿಮೆ ಹೆಂಗಾಗುತ್ತೆ ಅಂದರೆ, ನೀರು ಅಲ್ಲಿರುವಂತಹ ಬಿಸಿನೆಲ್ಲ ಹೀರ್ಕೊಂಡು ಎವಾಪರೇಟ್ ಆಗಿ ಹೋಗಿಬಿಡುತ್ತೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಬಿಸಿಲು ಕಮ್ಮಿ ಆಗಿ ನಿಮಗೆಲ್ಲ ತಂಪಿಗಿರೋ ಅನುಭವ ಅಲ್ಲಿ ಆಗುತ್ತೆ. Now I can understand why we feel cooler if we sit under a fan. The wind helps the sweat to evaporate and cools us. ಜಾಸ್ತಿ ಬೆವರಿದಾಗೂ ಅಷ್ಟೇ, ನೀವು ಫ್ಯಾನ್ ಕೆಳಗಡೆ ಕುತ್ಕೊಂಡಾಗ ಏನಾಗುತ್ತೆ, ತುಂಬ ತಣ್ಣಗನ್ಸುತ್ತೆ. ಯಾಕೆ ಹೇಳಿ, ನಿಮ್ಮ ಬೆವರನ್ನು ಗಾಳಿ ಎವಾಪರೇಟ್ ಆಗೋ ಥರ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಎವಾಪರೇಟ್ ಆದಾಗ ನಿಮ್ಮ ಮೈಲಿ ಬಾಡಿನಲ್ಲಿರೋ ಬಿಸಿನ ತೊಗೊಂಡೇ ಏನಾಗುತ್ತೆ, ವಾಟರ್ ಎವಾಪರೇಟ್ ಆಗೋದು. ಸೊ ಆಬ್ವಿಯಸ್ಲಿ ಏನನ್ಸುತ್ತೆ, ಆವಾಗ ನಿಮಗೆ ತಣ್ಣಗಿರೋ ಫೀಲಿಂಗ್ ಆಗುತ್ತೆ. ಹೌ ಡು ಯು ಫೀಲ್ ವೆನ್ ಯು ರಬ್ ಸ್ಯಾನಿಟೈಸರ್ ಆನ್ ಯುವರ್ ಹ್ಯಾಂಡ್ಸ್? ಸೊ ಸ್ಯಾನಿಟೈಸರ್ ಹಾಕ್ಕೊಂಡು ಅದನ್ನು ರಬ್ ಮಾಡಿದಾಗ ನಿಮಗೆ ತಣ್ಣಗನ್ಸುತ್ತೆ. ಏನಕ್ಕೆ ಅನಿಸುತ್ತೆ, ನಿಮ್ಮ ಕೈಯಲ್ಲಿ, ನಿಮ್ಮ ಚರ್ಮದಲ್ಲಿರೋ ಬಿಸಿಯನ್ನು ಯೂಸ್ ಮಾಡಿಕೊಂಡು ಸ್ಯಾನಿಟೈಸರ್ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ. ಆವಾಗ ಬಿಸಿ ಎಲ್ಲ ಹೊರಟೋಗ್ಬಿಡುತ್ತಲ್ವ, ದಟ್ಸ್ ವೈ ಯು ವಿಲ್ ಫೀಲ್ ಸೋ ಕೋಲ್ಡ್. Now, let us perform an activity of 8.9 to observe a cooling effect by making a simple and electricity free model of pot-in-pot cooler. ಇದು ಒಂದು ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ, ಯು ಕ್ಯಾನ್ ಟ್ರೈ ಇಟ್. ಟೇಕ್ 2 earthen pots ಆಫ್ ಡಿಫ್ರೆಂಟ್ ಸೈಜ್. ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು ಇರುವಂತಹ ಮಡಿಕೆಯನ್ನು 2 ತೊಗೋಬೇಕು. ಅಂದರೆ ಹೆಂಗಿರಬೇಕು ಅಂದರೆ, ಚಿಕ್ಕ ಮಡಿಕೆ ದೊಡ್ಡ ಮಡಿಕೆ ಒಳಗಡೆ ಹೋಗಬೇಕು ಅಂಥದ್ದು. ಫಿಲ್ ದ ಬಾಟಮ್ ಆಫ್ ಲಾರ್ಜರ್ ಪಾಟ್ ವಿತ್ ಅ ಲೇಯರ್ ಆಫ್ ಸ್ಯಾಂಡ್. ಕೆಳಗಡೆನ ಭಾಗವನ್ನು, ದೊಡ್ಡ ಮಡಿಕೆ ತೊಗೊಂಡಿರ್ತಾರಲ್ಲ, ಅದರ ಕೆಳಗಡೆ ಭಾಗವನ್ನು ಮರಳು ಹಾಕಿ ತುಂಬಿಸ್ಬೇಕು.
ಪ್ಲೇಸ್ ದ ಸ್ಮಾಲರ್ ಪಾಟ್ ಇನ್ ಟು ದ ಸೆಂಟರ್ ಆಫ್ ದ ಲಾರ್ಜರ್ ಒನ್. ಸೊ ಆ ಚಿಕ್ಕ ಪಾಟನ್ನು ದೊಡ್ಡ ಮಡಿಕೆ ಒಳಗಡೆ ಇಡಬೇಕು. ಫಿಲ್ ದ ಗ್ಯಾಪ್ ಬಿಟ್ವೀನ್ ದ ಪಾಟ್ಸ್ ವಿತ್ ದ ಮೋರ್ ಸ್ಯಾಂಡ್. ಆ ಮಧ್ಯದಲ್ಲಿ ಇರುತ್ತಲ್ಲ ಜಾಗನ, ಅದಕ್ಕೆ ಮತ್ತೆ ಮರಳನ್ನು ತುಂಬಬೇಕು. ಪೋರ್ ವಾಟರ್ ಇನ್ ದ ಸ್ಯಾಂಡ್ ಏರಿಯಾ. ನೆಕ್ಸ್ಟ್ ಏನು ಮಾಡಬೇಕು, ಪ್ಲೇಸ್ ಅ ಲಿಡ್ ಆರ್ ವೆಟ್ ಜೂಟ್ ಸ್ಯಾಕ್ ಟು ಕವರ್ ದ ಟಾಪ್ ಆಫ್ ದ ಸ್ಮಾಲರ್ ಪಾಟ್. ಇಲ್ಲಿ ನೋಡಿ, ಈ ಸ್ಮಾಲರ್ ಪಾಟ್ ಇದೆಯಲ್ಲ, ಅದನ್ನು ಕವರ್ ಮಾಡೋದಕ್ಕೋಸ್ಕರ ಒಂದು ಮುಚ್ಚಳ ಇಡ್ಬೋದು, ಅಥವಾ ಒಂದು ಚಿಕ್ಕ ಗೋಣಿ ಚೀಲ ಬರುತ್ತಲ್ಲ, ಅದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೆನೆಸಿ ಅದನ್ನು ಅದ್ರ ಮೇಲೆ ಕವರ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಮೇಕ್ ಅ ಡ್ರಾಯಿಂಗ್ ಆಫ್ ಅ ಪಾಟ್ ಇನ್ ಪಾಟ್ ಕೂಲರ್ ಒನ್ಸ್ ಇಟ್ ಈಸ್ ರೆಡಿ. ಸೊ ಈ ಥರ ನೀವು ಒಂದು ಪಾಟನ್ನು ಮಾಡ್ಕೋಬೋದು. ಅಲೋ 4 to 5 hours ಫಾರ್ ದ ಮಿನಿ ಪಾಟ್ ಇನ್ ಪಾಟ್ ಕೂಲರ್ ಟು ಕೂಲ್ ಡೌನ್. ಒಂದು 4 to 5 hours ಅಲ್ಲಿ ಅದನ್ನು ಇಟ್ಟಿರಬೇಕು ಹಾಗೆಯೇ. ದ ಟೈಮ್ ರೇಂಜ್ ಕ್ಯಾನ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಮೆನಿ ಕಂಡೀಷನ್ಸ್. ಅಬ್ಸರ್ವ್ ಆ್ಯಂಡ್ ಡಿಸ್ಕಸ್ ಹೌ ಇಟ್ ಕ್ರಿಯೇಟ್ಸ್ ಅ ಕೂಲಿಂಗ್ ಎಫೆಕ್ಟ್ ಇನ್ಸೈಡ್ ದ ಪಾಟ್. Keep some vegetables and fruits in it and observe for a week on a daily basis to check for the freshness of the vegetables and fruits kept inside the cooler. ಸೊ ಅವಾಗ ಏನು ಮಾಡ್ತಾ ಇರಬೇಕು, ನೀವು ಎಷ್ಟು ದಿನಗಳ ಮಟ್ಟಿಗೆ ವೆಜಿಟೇಬಲ್ಲು ಮತ್ತು ಫ್ರೂಟ್ಸು ಫ್ರೆಶ್ ಆಗಿರುತ್ತೆ ಅನ್ನೋದನ್ನು ಚೆಕ್ ಮಾಡ್ತಾ ಇರಬೇಕು. ಯು ವಿಲ್ ಹ್ಯಾವ್ ಟು ಆ್ಯಡ್ ವಾಟರ್ ರೆಗ್ಯುಲರ್ಲಿ ಟು ಕೀಪ್ ದ ಸ್ಯಾಂಡ್ ಮಾಯ್ಸ್ಟ್. ಮರಳು ತಣ್ಣಗಿರಬೇಕು. ಸೊ ಅವಾಗ ನೀರನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಇರಬೇಕು. ಫಾರ್ ಹೌ ಮೆನಿ ಡೇಸ್ can the vegetables and fruits be kept fresh in it? What are the conditions which can affect the number of these days? And what else can be used to place of sand for the bettering cooling effect? So these are things you can do it in your home. Next, there is an interesting topic. How do clouds give us rain? ಹೇಗೆ ನಮಗೆ ಮೋಡಗಳು ಮಳೆಯನ್ನು ಕೊಡುತ್ತೆ? Condensation plays a very significant role in the process of bringing evaporated water ಬ್ಯಾಕ್ ಟು ದಿ ಅರ್ತ್ ಸರ್ಫೇಸ್. ಏನಾಗುತ್ತೆ, ಬಿಸಿಲು ಜಾಸ್ತಿ ಇದ್ದಾಗ ಅಥವಾ ಈವನ್ ಇನ್ ವಿಂಟರ್ ಆ್ಯಂಡ್ ರೈನಿ ಡೇ ಸೀಸನ್ ವಾಟರ್ ಗೆಟ್ಸ್ ಎವಾಪರೇಟ್. ಆದರೆ ಎವಾಪರೇಟ್ ಆಗಿರೋ ವಾಟರು ಮತ್ತೆ ಭೂಮಿಗೆ ಬರೋದು ಯಾವ ಒಂದು ಪ್ರೋಸೆಸ್ಸಿಂದ ಮೇನ್ ಆಗಿ, ಇಟ್ ಈಸ್ ಬಿಕಾಸ್ ಆಫ್ ಕಂಡೆನ್ಸೇಷನ್. ಹೌ ಡಸ್ ದಿಸ್ ಹ್ಯಾಪನ್? ಹಾಗಿದ್ರೆ ಅದು ಹೇಗಾಗುತ್ತೆ? ವೆನ್ ಏರ್ ಮೂವ್ಸ್ ಹೈಯರ್ ಅಬೌವ್ ದಿ ಅರ್ತ್ಸ್ ಸರ್ಫೇಸ್ ಇಟ್ ಬಿಕಮ್ಸ್ ಕೂಲರ್ ಆ್ಯಂಡ್ ಕೂಲರ್. ಸರ್ಫೇಸ್ಗಿಂತ ಮೇಲೆ ಹೋಗ್ತಾ ಇದ್ದಂಗೆ ಗಾಳಿ ಏನಾಗುತ್ತೆ, ತಣ್ಣಗಾಗ್ತಾ ಹೋಗುತ್ತೆ. ಅಟ್ ಸರ್ಟೇನ್ ಹೈಟ್ಸ್ ದ ಏರ್ ಗೆಟ್ಸ್ ಸೋ ಕೂಲ್ ದ್ಯಾಟ್ ದ ವಾಟರ್ ವೇಪರ್ ಇನ್ ಇಟ್ ಟರ್ನ್ಸ್ ಟು ಡ್ರಾಪ್ಲೆಟ್ಸ್. ಸೊ ಎಷ್ಟು ಕೂಲ್ ಆಗುತ್ತೆ ಮೇಲೆ ಹೋಗ್ತಾ ಅಂದರೆ ವಾಟರ್ ವೇಪರ್ ಇತ್ತಲ್ಲ, ಅದು ವಾಟರ್ ಡ್ರಾಪ್ಲೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ದಿ ಸ್ಮಾಲ್ ಡ್ರಾಪ್ಲೆಟ್ಸ್ ಫ್ಲೋಟ್ ಇನ್ ದ ಏರ್ ಆ್ಯಂಡ್ ಫಾರ್ಮ್ ದ ಕ್ಲೌಡ್ಸ್. ಸೊ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆದಮೇಲೆ ಏನಾಗುತ್ತೆ, ಅದು ಒಂದೊಂದು ಹತ್ತಿರ ಬಂದು ಕ್ಲೌಡ್ ಆಗಿ ಅದು ಫಾರ್ಮ್ ಆಗುತ್ತೆ, ಮೋಡ ಆಗುತ್ತೆ. ಮೆನಿ ಡ್ರಾಪ್ಲೆಟ್ಸ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಬಿಗ್ಗರ್ ಡ್ರಾಪ್ಸ್ ಆಫ್ ವಾಟರ್. ಹಾಗೆಯೇ ಜಾಸ್ತಿ ನೀರಿನ ಹನಿಗಳು ಒಟ್ಟಿಗೆ ಬಂದು ಏನಾಯಿತು, ದೊಡ್ಡ ನೀರಿನ ಹನಿಯಾಗಿ ಅದು ಕನ್ವರ್ಟ್ ಆಯಿತು. ಸಮ್ ಡ್ರಾಪ್ಸ್ ಗೆಟ್ ಸೋ ಹೆವಿ ದಟ್ ದೇ ಸ್ಟಾರ್ಟ್ ಫಾಲಿಂಗ್. ಎಷ್ಟು ಹೆವಿ ಆಗುತ್ತೆ ಮೋಡ ಅಂತ ಅಂದರೆ ಅದು ಮಳೆ ರೂಪದಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. And this falling water drops are, we call it as rain. Under special conditions it might also fall as hail or snow. Hail anta andre enu, ಆಲಿಕಲ್ಲು. Snow andre hima. Avi enjoys the rain and creates a poem. You can complete the poem and present in your class. So this is a poem which is given. I wonder, oh I wonder so, which path does water choose to go? I wonder, oh I wonder so, when does it snow? ಯಾವ ಒಂದು ರೀತಿಯಾಗಿ ಅದು ಹಿಮವಾಗಿ ಬೀಳುತ್ತೆ. I wonder, oh I wonder, I got a wonder call, how does rain fall? ಹಾಗಿದ್ರೆ ಅದು ಮಳೆಯಾಗಿ ಹೇಗೆ ಬೀಳುತ್ತೆ ಅಂತ ಇಲ್ಲಿ ಒಂದು ಚಿಕ್ಕ ಪೊಯಮನ್ನು ಕೊಟ್ಟಿದ್ದಾರೆ. ನೀವು ಕೂಡ ಅದನ್ನು ಫಿಲ್ ಮಾಡ್ಬೋದು. ಇಲ್ಲಿ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಇದೆ. ದಿಸ್ ಈಸ್ ಜಸ್ಟ್ ಟು ಸಿ ಹೌ ದ ಕ್ಲೌಡ್ಸ್ ಆರ್ ಫಾರ್ಮ್ಡ್. ಇದಕ್ಕೆ ಏನು ಮಾಡಬೇಕು, ಟೇಕ್ ಎನ್ ಎಂಪ್ಟಿ ಡಿಸ್ಕಾರ್ಡೆಡ್ 1 ಲೀಟರ್ ಪ್ಲಾಸ್ಟಿಕ್ ಬಾಟಲ್. ಅಂದರೆ ಒಂದು ವೇಸ್ಟ್ ಆಗಿರೋ ಪ್ಲಾಸ್ಟಿಕ್ ಬಾಟಲ್ ತೊಗೊಂಡು ಅದರೊಳಗಡೆ ಸ್ವಲ್ಪ ನೀರನ್ನು ಹಾಕಬೇಕು. ದೆನ್ ಕ್ಲೋಸ್ ದ ಲಿಡ್ ಟೈಟ್ಲಿ, ತುಂಬ ಟೈಟಾಗಿ ಕ್ಲೋಸ್ ಮಾಡಿ. ಕ್ವಿಕ್ಲಿ ಸ್ಕ್ವೀಸ್ ಆ್ಯಂಡ್ ರಿಲೀಸ್ ದ ಬಾಟಲ್ ಕಂಟಿನ್ಯೂಯಸ್ಲಿ ಫಾರ್ ಅಬೌಟ್ 2 to 3 minutes. ಅಬ್ಸರ್ವ್ ದ ಸ್ಪೇಸ್ ಅಬೌವ್ ದ ವಾಟರ್ ಇನ್ ದ ಬಾಟಲ್. ಅದನ್ನು ನೀಟಾಗಿ ಪ್ರೆಸ್ ಮಾಡಬೇಕು, ಒಳಗಡೆ ಹೊರಗಡೆ ಅದನ್ನು ಪ್ರೆಸ್ ಮಾಡಬೇಕು.
Repeat the same activity after adding a small burnt piece of newspaper into the water. ಸ್ವಲ್ಪ ಸುಟ್ಟಿರೋ ಒಂದು ಪೇಪರನ್ನು ಅದರೊಳಗಡೆ ಹಾಕಿ ಮತ್ತೆ ಅದನ್ನು ಸ್ಕ್ವೀಸ್ ಮಾಡಬೇಕು. ವಾಟ್ ವಿಲ್ ಯು ಅಬ್ಸರ್ವ್? ಏನು ಕಾಣಿಸುತ್ತೆ ನಿಮಗೆ? ಇನ್ ದಿಸ್ ಕೇಸ್ ಯು ವಿಲ್ ಅಬ್ಸರ್ವ್ ಸಮ್ ಹೇಸಿನೆಸ್ ಅಬೌವ್ ದ ವಾಟರ್ ಇನ್ ದ ಬಾಟಲ್. ಮೋಡ ಥರ ಅದರೊಳಗಡೆ ಫಾರ್ಮ್ ಆಗುತ್ತೆ. ದ ಬರ್ನ್ ನ್ಯೂಸ್ ಪೇಪರ್ ಪ್ರೊವೈಡ್ಸ್ ವೆರಿ ಸ್ಮಾಲ್ ಇನ್ವಿಸಿಬಲ್ ಡಸ್ಟ್ ಪಾರ್ಟಿಕಲ್ಸ್ ಅರೌಂಡ್ ವಿಚ್ ವಾಟರ್ ವೇಪರ್ ಕಂಡೆನ್ಸಸ್ ಆ್ಯಂಡ್ ಫಾರ್ಮ್ಸ್ ದ ಕ್ಲೌಡ್ ಫಾರ್ಮ್ ಆಗೋಕ್ಕೆ ಮೇನ್ ಇಂಪಾರ್ಟೆಂಟ್ ವಾಟರ್ ವೇಪರ್ ಜೊತೆ ಏನಾಗುತ್ತೆ, ಡಸ್ಟ್ ಪಾರ್ಟಿಕಲ್ಲು ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ನಮಗೆ ಮಸ್ಕ್ ಆಗಿರೋ ಮೋಡ ಕಾಣಿಸೋದು. ಲೆಟ್ ಅಸ್ ಪರ್ಫಾರ್ಮ್ ಆಕ್ಟಿವಿಟಿ 8.11 ಟು ರಿಪ್ರೆಸೆಂಟ್ our understanding of how water changes its states and its movements. And this is about the ವಾಟರ್ ಸೈಕಲ್. ಇಲ್ಲಿ ನಾವು ಮಾರ್ಕ್ ಮಾಡೋಣ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೌಡ್ ಎಲ್ಲಿದೆ? ಮೋಡ ಇದು. ಲೇಕ್, ಹಿಯರ್ ಯು ಕ್ಯಾನ್ ಫೈಂಡ್ ಓಷನ್. ಇಲ್ಲಿ ರಿವರ್, ಜಸ್ಟ್ ಅ ಸೆಕೆಂಡ್. ದೆನ್ ಗ್ರೌಂಡ್ ವಾಟರ್ ಇಲ್ಲಿ ಕೆಳಗಡೆಯಿಂದ ಬರುತ್ತೆ. ಎವಾಪರೇಷನ್ ಇಲ್ಲಿ, ಕಂಡೆನ್ಸೇಷನ್ ಇಲ್ಲಿ ಆಗ್ತಿದೆ. ದೆನ್ ರೈನ್ಫಾಲ್ ಆಗುತ್ತೆ, ಇಲ್ಲಿ ಸ್ನೋಫಾಲ್ ಆಗ್ತಿದೆ. ಸೊ ದೀಸ್ ಈಸ್ ನಥಿಂಗ್ ಬಟ್ ದ ಚೇಂಜ್ ಆಫ್ ಸ್ಟೇಟ್ಸ್ ಆಫ್ ಮೂಮೆಂಟ್ಸ್ ಆಫ್ ವಾಟರ್. ಇಲ್ಲಿ ವಾಟರ್ ಏನಾಗ್ತಾ ಇದೆ? ಎವಾಪರೇಟ್ ಆಗ್ತಿದೆ, ಕಂಡೆನ್ಸೇಷನ್ ಆಗ್ತಾ ಇದೆ, ಮತ್ತು ವಾಪಸ್ಸು ನೀರಾಗಿ ಕನ್ವರ್ಟ್ ಆಗಿ ಬರ್ತಾ ಇದೆ. ದ ವಾಟರ್ from the ocean and the earth's surface evaporates into the atmosphere as vapor and returns as rain, hail or snow, ultimately flowing back to the oceans, and this we call it as what? Water cycle. So ನೀರು ಎವಾಪರೇಟ್ ಆಗಿ ಮತ್ತು ಕಂಡೆನ್ಸೇಷನ್ ಆಗಿ ಮಳೆ, ಆಲಿಕಲ್ಲು ಅಥವಾ ಹಿಮದ ರೂಪದಲ್ಲಿ ವಾಪಸ್ ಎಲ್ಲಾಗ್ತಾ ಇದೆ? ಮತ್ತು ಓಷನನ್ನು ಸೇರ್ತಾ ಇದೆ. Only a small portion of water available on the earth is fit for us and also by the plants, animals and humans. ಸ್ವಲ್ಪ ಪ್ರಮಾಣದ ನೀರನ್ನು ಮಾತ್ರ ನಾವೆಲ್ಲರೂ ಏನು ಮಾಡ್ಬೋದು? ಯೂಸ್ ಮಾಡ್ಬೋದು. Most of the water is in the ocean and it cannot be used directly. ಸಾಕಷ್ಟು ನೀರು ಸಮುದ್ರದಲ್ಲಿದೆ, ಆಮೇಲೆ ಅದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಆಗಲ್ಲ. We use the water for drinking and also for many other activities. ನಾವು ನೀರನ್ನು ಕುಡಿಯೋದಕ್ಕೆ ಮತ್ತು ಬೇರೆ ಬೇರೆದ ಆ್ಯಕ್ಟಿವಿಟೀಸ್ಗೆ ಏನು ಮಾಡ್ತಾ ಇದ್ದೀವಿ? ಬಳಸ್ತಾ ಇದ್ದೀವಿ. ದ ನಂಬರ್ ಆಫ್ ಪೀಪಲ್ ಯೂಸಿಂಗ್ ವಾಟರ್ ಈಸ್ ಇನ್ಕ್ರೀಸಿಂಗ್ ವಿತ್ ದ ರೇಸ್ ಇನ್ ಪಾಪ್ಯುಲೇಷನ್. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗ್ತಾ ಇದೆ? ನೀರು ಯೂಸ್ ಮಾಡೋದು ಕೂಡ ಜಾಸ್ತಿ ಆಗ್ತಾ ಇದೆ. ದ ಇನ್ಕ್ರೀಸಿಂಗ್ ಡಿಮ್ಯಾಂಡ್ ಫಾರ್ ವಾಟರ್ ಕಾಸಸ್ ಇಟ್ ಶಾರ್ಟೇಜ್ ಇನ್ ಮೆನಿ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಜನಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಿದೆ, ಆದರೆ ನೀರಿನ ಬೇಡಿಕೆನೂ ಜಾಸ್ತಿ ಆಗ್ತಿರೋದ್ರಿಂದ ಹಲವಾರು ಕಡೆ ನೀರಿನ ಸಮಸ್ಯೆಗಳು ಜಾಸ್ತಿ ಇದೆ. ಹೆನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯೂಸ್ ದ ವಾಟರ್ ವೈಸ್ಲಿ ಆ್ಯಂಡ್ ಅವಾಯ್ಡ್ ವೇಸ್ಟಿಂಗ್. ವೇಸ್ಟ್ ಮಾಡ್ದೇ ಅದನ್ನು ನಾವು ಜೋಪಾನವಾಗಿ ಬಳಸಬೇಕು. ಲೆಟ್ ಅಸ್ ಕೀಪ್ ಅವರ್ ವಾಟರ್ ಬಾಡೀಸ್ ಫ್ರೀ ಫ್ರಮ್ ಪೊಲ್ಯೂಷನ್. ಅದಕ್ಕೆ ಮೇನಾಗಿ ನಾವು ಯಾವುದೇ ಕಾರಣಕ್ಕೂ ನಮಗೆ ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರು, ಸಮುದ್ರ ಯಾವುದೇ ಆಗಿರಲಿ, ನೀರನ್ನು ಪೊಲ್ಯೂಷನ್ ಆಗದೆ ಇರೋ ಥರ ನೋಡ್ಕೋಬೇಕು. ಯು ವಿಲ್ ಲರ್ನ್ ಮೋರ್ ಅಬೌಟ್ ವಾಟರ್ ಆ್ಯಂಡ್ ಇಟ್ಸ್ ಕನ್ಸರ್ವೇಷನ್ ಇನ್ ಚಾಪ್ಟರ್ ನೇಚರ್ಸ್ ಟ್ರೆಷರ್. ನೇಚರ್ ಟ್ರೆಷರ್ ಅನ್ನುವಂತಹ ಒಂದು ಪಾಠದಲ್ಲಿ ನೀವು ನೀರನ್ನು ಹೇಗೆ ಕನ್ಸರ್ವ್ ಮಾಡಬೇಕು ಅನ್ನೋದನ್ನು ನೀವು ಹೆಚ್ಚಾಗಿ ಕಲಿತಾ ಹೋಗ್ತೀರಾ. ಸೊ ಇದಿಷ್ಟು ಕೂಡ ಪಾಠ ಆಗಿತ್ತು. ನಿಮ್ಮೆಲ್ರಿಗೂ ಸಹ ಈ ಪಾಠ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಕ್ಟಿವಿಟೀಸ್ ಕೂಡ ನೀವು ಮನೆಯಲ್ಲಿ ಮಾಡಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. I hope this lesson is useful for you all and you liked it. If yes, please do like our channel, this video, and if you feel that it is helpful, ಇದು ಇನ್ನೂ ಕೆಲವು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.